ಇವತ್ತಿನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇವತ್ತಿನ ವಿಷಯ 7 ಚಕ್ರಗಳು ಮತ್ತು 7 ಅಂತಃಸ್ರಾವಕ ಗ್ರಂಥಿಗಳು ಅನ್ನೋ ಬಗ್ಗೆ ಇದೆ. ಇದರ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ರಂಗನಾಥ್ ಸರ್ ಇದ್ದಾರೆ. ಈಗಾಗಲೇ ಬಂದಿದ್ದಾರೆ ರಂಗನಾಥ್ ಸರ್ ನಮ್ಮ ವೇದಿಕೆಗೆ. ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಈ ಗ್ರಂಥಿಗಳು, ಅಂತಃಸ್ರಾವಿಕ ಗ್ರಂಥಿಗಳು ಮತ್ತೆ 7 ಚಕ್ರಗಳು, ಅದಕ್ಕೆ ಸಂಬಂಧಿತ ಮುದ್ರಗಳು, ಅದಕ್ಕೆ ಸಂಬಂಧಿತ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಪ್ರಧಾನವಾಗಿ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ನಮಗೆಲ್ಲರಿಗೂ ಮತ್ತೊಂದು ಸರಿ ಸ್ವಾಗತ, ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ. ಈ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ 7 ಚಕ್ರಗಳು, 7 ಗ್ರಂಥಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡಾಗ ಪ್ರಯತ್ನ ಮಾಡೋಣ. ಈ ಸ್ವಲ್ಪ ಲಾಂಗ್ ಸಬ್ಜೆಕ್ಟ್, ಇದು ಲೆಂತಿ ಸಬ್ಜೆಕ್ಟು, ಅದಕ್ಕೋಸ್ಕರ ಸಮಯ ಹಿಡಿಯುತ್ತೆ. ಸೊ ಈ ಸಬ್ಜೆಕ್ಟ್ ಆದ್ಮೇಲೆ ನೇರವಾಗಿ ನಾವು ಮನೆ ಮದ್ದುಗಳಿಗೆ ಹೋಗೋಣ. ಮತ್ತೆ ಅಲ್ಲಿ ಸಮಗ್ರ ಜೀವನ ಶೈಲಿ ಮತ್ತೆ ಇನ್ನೊಂದು ದಿವಸ, 4 ದಿವಸ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಇದೆಷ್ಟು ಆಳವಾದ ಸಬ್ಜೆಕ್ಟ್ ಅಂದ್ರೆ, ಈ ಸಬ್ಜೆಕ್ಟ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಅನಾರೋಗ್ಯ ಅನ್ನೋದು ನಮ್ಮ ಹತ್ರ ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಪ್ರಧಾನವಾಗಿರುವಂತ ಈ ಸಬ್ಜೆಕ್ಟು. ಅನಾರೋಗ್ಯ ಅಂದ್ರೆ ಪ್ರಧಾನವಾಗಿ ನೀವು ಭೌತಿಕ ಅನಾರೋಗ್ಯ ಅಂತ ಅನ್ಕೊಂಡ್ಬಿಡಿ. ಭೌತಿಕ ಅನಾರೋಗ್ಯ ಒಂದೇ ಅಲ್ಲ, ಮಾನಸಿಕ ಅನಾರೋಗ್ಯ, ಸಾಮಾಜಿಕ ಅನಾರೋಗ್ಯ, ಈ ಮೂರನ್ನು, ಮತ್ತೆ ನಮ್ಮ ಆಧ್ಯಾತ್ಮಿಕ ಎಚ್ಚರಿಕೆ, ಆಧ್ಯಾತ್ಮಿಕ ಜಾಗರೂಕತೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ 7 ಅಂತಃಸ್ರಾವ ಗ್ರಂಥಿಗಳನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಸಕ್ರಿಯಗೊಳಿಸ್ಕೊಳ್ಳೋಕೆ 2 ಮಾರ್ಗಗಳು. ಒಂದು, ಚಕ್ರಗಳು ಆಕ್ಟಿವೇಟ್ ಮಾಡೋದು ಮುದ್ರಗಳ ಮುಖಾಂತರ. ಅಂದ್ರೆ ನಮ್ಮ ಈ 7 ಅಂತಃಸ್ರಾವ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೋಬೇಕು, ಕೆಲಸ ಮಾಡಿಸ್ಬೇಕಂದ್ರೆ ಪ್ರತಿ ದಿವಸ ನಾವು ಮಾಡ್ಬೇಕಾಗಿರೋಂಥ ಸ್ವಲ್ಪ ಪದ್ಧತಿಗಳಿರುತ್ತೆ. ಆ ಪದ್ಧತಿಗಳಲ್ಲಿ ಪ್ರಧಾನವಾಗಿ 7 ಚಕ್ರಗಳನ್ನು ಸಕ್ರಿಯಗೊಳಿಸ್ಕೊಂಡದು, ಅದಕ್ಕೂ ಸಕ್ರಿಯಗೊಳಿಸ್ಕೊಂಡಕ್ಕೆ ಅದ್ಭುತವಾದ ಮುದ್ರಗಳು, ಅದ್ಭುತವಾದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಅನ್ನು ಇದೆ. ಅರ್ಥ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಅರ್ಥ ಮಾಡ್ಕೋಬೇಕು ನಾವು ಸಬ್ಜೆಕ್ಟ್. ಈಗ ಇದು ಇಷ್ಟು ಆಳವಾದ ಸಬ್ಜೆಕ್ಟ್ ಅಂದ್ರೆ ಇದನ್ನು ನೀವು ಪಾಲಿಸ್ಬೇಕು, ಮತ್ತೆ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಬೇಕಾಗತ್ತೆ, ಮಕ್ಕಳನ್ನು ಪಾಲಿಸ್ಬೇಕು. ನೀವು ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ಸೊ ಹತ್ರ ನೀವು ಸ್ವಲ್ಪ ಅವ್ರಿಗೆ ಗಮನ ಕೊಟ್ಟು ಅವ್ರ ಮೇಲೆ ಮಾಡ್ತಾ ಹೋದ್ರೆ ಅದ್ಭುತವಾದ ವ್ಯಕ್ತಿಗಳಾಗಿ ತಯಾರಾಗ್ತಾರೆ. ಇನ್ನು ಹೇಳ್ಬೇಕಂದ್ರೆ ಸಾಮಾಜಿಕ, ಮಾನಸಿಕ, ಭೌತಿಕ ಆರೋಗ್ಯದ ಜೊತೆಗೆ ಅವರು ಆಧ್ಯಾತ್ಮಿಕ ಕಡೆ ಅವ್ರಿಗೆ ವಾಲ್ತಾರೆ. ಸೊ ಅಂತ ಅದ್ಭುತವಾದ ಈ ವಿಷಯಗಳನ್ನು ನಾವು ತಿಳ್ಕೋಬೇಕು. ನಮ್ಮ ಜೀವನದಲ್ಲಿ ಹೇಳ್ಬೇಕಂದ್ರೆ ಇದಕ್ಕಿಂತ ಸಬ್ಜೆಕ್ಟ್ ದೊಡ್ಡದು ಯಾವ್ದು ಇಲ್ಲ ಅಂತ ಅನಿಸ್ತದೆ ನನಗೂ. ಅಂದ್ರೆ ಅಂತ ಹಲವಾದ ಸಬ್ಜೆಕ್ಟ್ ಇದು. ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ, ಅರ್ಥ ಮಾಡ್ಕೊಂಡಿರೋದು ನಾವು ಪಾಲನೆ ಮಾಡೋದ್ರಲ್ಲಿ ತುಂಬಾ ಜಾಗೃತಿ ವಹಿಸ್ಬೇಕಾಗತ್ತೆ, ಶ್ರದ್ಧೆ ವಹಿಸ್ಬೇಕಾಗತ್ತೆ. ಶ್ರದ್ಧಾ ಸಬೂರಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ. ಸೊ ಪ್ರಧಾನವಾಗಿ ಸ್ನೇಹಿತರೆ, ನಮ್ಮ ಮಾನವ ದೇಹ ನಿರ್ಮಿತ ಆಗಿರೋದು ಎಲ್ಲ ಜೀವ ಕಣಗಳಿಂದ, ಜೀವಕೋಶಗಳಂತ ಅರ್ಥ ಆಗುತ್ತೆ ನಮಗೆ. ಈ ಜೀವಕೋಶಗಳೆಲ್ಲ ಸೇರಿಕೊಂಡು ಈ ಅವಯವಗಳು ನಿರ್ಮಿತ ಆಗುತ್ತೆ. ಅವಯವಗಳು, ಸ್ನಾಯುಗಳು, ಮತ್ತೆ ಮೂಳೆಗಳು, ಇದೆಲ್ಲ ಅಂಗಗಳು ಎಲ್ಲ ಇದರಿಂದ ನಿರ್ಮಿತ ಆಗಿರುವಂತ ಈ ದೇಹ, ಇದು ಪಾಂಚಭೌತಿಕ ದೇಹ, ಅನ್ನಮಯ ಕೋಶ ಅಂತ ಕರಿತೀವಿ ನಾವು. ಈ ಅನ್ನಮಯ ಕೋಶ ಒಂದೇ ಕೆಲಸ ಮಾಡತ್ತಾ ಅಂತಂದ್ರೆ ಮಾಡಕ್ಕಾಗಲ್ಲ. ಈ ಅನ್ನಮಯ ಕೋಶಕ್ಕೆ ಬೇಕಾಗಿರೋದು ಶಕ್ತಿ, ಪ್ರಾಣಶಕ್ತಿ. ಪ್ರಾಣಶಕ್ತಿ ಎಲ್ಲಿಂದ ಬರುತ್ತೆ? ನಾವು ಶ್ವಾಸ ತಗೊಂತಾ ಇರ್ತೀವಿ ಅಲ್ವಾ? ಶ್ವಾಸ ತಗೊಂತಾ ಇರುವಾಗ ಪ್ರಾಣಶಕ್ತಿ ಬರುತ್ತೆ, ನಿದ್ದೆ ಮಾಡಿದ್ರೆ ಪ್ರಾಣಶಕ್ತಿ ಬರುತ್ತೆ, ಧ್ಯಾನ ಮಾಡಿದ್ರೆ ಪ್ರಾಣಶಕ್ತಿ ಬರುತ್ತೆ, ಈ ರೀತಿಯಲ್ಲಿ. ಸೊ ಈ ಪ್ರಾಣಶಕ್ತಿ ಅರಿತಾ ಇಲ್ಲ ಅಂದ್ರೆ ಎಲ್ಲಿ? ಪ್ರಾಣಶಕ್ತಿ ಇರೋದೆಲ್ಲಿ? ಪ್ರಾಣಮಯ ಕೋಶದಲ್ಲಿ. ಇದು ಮೊದಲನೇ ದೇಹ, ಪಾಂಚಭೌತಿಕ ದೇಹ, ಅನ್ನಮಯ ಕೋಶ. ಈ ಅನ್ನಮಯ ಕೋಶ ಜೊತೆಗೆ ಇರುವಂಥದ್ದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಮೇಲೆ ಇರುವಂಥದ್ದು ಮನೋಮಯ ಕೋಶ. ಇದು ಈಗಾಗಲೇ ನಾವು ಎಷ್ಟೋ ಕ್ಲಾಸಲ್ಲಿ ನಾವು ಚರ್ಚೆ ಮಾಡಿದ್ವಿ. ಆದ್ರೆ ಈ ಅನ್ನಮಯ ಕೋಶಕ್ಕೂ ಬೇಕಾಗಿರುವಂತ ಪ್ರಾಣಶಕ್ತಿ ಕೊಡುವಂಥದ್ದು ಯಾವುದು ಅಂತಂದ್ರೆ ಅದು ಎಥರಿಕ್ ಬಾಡಿ, ಎಥರಿಕ್ ಶರೀರ, ಮತ್ತೆ ಅದನ್ನೇ ಪ್ರಾಣಮಯ ಕೋಶ ಅಂತ ಕರಿತೀವಿ ಸ್ನೇಹಿತರೆ. ಈ ಪ್ರಾಣಮಯ ಕೋಶದಲ್ಲಿ ಏನೇನಿರುತ್ತೆ? ಪ್ರಾಣಮಯ ಕೋಶದಲ್ಲಿರುವಂಥದ್ದು ನಾಡಿಗಳು ಮತ್ತೆ ಶಕ್ತಿ ಕೇಂದ್ರಗಳು. ನಾಡಿಗಳು ಏನೇನು ನಾಡಿಗಳು? ಎಷ್ಟು ನಾಡಿಗಳು? ಅದರಲ್ಲಿರುವಂಥ ಪ್ರಧಾನ ನಾಡಿಗಳು ನಮಗೂ ಗೊತ್ತಿರುವಂಥ 3 ನಾಡಿಗಳು ಮಾತ್ರ ಗೊತ್ತು. ಆದ್ರೆ ಹಲವಾರು ನಾಡಿಗಳು, ಸಾವಿರಾರು ನಾಡಿಗಳು, ಲಕ್ಷಾಂತರ ನಾಡಿಗಳಿದೆ. ಏನದು? 2,72,000 ನಾಡಿಗಳಿದೆ ಅಲ್ವಾ? ಸೊ ಅದನ್ನು ಇನ್ನೂ ಹೆಚ್ಚಾಗಿ ಹೇಳ್ತಾರೆ, ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ನಾಡುಗಳು ಸೇರ್ಕೊಂಡ್ರೆ ಇನ್ನೂ ಹೆಚ್ಚಾಗತ್ತೆ. ಇರ್ಲಿ, ಅದರಲ್ಲಿ 3 ಪ್ರಧಾನ ನಾಡಿಗಳು ಏನಿದೆ?
ಅದು ಎಡನಾಡಿ, ಪಿಂಗ್ಲನಾಡಿ ಮತ್ತೆ ಸುಷುಮ್ನ ನಾಡಿ. ಈ 3 ನಾಡಿಗಳು ಅಲ್ಲೇ ಪ್ರವಾಹ ಆಗ್ತಾ ಇರ್ತದೆ. ಮತ್ತೆ ಆಕುಪ್ರೆಷರ್ ಪ್ರಕಾರ ಏನ್ ಹೇಳ್ತಾರೆ, ಆಕುಪ್ರೆಷರ್ ಆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದನ್ನು ನಮ್ಮ ಆಯುರ್ವೇದದಲ್ಲಿ ಭಾಗನೇ ಆಕುಪ್ರೆಷರ್ ಅನ್ನೋದು. ಆದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು 14 ಮೆರಿಡಿಯನ್ಸ್ ಇರುತ್ತೆ ಅಂತ ಹೇಳ್ತಾರೆ. 14 ಶಕ್ತಿ ಚಾನಲ್ಸ್ಗಳು, ಶಕ್ತಿ ನಾಳಗಳಿದೆ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ 14 ಮೆರಿಡಿಯನ್ಸ್ ಅಂತ ಹೇಳ್ತಾರೆ. 14 ಮೆರಿಡಿಯನ್ಸ್ನು ನಮ್ಮ ತಲಭಾಗದಿಂದ ಕೆಳಗಡೆ ನಮ್ಮ ಪಾದದ ಹೆಬ್ಬೆರಳುವರೆಗೂ ಪ್ರವಾಹ ಆಗ್ತಾ ಇರ್ತದೆ. ಇವೆಲ್ಲ ಪ್ರತಿ ಅಂಗಗಳನ್ನು ಕವರ್ ಮಾಡಿಕೊಂಡು ಪ್ರವಾಹ ಆಗ್ತಾ ಇರ್ತದೆ, ಈ 14 ಮೆರಿಡಿಯನ್ಸ್ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ನೋಡ್ತಾ ಹೋದ್ರೆ, ಸೊ ಎಷ್ಟೋ ಶಾಸ್ತ್ರಗಳು ಹೇಳುವಂತ ರೀತಿಯಲ್ಲಿ ನೋಡ್ತಾ ಹೋದ್ರೆ, ಪ್ರಾಣಮಯ ಕೋಶನೇ ನಮಗೆ ಪ್ರಧಾನವಾಗಿರುತ್ತೆ. ನಮ್ಮ ಅನ್ನಮಯ ಕೋಶದಲ್ಲಿರುವಂಥದ್ದು ಅಂಗಗಳು, ರಕ್ತ, ಮಾಂಸ, ಈ ಅವಯವಗಳು ಮಾತ್ರ, ಜೀವಕೋಶಗಳು, ಜೀವಕಣಗಳು ಮಾತ್ರ ಇಲ್ಲಿ ಈ ಅನ್ನಮಯ ಕೋಶದಲ್ಲಿದೆ. ಮಿಕ್ಕಿದ ಎಲ್ಲಾನು ಇರೋದು ನಮ್ಮ ಪ್ರಾಣಮಯ ಕೋಶದಲ್ಲಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಈ ಪ್ರಾಣಮಯ ಕೋಶದಲ್ಲಿ ಮತ್ತೆ ಇಷ್ಟು ಪ್ರಾಧಾನ್ಯವಿರುವಂಥ ಈ ಪ್ರಾಣಮಯ ಕೋಶವನ್ನು ಹೇಗೆ ನಾವು ಸಕ್ರಿಯಗೊಳಿಸ್ಕೋಬೇಕು, ಹೇಗೆ ನಾವು ಆರೋಗ್ಯವಂತವಾಗಿ ಇಟ್ಕೋಬೇಕು ಅಂತ ನಾವು ತಿಳ್ಕೋಬೇಕಾಗತ್ತೆ. ಅದನ್ನೇ ಇವತ್ತಿನ ಚರ್ಚೆ ಮಾಡೋದು ಸ್ನೇಹಿತರೆ. ಅದನ್ನು ಹೇಗೆ ನಾವು ಈ ಪ್ರಾಣಮಯ ಕೋಶವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ಕೊಂಡಿದ್ರೆ ನಮ್ಗೆ ಯಾವ ರೋಗ ಬರಲ್ಲ, ಬಂದಿರೋ ರೋಗ ಹೊಟ್ಟೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ವ್ಯಾಧಿ ನಿರೋಧಕತೆ ಹೆಚ್ಚಾಗೋದು, ಬಂದಿರೋ ವ್ಯಾಧಿ ವಾಸಿ ಆಗೋದು, ಗುಣಪಡಿಸ್ಕೊಳ್ಳೋದು ಎಲ್ಲಾನು ಇದರಿಂದ ಆಗತ್ತೆ. ಅಷ್ಟು ಪ್ರಾಧಾನ್ಯ ಅಂತ ಇರೋದು. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ಈಗ ಹೇಳಿದ ಪ್ರಕಾರ ನಾವು ಎಷ್ಟು ನಾಡಿಗಳಿದೆ, ಈ ನಾಡಿಗಳ ಜೊತೆಗೆ ಶಕ್ತಿ ಕೇಂದ್ರಗಳಿದೆ. ಎಷ್ಟು ಶಕ್ತಿ ಕೇಂದ್ರಗಳಿದೆ ಹೇಳ್ಬೇಕಂದ್ರೆ 1200 ಅಂದ್ರೆ ಹೇಳ್ಬೇಕಂದ್ರೆ 1238 ಅಷ್ಟು ಶಕ್ತಿ ಕೇಂದ್ರಗಳಿದೆ ಅಂತ ಹೇಳ್ತಾರೆ. ಇಷ್ಟು ಶಕ್ತಿ ಕೇಂದ್ರಗಳಲ್ಲಿ ಪ್ರಧಾನ ಶಕ್ತಿ ಕೇಂದ್ರಗಳು ಅಂತ ನಾವು ಗುರುತಿಸಿದ್ವಿ ಅಲ್ವಾ. ಆ ಪ್ರಧಾನ ಶಕ್ತಿ ಕೇಂದ್ರಗಳು ಯಾವಿದೆ, ಅದರಲ್ಲಿ ಒಂದು 7 ಶಕ್ತಿ ಕೇಂದ್ರಗಳು ಗುರುತಿಸಿದ್ವಿ. ಆ 7 ಶಕ್ತಿ ಕೇಂದ್ರಗಳನ್ನೇ ನಾವೇನಂತ ಕರಿತೀವಿ ಅಂದ್ರೆ, ಈ ಪ್ರಾಣಮಯ ಕೋಶದಲ್ಲಿ ಅದನ್ನು ಚಕ್ರಗಳು ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ. ಸೊ ಈ 7 ಶಕ್ತಿ ಕೇಂದ್ರಗಳು ಅತಿ ಪ್ರಾಧಾನ್ಯವಂತಿರೋದು. ಮಿಕ್ಕಿದು ಎಲ್ಲಾ ಶಕ್ತಿ ಕೇಂದ್ರಗಳು ಇನ್ನೂ ಹೇಳ್ಬೇಕಂದ್ರೆ, ಸೊ 1238 ಎನರ್ಜಿ ಸೆಂಟರ್ಸ್, ಈಗಾಗಲೇ ನಾನು ಹೇಳಿದ್ದೀನಿ, ಅಷ್ಟು ಶಕ್ತಿ ಕೇಂದ್ರಗಳು ನಮ್ಮ ಪ್ರಾಣಮಯ ಕೋಶದಲ್ಲಿ ಇದೆ. ಆದ್ರೆ ಅದರಲ್ಲಿ 110 ಶಕ್ತಿ ಕೇಂದ್ರಗಳು ಇನ್ನು ಸ್ವಲ್ಪ ಪ್ರಾಧಾನ್ಯತೆ ಇರೋದಂತ ಕರೀತಾರೆ. ಅದರಲ್ಲಿನೂ ಒಂದು 7 ಶಕ್ತಿ ಕೇಂದ್ರಗಳಂತೂ ಅತಿ ಪ್ರಾಧಾನ್ಯವಿರುವಂತ ಕರೀತಾರೆ, ಅತಿ ಪ್ರಾಮುಖ್ಯತೆ ಇರೋದು ಅಂತ ಕರೀತಾರೆ ನಮ್ಮ ದೇಹದಲ್ಲಿ. ಯಾಕೆ ಆ 7 ಕೇಂದ್ರಗಳು ಅತಿ ಪ್ರಾಧಾನ್ಯತೆ ಇರೋದಂತಂದ್ರೆ, ಆ 7 ಪ್ರಧಾನ ಕೇಂದ್ರಗಳು ಸಕ್ರಿಯಗೊಳಿಸ್ಕೊಂಡ್ರೆ ನಿಮ್ಮ ಇಡೀ ದೇಹದಲ್ಲಿ ಪ್ರತಿ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಏನೇನು ವ್ಯವಸ್ಥೆಗಳಿರ್ತದೆ ಪ್ರಧಾನವಾಗಿ? ಒಂದು ಸಂತಾನೋತ್ಪತ್ತಿ ವ್ಯವಸ್ಥೆ, ರೀಪ್ರೊಡಕ್ಟಿವ್ ಸಿಸ್ಟಮ್. ಇನ್ನೊಂದು ವಿಸರ್ಜನೆ ವ್ಯವಸ್ಥೆ, ದಟ್ ಈಸ್ ಕಾಲ್ಡ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಅದಾದ್ಮೇಲೆ ಅದ್ ಮೇಲ್ಗಡೆ ಇರುವಂತ ಭಾಗ ನೋಡ್ತಾ ಇದ್ರೆ ಅಲ್ಲಿ ಜೀರ್ಣಕ್ರಿಯೆ ವ್ಯವಸ್ಥೆ, ಅದು ಡೈಜೆಸ್ಟಿವ್ ಸಿಸ್ಟಮ್. ಅದಾದ್ಮೇಲೆ ಸ್ವಲ್ಪ ಮೇಲೆ ಹೋದ್ರೆ ಇನ್ನೊಂದಿರೋದು ಹೃದಯ ಮತ್ತೆ ಹೃದಯ ಸಂಬಂಧಿತ, ಅಂದ್ರೆ ಅದು ಸರ್ಕ್ಯುಲೇಟರಿ ಸಿಸ್ಟಮ್. ಅಂದ್ರೆ ಹೃದಯಕ್ಕೆ ಸಂಬಂಧಿತ ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆ ಅಂತ ಹೇಳ್ಬೋದು. ಅದನ್ನೇ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಅದರಲ್ಲಿ ಹೃದಯ ಪ್ರಧಾನ ಭಾಗವಾಗಿರ್ತದೆ. ಅದಾದ್ಮೇಲೆ ಇನ್ನು ನಾವು ನೋಡ್ತಾ ಹೋದ್ರೆ ಈ ಶ್ವಾಸಕೋಶಗಳ ಸಂಬಂಧ ವ್ಯವಸ್ಥೆ ಹೊಂದಿದೆ. ಅದು ಈ ಉಸಿರಾಟ ವ್ಯವಸ್ಥೆ ಸ್ನೇಹಿತರೆ. ಅದು ಏನಂತ ಕರಿತೀವಿ ಅಂದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕರಿತೀವಿ. ರೆಸ್ಪಿರೇಟರಿ ಸಿಸ್ಟಮ್, ಅದನ್ನು ರೆಸ್ಪಿರೇಟರಿ ಸಿಸ್ಟಮ್ ಅದು ಬಹಳ ಇಂಪಾರ್ಟೆಂಟ್. ಅದರಿಂದ ಇನ್ನು ಸ್ವಲ್ಪ ಮೇಲ್ಗಡೆ ಹೋದ್ರೆ ನಮ್ಗಿರುವಂಥದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂದ್ರೆ ಕೇಂದ್ರ ನರಮಂಡಲ ವ್ಯವಸ್ಥೆ. ಅದೇನ್ ಮಾಡುತ್ತೆ, ಇಡೀ ದೇಹದಲ್ಲಿ ನರಮಂಡಲ ಏನೇನಿದೆಯೋ ಅಂದ್ರೆ ಎಲ್ಲಾ ನರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಬೇಕಂದ್ರೆ, ಸೊ ಅಂದ್ರೆ ಪ್ರಧಾನವಾಗಿ ಅಲ್ಲಿ ಇರುವಂಥದ್ದು ನಮ್ಮ ಬ್ರೈನು ಮತ್ತೆ ಅಂದ್ರೆ ನಮ್ಮ ಮೆದುಳಿಂದ ಕನೆಕ್ಟ್ ಆಗ್ತದಂತ ಬ್ರೈನ್ ಸ್ಟೆಮ್ ಇಂದ ಕನೆಕ್ಟ್ ಆಗುವಂತ ಕೆಳಗಡೆ ನಮ್ಮ ಇಡೀ ದೇಹದಲ್ಲಿರುವಂತ ನರಗಳು ಎಲ್ಲಾ ನರಗಳು ಮತ್ತೆ ಬ್ರೈನ್ ಇದು ಸೇರ್ಕೊಂಡಿದ್ರೆ ಏನಂತ ಕರಿತೀವಿ, ಇದು ಕೇಂದ್ರ ನರಮಂಡಲ ವ್ಯವಸ್ಥೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಅದರಲ್ಲಿ ಸ್ವಲ್ಪ ತೊಂದರೆ ಆದ್ರೆ, ಈಗ ಬಸವರಾಜ್ ಅವ್ರಿಗೆ ಆಗಿರೋ ನೋಡಿ ಅಂತ ಪ್ರಾಬ್ಲಮ್ ಬರುತ್ತೆ ಅಲ್ವಾ. ಈ ಕೇಂದ್ರ ನರಮಂಡಲ ವ್ಯವಸ್ಥೆಯಲ್ಲಿ ಏನಾಗಿದೆ, ಸ್ವಲ್ಪ ಉಂಟಾಗಿದ್ರೆ, ಸ್ವಲ್ಪ ಪ್ರಾಬ್ಲಮ್ ಆಗಿದ್ರೆ ಈಗ ಬಸವರಾಜ್ ಅವರು ಫೇಸ್ ಮಾಡ್ತಾ ಇದ್ದಾರೆ. ಈ ಫೇಶಿಯಲ್ ಅಲ್ಲಿ ಅಂದ್ರೆ ಈ ಫೇಸ್ ಒಂದ್ ಕಡೆ ಈ ಕಡೆ ಆಗಿದೆ. ಯಾಕೆ ಆ ತರ ಆಗಿದೆ, ಪ್ರಧಾನ ಕಾರಣ ಏನು ಅಂತಂದ್ರೆ ಅಲ್ಲಿ ಆಗಿರುವಂತ ಸಮಸ್ಯೆ ಅದು. ಅರ್ಥ ಆಯ್ತಾ? ಅಂದ್ರೆ ಈ ಫೇಶಿಯಲ್ ಪ್ಯಾರಾಲಿಸಿಸ್ ಅಂತ ಕರಿತೀವಿ ನಾವು, ಪಾರ್ಶ್ವವಾಯು ಅಂತ ಕರಿತೀವಿ ಅಲ್ವಾ. ಸೊ ಈ ರೀತಿಯಲ್ಲಿ ಈ ಕೇಂದ್ರ ನರಮಂಡಲ ವ್ಯವಸ್ಥೆಯಲ್ಲಿ ಆಗಿರೋ ತೊಂದರೆಗಳು ಅದರಿಂದ ಆಗ್ತಾರಂತ
ಈ ಪಾರ್ಶ್ವವಾಯು ಮತ್ತೆ ಪ್ಯಾರಾಲಿಸಿಸ್ ಎಲ್ಲ ಆಗೋದು ಅದರಿಂದನೇ. ಸೊ ಇದು ಒಂದು ವ್ಯವಸ್ಥೆ ಅಲ್ವಾ. ಸೊ ಇದು ಪ್ರಧಾನವಾಗಿರುವಂಥ ಇಷ್ಟು ವ್ಯವಸ್ಥೆಗಳು ಕೆಲಸ ಮಾಡಬೇಕು ನೋಡಿ. ನಿಮ್ಮ ದೇಹ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಇಷ್ಟು ವ್ಯವಸ್ಥೆಗಳು ಕೆಲಸ ಮಾಡಬೇಕು, ಅರ್ಥ ಮಾಡ್ಕೊಳ್ಳಿ. ಅದು ಅದಕ್ಕೆ ಮೇಲೆ ಇರುವಂಥದ್ದು ಅತಿ ಉನ್ನತವಾಗಿರುವಂಥದ್ದು, ಅದು ಪ್ರಧಾನವಾಗಿರೋದು ನಮ್ಮ ಸಹಸ್ರಾರ ಚಕ್ರ. ಅಂದ್ರೆ ಅಲ್ಲಿರುವಂಥದ್ದು ಏನಂದ್ರೆ ಅತಿ ಪ್ರಾಮುಖ್ಯವಾಗಿರುವಂಥ ಅಲ್ಲಿ ಒಂದು ಅಂತಸ್ರಾವ ಗ್ರಂಥಿ ಇರುತ್ತೆ. ಇನ್ನು ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆ, ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಎಚ್ಚರಿಕೆ, ಆಧ್ಯಾತ್ಮಿಕ ಇನ್ನು ಹೇಳ್ಬೇಕಂದ್ರೆ ಏನಂತ ಕರಿಬೋದು, ಮೋಕ್ಷ, ಮುಕ್ತಿ, ಇವೆಲ್ಲ ಕರಿತಾ ಇರ್ತೀವಿ. ಅದೆಲ್ಲದನ್ನು ಅದಕ್ಕೆ ಎಲ್ಲದಕ್ಕಿಂತ ಮೇಲೆ ಇರುವಂಥದ್ದು ಅದು. ಓಕೆ, ಅದನ್ನು ಸಹ ಈ ಗ್ರಂಥಿಗಳು ಸಕ್ರಿಯಗೊಳಿಸ್ಕೊಂಡ್ರೆ ಆಗತ್ತೆ, ನಮಗೂ ಸಿಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ಸೊ ಇಲ್ಲಿ ನಾವು ಇಂಥ ಪ್ರಾಮುಖ್ಯತೆ ಇರುವಾಗ ಇಂಥ ಗ್ರಂಥಿಗಳು ನೋಡಿ, ನಮ್ಮ ದೇಹದಲ್ಲಿ 2 ತರ ಗ್ರಂಥಿಗಳಿದೆ, ಅರ್ಥ ಮಾಡ್ಕೊಳ್ಳಿ. 2 ತರ ಗ್ರಂಥಿಗಳು ಅದೇನಂತಂದ್ರೆ ಎಕ್ಸೋಕ್ರೈನ್ ಗ್ರಂಥಿಗಳು, ಎಂಡೋಕ್ರೈನ್ ಗ್ರಂಥಿಗಳು. ಎಕ್ಸೋಕ್ರೈನ್ ಗ್ರಂಥಿಗಳು ಅಂದ್ರೆ ಯಾವುದು? ಈಗ ನಮಗೂ ಬೆವರು ಬರುತ್ತೆ, ನಮ್ಮ ದೇಹದಿಂದ ಬೆವರು ಹೋಗ್ತಾ ಇರ್ತದೆ ಆಚೆ ಕಡೆ, ಅದು ಒಂದು ಗ್ರಂಥಿಯಿಂದನೇ ಉತ್ಪನ್ನ ಆಗ್ತಾ ಇರ್ತದೆ. ಆ ಗ್ರಂಥಿಗಳು ಸಪರೇಟ್ ಇರುತ್ತೆ, ಅದು ಪ್ರತ್ಯೇಕವಾಗಿರುತ್ತೆ. ಆಮೇಲೆ ಲಾಲಾರಸ, ಅದೇ ಜೊಲ್ಲು ಅಂತ ಕರಿತೀವಲ್ಲ, ಈ ಲಾಲಾರಸ ಆಚೆ ಕಡೆ ಹೋಗುವಂಥ ಗ್ರಂಥಿಗಳು ಅದನ್ನು ಸಹ ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಿಗೆ ಬರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಕಣ್ಣೀರು ಬರುತ್ತೆ, ಈ ನೀರಿನ ಅಂದ್ರೆ ನಮ್ಮ ಕಣ್ಣಿಂದ ನೀರು ಬರುತ್ತೆ ನೋಡಿ, ಅದನ್ನು ಸಹ ಒಂದು ಗ್ರಂಥಿಗಳಿಂದ ಉತ್ಪನ್ನ ಆಗ್ತಾ ಇರ್ತದೆ. ಇದನ್ನು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ನಾವು, ಅದನ್ನು ಪ್ರಧಾನವಾಗಿರುವಂಥದ್ದು. ಆಮೇಲೆ ಎರಡನೇ ತರ ಗ್ರಂಥಿಗಳು ಸ್ನೇಹಿತರೆ, ನಮಗಿರುವಂಥ ಎರಡನೇ ತರ ಗ್ರಂಥಿಗಳು ಇದು ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಇದನ್ನೇ ಅಂತಸ್ರಾವಿಕ ಗ್ರಂಥಿಗಳು ಅಂತ ಕರಿತೀವಿ. ಅದೇ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಈ ಇವತ್ತಿನ ಬೆಳಗ್ಗೆ ಈ ಪ್ರವಚನದಲ್ಲಿ ನಾವು ಪೂರ್ತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅವು ಏನಂತದ್ದು? ಅಂತಸ್ರಾವಿಕ ಗ್ರಂಥಿಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಷ್ಟಿದೆ, ಎಲ್ಲಿದೆ, ಇದೆಲ್ಲ ತಿಳ್ಕೊಬೇಕು ನಾವು ಅಲ್ವಾ. ಏನು ಮಾಡುತ್ತೆ ಯಾವುದೇ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಮೊದಲನೇದಾಗಿ ಈ ಅಂತಸ್ರಾವಿಕ ಗ್ರಂಥಿಗಳು ಎಷ್ಟು? 7 ಅಂತಸ್ರಾವಿಕ ಗ್ರಂಥಿಗಳು, 7 ಇದೆ ಅಂದ್ರೆ 7 ಇನ್ ನಂಬರ್. 7 ಅಂತಸ್ರಾವಿಕ ಗ್ರಂಥಿಗಳು ಎಲ್ಲೆಲ್ಲಿದೆ? ಮೇಲೆಯಿಂದ ಕೆಳಗಡೆವರೆಗೂ ನೋಡೋಣ. ಮೇಲೆ ಮೊದಲನೇದಾಗಿ ಪ್ರಧಾನವಾಗಿ ನಮ್ಮ ತಲದಲ್ಲಿ ಮೊದಲನೇ ಭಾಗ ಬ್ರಹ್ಮರಂಧ್ರ ಭಾಗ, ಸಹಸ್ರಾರ ಭಾಗ, ಅದು ಇಲ್ಲಿರೋದು, ಇಲ್ಲಿ ಈ ತಲೆ ಮೇಲೆ ಮಧ್ಯದಲ್ಲಿರೋದು ಈ ಗ್ರಂಥಿ. ಇದೊಂದು ಅಂತಸ್ರಾವ ಗ್ರಂಥಿ ಇದೆ ಇಲ್ಲಿ, ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಏನಂತ ಕರಿತೀವಿ? ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೀವಿ. ಅದಕ್ಕೆ ಸ್ವಲ್ಪ ಹಿಂಬಾಗಿದೆ, ಅದು ಅಲ್ಲೊಂದು ಇದೆ ಗ್ರಂಥಿ, ಅದು ಆದರೆ ಅಂತಸ್ರಾವಿ ಗ್ರಂಥಿ ಅಂತ ಕರೆಯಲ್ಲ ನಾವು. ಅದನ್ನು ಹೇಳ್ಬೇಕಂದ್ರೆ ಒಂದು ಉಪಗ್ರಂಥಿ ಅಂತ ಕರಿತಾ ಇರ್ತೀವಿ, ಅದನ್ನು ಗುರುತಿಸಲ್ಲ ಅಂತಸ್ರಾವಿ ಗ್ರಂಥಿ ಅಂತ. ಆದ್ರೆ ಅದೊಂದು ಗ್ರಂಥಿ ಇದೆ, ಅದು ಪ್ರಧಾನವೇ ಹೇಳ್ಬೇಕಂದ್ರೆ ಅದೇ ಹೈಪೋಥಾಲಮಸ್ ಅಂತ ಇದೆ, ಅದು ಪಕ್ಕದಲ್ಲಿರತ್ತೆ, ಅರ್ಥ ಮಾಡ್ಕೊಳ್ಳಿ. ಈ ಪಿಟ್ಯೂಟರಿ ಗ್ರಂಥಿಯನ್ನು ನಿರ್ವಹಿಸುವಂತ ಈ ಪಿಟ್ಯೂಟರಿ ಗ್ರಂಥಿಗೆ ಏನು ಸಲಹೆಗಳು ಬೇಕೋ, ಏನು ಸಮಾಚಾರ ಬೇಕೋ ಅದೆಲ್ಲ ಕೊಡುವಂಥ ಗ್ರಂಥಿ ಹೈಪೋಥಾಲಮಸ್ ಗ್ರಂಥಿ. ಅಂದ್ರೆ ನಮ್ಗೆ ಯಾವುದೇ ಒಂದು ದೇಹದಲ್ಲಿ ಆಗಬೇಕು ಅಂತಂದ್ರೆ ಪ್ರಧಾನವಾಗಿ ಪಿಟ್ಯೂಟರಿ ಗ್ರಂಥಿ ಕೆಲಸ ಮಾಡಲೇಬೇಕು, ಅರ್ಥ ಮಾಡ್ಕೊಳ್ಳಿ. ಆ ಪಿಟ್ಯೂಟರಿ ಗ್ರಂಥಿ ಅಂತ ಏನು ಕರಿತೀವೋ ಅದನ್ನೇ ಸಹಸ್ರಾರ ಚಕ್ರ ಅಂತ ಕರಿತೀವಿ ನಾವು, ಸಹಸ್ರಾರ ಕೇಂದ್ರ ಅಂತ ಕರಿತೀವಿ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ತಿಳ್ಕೊಂಡು ಹೋಗೋಣ. ಆದ್ರೆ ಅಲ್ಲಿರುವಂಥದ್ದು ಪಿಟ್ಯೂಟರಿ ಗ್ರಂಥಿ ಸ್ನೇಹಿತರೆ, ಅಲ್ಲಿ ಅದು ಮೊದಲನೇ ಗ್ರಂಥಿ ಅಂತ ನೀವು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅದು ಮೊದಲನೇ ಗ್ರಂಥಿ. ಅದರಿಂದ ಸ್ವಲ್ಪ ಪಕ್ಕಕ್ಕೆ ಬಂದ್ರೆ ಅದನ್ನು ತಲಭಾಗದಲ್ಲಿ ಇರ್ತದೆ, ಪಿಟ್ಯೂಟರಿ ಗ್ರಂಥಿ ತಲಭಾಗದಲ್ಲೇ. ಮತ್ತೆ ಇನ್ನೊಂದು ಗ್ರಂಥಿ ಅದಕ್ಕಿಂತ ಸ್ವಲ್ಪ ಪಕ್ಕಕ್ಕೆ ಬಂದ್ರೆ ಆ ಗ್ರಂಥಿ ಹೆಸರು ನಾವು ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ. ಇದು ಎರಡನೇ ಗ್ರಂಥಿ. ಈ ಪೀನಿಯಲ್ ಗ್ರಂಥಿ ಪ್ರಧಾನವಾಗಿ ನಮ್ಮ ತಲಭಾಗದಲ್ಲಿ ಈ ಮೂರನೇ ಕಣ್ಣು ಅಂತ ಕರಿತೀವಿ ನಾವು, ಇಲ್ಲಾಂದ್ರೆ ಈ ಭ್ರೂ ಮಧ್ಯದಲ್ಲಿರುವಂತ ಈ ಗ್ರಂಥಿ, ಈ ಭ್ರೂ ಮಧ್ಯ ಅಂದ್ರೆ ಈ ತಳದಲ್ಲಿ ಭ್ರೂ ಮಧ್ಯದಲ್ಲಿರುವಂತ ಈ ಪ್ರಾಂತದಿಂದ ಸ್ವಲ್ಪ ಒಳಗಡೆ ಇರುವಂತ ಆ ಗ್ರಂಥಿ ಪೀನಿಯಲ್ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ. ಇದು ಎರಡನೇ ಗ್ರಂಥಿ. ಇನ್ನು ಸ್ವಲ್ಪ ಕೆಳಗಡೆ ಬಂದ್ರೆ ಈ ಗಂಟಲ ಪ್ರಾಂತ ಇದೆ ನೋಡಿ, ಈ ಗಂಟಲ ಇಲ್ಲಿರುವಂಥದ್ದು ವಿಶುದ್ಧ ಚಕ್ರ. ಮತ್ತೆ ಇಲ್ಲಿರುವಂಥದ್ದು ನಾವೇನ್ ಹೇಳ್ತಾ ಇದ್ದು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅಂತ ಗ್ರಂಥಿ ಐತೆ. ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಈ ವಿಶುದ್ಧ ಚಕ್ರ, ಈ ಗಂಟಲ ಪ್ರಾಂತ ಅಂತ ಕರಿತೀವಿ, ಅರ್ಥ ಮಾಡ್ಕೊಳ್ಳಿ. ಸೊ ಇದೊಂದು ಮೂರನೇ ಗ್ರಂಥಿ ಆಗತ್ತೆ ನಿಮಗೆ, ಥೈರಾಯ್ಡ್ ಪ್ಯಾರಾಥೈರಾಯ್ಡ್. ಓಕೆ, ಅಲ್ಲಿಂದ ಸ್ವಲ್ಪ ಈ ಹೃದಯ ಭಾಗ, ಛಾತಿ ಭಾಗ, ಉದರ ಭಾಗ ಬಂದ್ರೆ, ಈ ಚೆಸ್ಟ್ ಭಾಗ ಬಂದ್ರೆ ಅಲ್ಲಿರುವಂಥದ್ದು ಥೈಮಸ್ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ, ಥೈಮಸ್ ಗ್ರಂಥಿ. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಹೋದ್ರೆ
ನಿಮ್ಮ ಹೊಟ್ಟೆ ಪ್ರಾಂತ, ಸ್ಟಮಕ್ ಪ್ರಾಂತ. ಈ ಸ್ಟಮಕ್ ಪ್ರಾಂತದಲ್ಲಿರುವಂಥದ್ದು ಆ ಗ್ರಂಥಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಪ್ಯಾನ್ಕ್ರಿಯಾಸ್ ಗ್ರಂಥಿ, ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ ಸ್ನೇಹಿತರೆ. ಮೇದೋಜೀರಕ ಗ್ರಂಥಿ ಅನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಮೇದೋಜೀರಕ ಗ್ರಂಥಿ ಪ್ರಧಾನವಾಗಿರೋದು ಅದು ನಮ್ಮ ಹೊಟ್ಟೆ ಪ್ರಾಂತಕ್ಕೆ ಸಂಬಂಧಿಸಿರೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಸ್ವಲ್ಪ ಕೆಳಗಡೆ ಹೋದ್ರೆ, ಸೊ ಕೆಳಗಡೆ ಅಂದ್ರೆ ಅದು ಪಕ್ಕದಲ್ಲೇ ಅಂತ ಇಟ್ಕೊಳ್ಳಿ, ಸೊ ಅದು ಸೇಮ್ ಸಮಾಂತರವಾಗಿರುತ್ತೆ. ಅಲ್ಲಿ ಆಡ್ರಿನಲ್ ಗ್ರಂಥಿ, ಆಡ್ರಿನಲ್ ಗ್ರಂಥಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಆಡ್ರಿನಲ್ ಗ್ರಂಥಿ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಆಡ್ರಿನಲ್ ಗ್ರಂಥಿ. ಸೊ ಅದನ್ನು ಸಹ ಆಡ್ರಿನಲ್ ಗ್ರಂಥಿನೂ ಸರಿಯಾದ ರೀತಿಯಲ್ಲಿ ಕೆಲಸ ಆಗಬೇಕು. ಅದು ಸೊ ಪ್ರಧಾನವಾಗಿ ಅದು ಎಲ್ಲಿರ್ತದೆ ಅಂದ್ರೆ ಕಿಡ್ನಿ ಹತ್ರ ಇರ್ತದೆ ಸ್ನೇಹಿತರೆ. ಅದು ಎಲ್ಲಿರ್ತದೆ? ಕಿಡ್ನಿ ಹತ್ರ. ಇದು ಹೇಳ್ಬೇಕಂದ್ರೆ ಇದನ್ನು ಮೂತ್ರಕೋಶ ಗ್ರಂಥಿ ಅಂತ ಕರೀತಾರೆ. ಏನಂತ ಕರೀತಾರೆ? ಮೂತ್ರಕೋಶಕ್ಕೆ ಸಂಬಂಧಿತ ಗ್ರಂಥಿ ಅಂತಾನೂ ಕರೀತಾ ಇರ್ತಾರೆ. ಅದು ಅಡ್ರಿನಲ್ ಗ್ರಂಥಿ ಸ್ನೇಹಿತರೆ. ಅದೊಂದು ಗ್ರಂಥಿ ಆಯ್ತು. ಅವಾಗ ಎಷ್ಟಾಯ್ತು ಈಗ? 1 2 3 4 ಆದ್ಮೇಲೆ ಕೆಳಗಡೆ 5 6, ಇನ್ನು ಲಾಸ್ಟ್ ಇರೋದು 7th ಗ್ರಂಥಿ ಎಲ್ಲಿರುತ್ತೆ? 7th ಗ್ರಂಥಿ ನಮ್ಮ ಈ ಜೆನೆಟಿಕ್ಸ್ ಅಂತ ಕರಿತೀವಲ್ಲ, ಜೆನಿಟಲ್ಸ್ ಅಂತ. ಜೆನಿಟಲ್ಸ್ ಅಂದ್ರೆ ಏನು? ಈ ಸಂತಾನೋತ್ಪತ್ತಿ ಲೈಂಗಿಕ ಅವಯವಗಳು. ಈ ಇದನ್ನು ಲೈಂಗಿಕ ಗ್ರಂಥಿಗಳು ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಲೈಂಗಿಕ ಗ್ರಂಥಿಗಳು. ಅದರಲ್ಲಿರುವಂತ ಯಾವುದು? ಅಂಡಾಶಯ ಗ್ರಂಥಿಗಳು ಮತ್ತೆ ವೃಷಣ ಗ್ರಂಥಿಗಳು. ಅಂಡಾಶಯ ಗ್ರಂಥಿಗಳಂದ್ರೆ ಸ್ತ್ರೀಯಲ್ಲಿ ಇರ್ತದೆ. ವೃಷಣ ಗ್ರಂಥಿಗಳು ಅಂದ್ರೆ ಟೆಸ್ಟಿಟಿಸ್ ಅಂತ ಕರಿತೀವಿ. ಅದೇ ಅಂಡಾಶಯ ಗ್ರಂಥಿಗಳು ಅಂದ್ರೆ ಎಂತ ಕರಿತೀವಿ? ಓವರಿಸ್ ಗ್ರಂಥಿಗಳು ಮತ್ತೆ ಟೆಸ್ಟಿಟಿಸ್ ಗ್ರಂಥಿಗಳು. ಟೆಸ್ಟಿಟಿಸ್ ಗ್ರಂಥಿಗಳು ಇರುತ್ತದೆ ಯಾವುದು? ವೃಷಣ ಗ್ರಂಥಿಗಳು. ಯಾರ ಹತ್ರ ಇರ್ತದೆ? ಯಾರಲ್ಲಿ ಇರ್ತದೆ? ಪುರುಷರಲ್ಲಿ ಇರ್ತದೆ. ಇದು 7ನೇ ಗ್ರಂಥಿ. ಯಾವುದು? 7ನೇ ಗ್ರಂಥಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಈ 7 ಗ್ರಂಥಿಗಳು ನಮ್ಮ ದೇಹದಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ 7 ಗ್ರಂಥಿಗಳು ಪ್ರಧಾನವಾಗಿ 7 ಚಕ್ರಗಳಿಗೂ ಸಂಬಂಧಿತ ಇರ್ತದೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ 7 ಗ್ರಂಥಿಗಳು 7 ಚಕ್ರಗಳು ಸಂಬಂಧ ಇರ್ತದೆ. ಚಕ್ರಗಳು ಎಲ್ಲಿರ್ತದೆ? ಪ್ರಾಣಮಯ ಕೋಶದಲ್ಲಿ. ಈಗಾಗಲೇ ಹೇಳಿದ್ವಿ. ಆ ಪ್ರಾಣಮಯ ಕೋಶದಲ್ಲಿರುವಂತ 7 ಚಕ್ರಗಳಿಗೆ ಈ 7 ಗ್ರಂಥಿಗಳು ನೇರ ಸಂಪರ್ಕ ಇರುತ್ತೆ. ಓಕೆ, ಅವಾಗ 7 ಚಕ್ರಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಓಕೆ ಏನಾಗತ್ತೆ? 7 ಗ್ರಂಥಿಗಳು ಚೆನ್ನಾಗಿ ಕೆಲಸ ಮಾಡತ್ತೆ. ಅವಾಗ 7 ಗ್ರಂಥಿಗಳ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಎಲ್ಲಾ ವ್ಯವಸ್ಥೆಗಳು ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ಈ ಹೇಳ್ಬೇಕಂದ್ರೆ ಈ ವ್ಯವಸ್ಥೆಗಳು, ಈ ಶರೀರ ವ್ಯವಸ್ಥೆಗಳು, ನಿರ್ಮಾಣ ವ್ಯವಸ್ಥೆಗಳು ಏನಿದೆಯೋ ಈಗಾಗಲೇ ತಿಳ್ಕೊಂಡಿದ್ವಿ, ಎಲ್ಲಾನು ಕೆಲಸ ಮಾಡತ್ತೆ, ಎಲ್ಲಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡತ್ತೆ. ನೋಡಿ, ಈಗ ಈ ಕೆಳಗಿಂದ ಹೋಗೋಣ. ಓವರಿಸ್ ಟೆಸ್ಟಿಟಿಸ್ ಇದೆ ಅಂದ್ರೆ ಅಂಡಾಶಯ ಗ್ರಂಥಿಗಳು ಮತ್ತೆ ಈ ವೃಷಣ ಗ್ರಂಥಿಗಳು. ಇವು ಕೆಲಸ ಮಾಡಿದ್ರೆ ಏನಾಗತ್ತೆ? ನಿಮ್ಮ ರೀಪ್ರೊಡಕ್ಟಿವ್ ಸಿಸ್ಟಮ್, ಸಂತಾನೋತ್ಪತ್ತಿ ವ್ಯವಸ್ಥೆ ಇದು ಚೆನ್ನಾಗಿ ಕೆಲಸ ಮಾಡತ್ತೆ. ಅವಾಗ ಸಂತಾನೋತ್ಪತ್ತಿಗೆ ಏನೂ ತೊಂದರೆ ಆಗಲ್ಲ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೇಲೆ ಇರುವಂಥದ್ದು ಏನಿದೆ ಅಲ್ಲಿರುವಂಥದ್ದು ಅಡ್ರಿನಲ್ ಗ್ರಂಥಿ ಸ್ನೇಹಿತರೆ. ಅಡ್ರಿನಲ್ ಗ್ರಂಥಿ. ಈ ಅಡ್ರಿನಲ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏನಾಗುತ್ತೆ? ವಿಸರ್ಜನೆ ವ್ಯವಸ್ಥೆ ಅದ್ಭುತವಾಗಿರುತ್ತೆ. ಯಾವುದು ತೊಂದರೆ ಬರಲ್ಲ. ಮಲ ಮೂತ್ರ ಎಲ್ಲ ಆಚೆ ಕಡೆ ಹೋಗ್ತಾ ಇರ್ತದೆ. ನಿಮ್ಗೆ ಯಾವುದೇ ದೇಹದಲ್ಲಿ ಉತ್ಪನ್ನ ಆಗ್ತಾ ಇರುವಂತ ವ್ಯರ್ಥ ಪದಾರ್ಥಗಳು ವಿಸರ್ಜನೆ ಅದ್ಭುತವಾಗಿ ಆಗತ್ತೆ. ಅದನ್ನೇ ವಿಸರ್ಜನೆ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗತ್ತೆ. ಮತ್ತೆ ಅದರಿಂದ ಅಂದ್ರೆ ಈ ಗ್ರಂಥಿಗಳು ಹೆಂಗ್ ಕೆಲಸ ಮಾಡ್ಬೇಕು ಗೊತ್ತಾ? ಕಡಿಮೆ ಮಾಡಬಾರ್ದು, ಹೆಚ್ಚು ಮಾಡಬಾರ್ದು, ಸಮತೋಲ್ಯ ಸ್ಥಿತಿಯಲ್ಲಿ ಬಿಟ್ಕೋಬೇಕು ನಾವು. ಬ್ಯಾಲೆನ್ಸ್ಡ್ ಸ್ಟೇಟ್, ಅದನ್ನು ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡ್ಬೇಕಾದ್ರೆ ಓವರಾಗಿ ಕೆಲಸ ಮಾಡಬಾರ್ದು. ಓವರಾಗಿ ಕೆಲಸ ಮಾಡಿದ್ರೆ ಒಂದು ಪ್ರಾಬ್ಲಮ್, ಕಡಿಮೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅದೊಂದು ಪ್ರಾಬ್ಲಮ್. ಮತ್ತೇನ್ ಮಾಡ್ಬೇಕು? ಮಧ್ಯರಕ ಅಂದ್ರೆ ಮಧ್ಯ ಮಾರ್ಗ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮಧ್ಯಸ್ಥ ಅಂತ ಹೇಳ್ಬೋದು. ಸೊ ಬ್ಯಾಲೆನ್ಸ್ಡ್ ಸ್ಟೇಟ್, ಸಮತೋಲಿನ ಸ್ಥಿತಿ ಅಂತ ಕರೀತೀವಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಇಡೀ ವ್ಯವಸ್ಥೆಗಳು ಈಗಾಗಲೇ ಹೇಳ್ಕೊಂಡ ಪ್ರಕಾರ ಇಡೀ ವ್ಯವಸ್ಥೆಗಳು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಆಯ್ತು, ಈಗ ಅಡ್ರಿನಲ್ ಬಗ್ಗೆ ನೋಡಿದ್ವಿ. ಪ್ಯಾನ್ಕ್ರಿಯಾಸ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಜೀರ್ಣ ವ್ಯವಸ್ಥೆ ಅದ್ಭುತವಾಗಿರತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೇಲೆ ಹೋದ್ಮೇಲೆ ಇರುವಂಥದ್ದು ಅಲ್ಲಿರುವಂಥ ಗ್ರಂಥಿ ಥೈಮಸ್ ಗ್ರಂಥಿ ಸ್ನೇಹಿತರೆ. ಥೈಮಸ್ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ? ಉಸಿರಾಟ ವ್ಯವಸ್ಥೆ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್, ರಕ್ತ ಪರಿಚಲನೆ ವ್ಯವಸ್ಥೆ ಎರಡೂ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಅಂತ ಅದ್ಭುತವಾದ ವಿಷಯ. ಆಮೇಲೆ ಇನ್ನು ಸ್ವಲ್ಪ ಮೇಲೆ ಹೋದ್ರೆ ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡಿದ್ರೆ
ಇಡೀ ದೇಹ ಒಳಗಡೆ ಇರುವಂತ ಎಲ್ಲ ಕ್ಯಾಲ್ಸಿಯಮು ಮತ್ತೆ ಈ ಗಂಟ್ಲ ಪ್ರಾಂತದಿಂದ ಇಲ್ಲಿ ಈ ಗಂಟ್ಲ ಪ್ರಾಂತ, ಎಸ್ಪೆಷಲಿ ಗಂಟ್ಲ ಪ್ರಾಂತ ಅಂದ್ರೆ ಏನು, ಅದು ಸಂಬಂಧಿಸಿರೋದು ಈ ಬಾಯಿ ಆಗ್ಬೋದು, ಮೂಗಿ, ಈ ಪ್ರಾಂತ, ಈ ಕುತ್ತಿಗೆ, ಎಲ್ಲ ಈ ಪ್ರಾಂತವನ್ನೆಲ್ಲಾನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸೋದು. ಹೇಳ್ಬೇಕಂದ್ರೆ ಒಂಥರ ಈ ಈ ಮುಖದಲ್ಲಿರುವಂತ ಕಣ್ಣುಗಳು, ಮೂಗಿ, ಮತ್ತೆ ಆ, ಈ ಕಿವಿಗಳು, ಮತ್ತೆ ಇದೆಲ್ಲ ಇರ್ತದೆ, ಈ ಬಾಯಿ, ಇದೆಲ್ಲ ನೋಡ್ಕೊಂತ ಇರೋದು, ಇದೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸೋ ಆ ವ್ಯವಸ್ಥೆನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸುವಂತ ಗ್ರಂಥಿಗಳು ಯಾವ್ದು ಗೊತ್ತಾ? ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಸ್ನೇಹಿತರೆ. ಇದು ಅಂತ ಅದ್ಭುತವಾದ ವ್ಯವಸ್ಥೆ ಇದು. ಅಂದ್ರೆ ಅಂತ ಅದ್ಭುತವಾದ ಗ್ರಂಥಿಗಳಿದು. ಇವೆಲ್ಲ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ಲೇಬೇಕು, ಕೆಲಸ ಮಾಡ್ತಾನೆ ಇರಬೇಕು, ಅದು ನಾವು ನೋಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಂಥ ರೀತಿಯಲ್ಲಿ ಅದು ಸಮತುಲ್ಯಗೊಳಿಸ್ಕೊಂತ ಇರಬೇಕು. ಆದ್ರೆ ಇನ್ ಸ್ವಲ್ಪ ಮೇಲೆ ಹೋದ್ರೆ ಇಲ್ಲಿರುವಂತ ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಪ್ರಧಾನವಾಗಿ ಹೇಳ್ತೀವಿ. ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸ್ನೇಹಿತರೆ, ನಮ್ಮ ಮೆದುಳಲ್ಲಿರುವಂತ ಎಲ್ಲಾ ಚಟುವಟಿಕೆಗಳು, ಹೇಳ್ಬೇಕಂದ್ರೆ ನಮ್ಮ ಮೆದುಳಲ್ಲಿರುವಂತ ಎಲ್ಲಾ ಚಟುವಟಿಕೆಗಳು, ನಮ್ಮ ದೇಹಕ್ಕೆ ಸಂಬಂಧಿತ ಎಲ್ಲ ಸಿಗ್ನಲ್ಸ್, ಅಂದ್ರೆ ನಮ್ಮ ದೇಹಕ್ಕೆ ಏನೇನು ಯಾವಾಗ ನಿಯಂತ್ರಣ ಬೇಕು, ಏನ್ ನಿಯಂತ್ರಣ ಬೇಕು, ಪ್ರಧಾನವಾಗಿ ಈ ಪೀನಲ್ ಗ್ಲ್ಯಾಂಡ್ ಏನ್ ಮಾಡತ್ತಂದ್ರೆ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಮಾಡ್ತಾ ಇರ್ತದೆ. ಸೊ ಪ್ರಧಾನವಾಗಿ ಈ ಎಲ್ಲಾ ಗ್ರಂಥಿಗಳು ಸಹ ಇವು ಏನ್ ಉತ್ಪನ್ನ ಮಾಡ್ತಾ ಇರ್ತದೆ ಅಂದ್ರೆ, ಈ ಗ್ರಂಥಿಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ, ಯಾವ ಪೊಸಿಷನ್ ಅಲ್ಲಿ ಏನ್ ಗ್ರಂಥಿ ಅಂತ ನಾನು ಹೇಳ್ತಾ ಬಂದಿದೆ. ಆ ಗ್ರಂಥಿ ಏನು ಉತ್ಪನ್ನ ಮಾಡತ್ತೆ, ಉತ್ಪನ್ನ ಮಾಡಿರೋದು ಯಾವ ರೀತಿಯಲ್ಲಿ ಎಲ್ಲಿ ಹೋಗುತ್ತೆ ಅಂತ ಹೇಳ್ತೀನಿ ನಾನು. ಆದ್ರೆ ಅದಕ್ಕೆ ಮುಂಚೆ ಈ ಪೀನಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾ ಇದೀವಲ್ಲ, ಇದು ಪೀನಿಯಲ್ ಗ್ಲ್ಯಾಂಡ್ನು ಸಹ ಈ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಉತ್ಪನ್ನ ಮಾಡಿ ನಮ್ಮ ಇಡೀ ದೇಹವನ್ನು ಕಾರ್ಯನಿರ್ವಹಿಸ್ತಾ ಇರ್ತದೆ. ಇದು ಪ್ರಧಾನವಾಗಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು. ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ತುಂಬಾ ತೊಂದರೆಗಳು ಅನುಭವಿಸ್ತಾರೆ. ಅದನ್ನು ನೆಕ್ಸ್ಟ್ ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಅದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸ್ನೇಹಿತರೆ, ಇಡೀ ನಮ್ಮ ಬ್ರೈನ್, ಈಗ ಪೀನಿಯಲ್ ಗ್ಲ್ಯಾಂಡ್ ಆಗ್ಬೋದು, ಪಿಟ್ಯೂಟರಿ ಗ್ಲ್ಯಾಂಡ್ ಆಗ್ಬೋದು, ಎರಡು ಯಾವ್ದು ಸಂಬಂಧಿತದು? ಈ ಬ್ರೈನ್ ಸಂಬಂಧಿತರದು. ಈ ಬ್ರೈನ್ ಅಂದ್ರೆ ಮೆದುಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು, ಮೆದುಳು ಪೂರ್ತಿ ಶಕ್ತಿಗೊಳಿಸ್ಕೋಬೇಕು, ಅದು ಒಂಥರ ಹೇಳ್ಬೇಕಂದ್ರೆ ಉತ್ತೇಜಿತ ಆಗಬೇಕು, ಶಾರ್ಪ್ ಆಗಿರ್ಬೇಕು. ಇದೆಲ್ಲ ಈ ಮೆದುಳು ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ಪೀನಿಯಲ್ ಗ್ಲ್ಯಾಂಡ್, ಪಿಟ್ಯೂಟರಿ ಗ್ಲ್ಯಾಂಡ್ ಎರಡನ್ನು ಸಕ್ರಿಯಗೊಳಿಸ್ಕೊಳ್ಳಿ, ಇದು ಒಂಥರ ಸಮತುಲ್ಯಗೊಳಿಸ್ಕೊಳ್ಳಿ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ನೋಡಿ ಎಷ್ಟು ಸಿಸ್ಟಮ್ಗೆ ಯಾವ ಗ್ರಂಥಿಗಳು ನಿಮಗೆ ಕನೆಕ್ಟ್ ಆಗಿದೆ ಅಂತ ಈಗ ಅರ್ಥ ಆಗಿರ್ತದೆ ಈಗಾಗಲೇ ಅಲ್ವಾ. ಆದ್ರೆ ಇದರಲ್ಲಿ ಏನಂದ್ರೆ, ಈ ಅಂತಃಸ್ರಾವಿಕ ಗ್ರಂಥಿ ಏನ್ ಮಾಡತ್ತಂದ್ರೆ, ಸುಮಾರು ಸ್ನೇಹಿತರೆ ಅಂತಃಸ್ರಾವಿಕ ಗ್ರಂಥಿ ಮಾಡುವಂತ ಕೆಲಸ ಅಂದ್ರೆ 140 ಹಾರ್ಮೋನ್ಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು? ಈ ಸ್ರವಿಸುವಿಕ ಅಂತ ಹೇಳ್ತೀವಿ ನಾವು. ಹಾರ್ಮೋನ್ಸ್ ಅನ್ನು ಉತ್ಪನ್ನ ಮಾಡತ್ತೆ. 140 ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪನ್ನ ಮಾಡುವಂತ ಕೆಲಸ ಈ ಅಂತಃಸ್ರಾವಿ ಗ್ರಂಥಿಗಳು ಮಾಡತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಇದು ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಈಗಾಗಲೇ ಹೇಳ್ಕೊಂಡಿರ್ಬೇಕ ಎಲ್ಲಾ ವ್ಯವಸ್ಥೆಗಳನ್ನು ನಿಯಂತ್ರಣ ಮಾಡೋದು ಒಂದು ರೀತಿಯಲ್ಲಿ ನೋಡ್ತಾ ಹೋದ್ರೆ ಅದು ಒಂದೇ ಅಲ್ಲ. ನಮ್ಮ ಯಾವುದೇ ನಮ್ಮ ಮಾನಸಿಕ ಸಮಸ್ಯೆಗಳು, ನಮ್ಮ ಮಾನಸಿಕ ಸಮಸ್ಯೆಗಳನ್ನು ನಿಯಂತ್ರಣ ಮಾಡುತ್ತೆ. ನಮ್ಮ ಸ್ವಭಾವ ಮೇಲೆ ಸ್ವಭಾವ ನಿಯಂತ್ರಣ ಮಾಡುತ್ತೆ. ನಮ್ಮ ಆಧ್ಯಾತ್ಮಿಕ ಹೊಲಪಕ್ಕೂ ಕಾರಣವಾಗತ್ತೆ ಈ ಗ್ರಂಥಿಗಳು. ಸೊ ಅಂತ ಅದ್ಭುತವಾದ ಗ್ರಂಥಿಗಳಂತ ನಾವು ತಿಳ್ಕೊಬೇಕು ಸ್ನೇಹಿತರೆ. ಆದ್ರೆ ಈ ಗ್ರಂಥಿಗಳನ್ನು ಸೊ ಉದಾಹರಣೆಗೆ ಒಂದು ಹೇಳ್ತಾರೆ ಇಲ್ಲಿ, ಏನಂತಂದ್ರೆ ಈ ಗ್ರಂಥಿಗಳಲ್ಲಿ ಈ ಮೂತ್ರ ಜನಾಂಗದ ಗ್ರಂಥಿ ಅಂತ ಹೇಳಿದ್ವಿ ನಾವು, ಆಡ್ರಿನಲ್ ಗ್ರಂಥಿ ಅಂತ ಹೇಳಿದ್ವಿ ನೋಡಿ. ಇದು ಸರಿಯಾದ ಕೆಲಸ ಮಾಡಿದ್ದಿದ್ರೆ ಅವಾಗ ಏನಾಗುತ್ತಂದ್ರೆ ಯಕೃತ್ತು ಪರಿಣಾಮ ಬೀರುತ್ತದೆ, ಮತ್ತೆ ವ್ಯಕ್ತಿಯ ಭಯಭೀತರಾಗ್ತಾರೆ, ಅನಾರೋಗ್ಯದ ಸ್ವಭಾವವನ್ನು ಹೊಂದಿರ್ತಾರೆ. ಅದೇ ಒಂಥರ ನಮ್ಗೆಲ್ಲ ಗೊತ್ತಾಗ್ತದೆ, ಸ್ವಲ್ಪ ಜನ ಇರೋದಕ್ಕೆ ಭಯ ಆಗ್ತಾ ಇರ್ತದೆ ನೋಡಿ. ಆ ಭಯ ಯಾಕಾಗ್ತದೆ ಅಂತಂದ್ರೆ ಒಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇದು ಮೂತ್ರ ಜನಾಂಗದ ಗ್ರಂಥಿ. ಭಯ ಯಾವ್ದು ಸಂಬಂಧ ಗೊತ್ತಾ? ಭಯ ಮೂತ್ರ ಜನಾಂಗದ ಅದಕ್ಕೆ ಸಂಬಂಧಿಸಿರೋದು. ಅಲ್ಲಿ ಆ ಅಡ್ರಿನಲ್ ಗ್ರಂಥಿ ಅಂತ ಹೇಳ್ತೀವಿ ನಾವು, ಮೂತ್ರ ಜನಾಂಗದ ಗ್ರಂಥಿ. ಅದು ಸರಿಯಾದ ಸಮತೋಲಗೊಳಿಸ್ಕೊಂಡಿಲ್ಲ ಅಂದ್ರೆ, ಅದು ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇಲ್ಲ ಅಂದ್ರೆ, ಅವಾಗ ನಿಮ್ಗೆ ಯಾವುದೇ ಒಂದು ವ್ಯಕ್ತಿಗೆ ಭಯ ಆಗ್ತಾ ಇರ್ತದೆ, ಭಯ ಹೆಚ್ಚಾಗ್ತಾ ಇರ್ತದೆ. ಅದನ್ನು ಸರಿಪಡಿಸಿದ್ರೆ ಸಾಕು, ಅಲ್ಲಿರುವಂತ ಆ ಗ್ರಂಥಿಯನ್ನು ಸರಿಪಡಿಸಕ್ಕೆ ಮಾರ್ಗಗಳು ಹೆಚ್ಚಿದೆ. ಸರಿಪಡಿಸಕ್ಕೆ ಮಾರ್ಗಗಳು ಇವತ್ತಿನ ಕಾರ್ಯಕ್ರಮದಲ್ಲಿ 2 ವಿಧಗಳನ್ನು ನೋಡ್ತೀವಿ ನಾವು. ಒಂದು ವಿಧಾನ ಅಂದ್ರೆ ಚಕ್ರಗಳನ್ನು ಸಕ್ರಿಯಗೊಳಿಸೋದು, ಅದಕ್ಕೂ ಮುದ್ರಗಳಿದೆ, ಅದಕ್ಕೂ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಅಂದ್ರೆ ಮುದ್ರಾ ಚಿಕಿತ್ಸೆಯಿಂದ ಈ ಆಕ್ಯುಪ್ರೆಷರ್ ಚಿಕಿತ್ಸೆಯಿಂದ ಎರಡು ರೀತಿಯಲ್ಲಿ ನಾವು ಈ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೊಳಕ್ಕೆ, ಸಮತೋಲನಗೊಳಿಸೋಕೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಇದೊಂದು ಉದಾಹರಣೆ ಹೇಳಿದೆ ನಿಮಗೆ, ಈ ರೀತಿಯಲ್ಲಿ ಆಗ್ತಾ ಇತ್ತು. ಆಮೇಲೆ ಈ ಲೈಂಗಿಕ ಗ್ರಂಥಿಗಳು ಅತಿಯಾಗಿ ಕ್ರಿಯಾಶೀಲಕವಾದ್ರೆ ಏನಾಗುತ್ತೆ ಗೊತ್ತಾ? ವ್ಯಕ್ತಿ ಅನ್ನೋರು ಭಾವೋದ್ರಿಕವಾಗ್ತಾನೆ, ಮತ್ತೆ
ಒಂಥರ ಸ್ವಾರ್ಥಿ ಆಗ್ತಾನೆ ನೋಡಿ. ಎಷ್ಟು ಎಷ್ಟು ಗುಣಗಳು ಚೇಂಜ್ ಆಗ್ತಾ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾವು ನೋಡ್ತಾ ಇರ್ತೀವಿ, ನಾವು ಅನ್ಕೋತಾ ಇರ್ತೀವಿ ನಮ್ಮ ಮಕ್ಕಳು ನಾವು ಕೇಳ್ತಾ ಇಲ್ಲ, ಈ ಮಕ್ಕಳು ನಾವು ಹೇಳೋದು ಕೇಳಲ್ಲ, ಈ ಇತ್ತೀಚಿನ ಕಾಲದಲ್ಲಿ ಈ ಮೊಬೈಲ್ಸ್ ಎಲ್ಲ ಹೆಚ್ಚಾಗಿದೆ, ಅವರು ಸರಿಯಾಗಿ ನಾವೇನು ಕೇಳಿಸ್ಕೊಂಡಿಲ್ಲ, ಇವನೊಂಥರ ಹಠ ಮಾಡ್ತಾನೆ, ಮೊಂಡಿ ಇವನು, ಮತ್ತೆ ಈ ರೀತಿಯಲ್ಲಿ ಮತ್ತೆ ಇವನಿಗೆ ಕೆಟ್ಟ ಅಭ್ಯಾಸಗಳಾಗಿದೆ, ವ್ಯಸನಗಳಾಗಿದೆ, ಅವನು ಅವನು ಅವನ ತೀರು ಸರಿಯಾಗಿಲ್ಲ. ಅಂದ್ರೆ ಯಾರೇ ಇರಲಿ, ಯುವಕರಿರ್ಲಿ ಮತ್ತೆ ಸ್ವಲ್ಪ ದೊಡ್ಡವರು, ಯುವಕರಿರ್ಲಿ ಮತ್ತೆ ಯುವಕರಿಂದ ಸ್ವಲ್ಪ ಮೇಲಿನಂತ ಒಂದು ಸ್ವಲ್ಪ ಅಡಲ್ಟ್ಸ್ ಇರ್ಲಿ, ಇಲ್ಲಾಂದ್ರೆ ಈ ಟೀನೇಜರ್ಸ್ ಇರ್ಲಿ, ಎಲ್ಲ ಮನುಷ್ಯರಲ್ಲಿ ನಾವು ಎಷ್ಟೋ ಒಂದು ಲಕ್ಷಣಗಳು ಸ್ವಭಾವಗಳು ನೋಡ್ತಾ ಇರ್ತೀವಿ ಸ್ನೇಹಿತರೆ. ಅವನ್ ಅರ್ಥ ಆಗಲ್ಲ ನಮ್ಗೆ, ಯಾಕೆ ಈ ತರ ಆಗಿದ್ರು, ಚೆನ್ನಾಗಿದ್ರಲ್ಲ, ಹೀಗೆ ಈ ತರ ಹೇಗೆ ಆಗಿದ್ರೆ ಅಂತ ಅನ್ಕೊಂತಾ ಇರ್ತೀವಿ ಅಲ್ವಾ. ಅಲ್ಲಿ ಪ್ರಧಾನವಾಗಿ ನೀವು ನೋಡ್ಬೇಕಾಗಿರೋದು ಈ ಗ್ರಂಥಿಗಳು ಕೆಲಸ ಮಾಡ್ತಾ ಇಲ್ಲ ಅಷ್ಟೇ ನೋಡಿ. ನಾವು ಇನ್ನೊಬ್ಬರನ್ನು ತಪ್ಪು ಅನ್ನೋದು ಅವರಲ್ಲಿ ಇರೋ ತಪ್ಪು ನೋಡ್ತಾ ಇರ್ತೀವಿ. ಆದ್ರೆ ಇಲ್ಲಿ ತಪ್ಪಾಗುವಂತ ಕಾರಣ ಏನು? ನಾವು ಈಗಾಗಲೇ ಹೇಳ್ತಾ ಇದ್ವಿ, ಲೈಂಗಿಕ ಗ್ರಂಥಿ ಸರಿಯಾಗಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಸಂತಾನೋತ್ಪತ್ತ ಗ್ರಂಥಿ ಯಾವ್ದದು, ಅಂಡಾಶಯ ಗ್ರಂಥಿ, ವೃಷಣ ಗ್ರಂಥಿ, ಅದು ಕೆಲಸ ಮಾಡಿಲ್ಲ ಅಂದ್ರೆ ಅದು ಎಲ್ಲಿರ್ತದೆ, ಕೆಳಗಡೆ ಭಾಗದಲ್ಲಿ, ಅಂದ್ರೆ ಲಾಸ್ಟ್ ಡೌನ್ ಅಲ್ಲಿ ಇರುವಂಥದ್ದು ನಮ್ಮ ಗುದದ್ವಾರ ಅಲ್ಲಿರುವಂಥದ್ದು. ಈ ಎರಡು ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಮನುಷ್ಯ ಒಂದು ವ್ಯಕ್ತಿ ಭಾವೋದ್ರೇಕವಾಗ್ತಾನೆ, ಸ್ವಾರ್ಥಿ ಆಗ್ತಾನೆ ನೋಡಿ. ಅದೇ ರೀತಿಯಲ್ಲಿ ಈ ಪಿಟ್ಯೂಟರಿ ಗ್ರಂಥಿ ಏನಿದೆಯೋ ಇದು ಸಾಮಾನ್ಯ ಇಲ್ಲ ಅಂದ್ರೆ ಆ ವ್ಯಕ್ತಿ ಏನಾಗುತ್ತಂದ್ರೆ, ಈ ಪಿಟ್ಯೂಟರಿ ಗ್ರಂಥಿ ಹೇಳ್ತೀವಲ್ಲ, ಪಿಟ್ಯೂಟರಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಆ ವ್ಯಕ್ತಿ ಏನಾಗ್ತಾರೆ ಅಂದ್ರೆ ಅವರಲ್ಲಿ ಪ್ರಧಾನವಾಗಿ ದಯವಿಲ್ಲ, ಅಂದ್ರೆ ಒಂಥರ ದಯ ಅನ್ನೋದು ಹೋಗ್ತದೆ, ದಯ ಜಾಲಿ ಹೋಗುತ್ತೆ, ಆ ಗುಣ ಹೋಗುತ್ತೆ ಅವರಲ್ಲಿ, ಅಪರಾಧ ಭಾವ ಹೆಚ್ಚಾಗಿರುತ್ತೆ ಹೇಳ್ಬೇಕಂದ್ರೆ. ಇನ್ನು ಅವ್ರು ಏನಾಗ್ತಾರೆ ಅಂದ್ರೆ ಒಂಥರ ಮೋಸಗಾರ ಆಗ್ತಾನೆ, ಕೊಲೆ ಮಾಡಕ್ ಹೋಗ್ತಾನೆ, ಅಂತ ಪರಿಸ್ಥಿತಿ ಬರುತ್ತೆ ನೋಡಿ ಆ ಪಿಟ್ಯೂಟರಿ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಲಿ ಅಂದ್ರೆ. ಆಮೇಲೆ ಥೈಮಸ್ ಗ್ರಂಥಿ ಸಾಮಾನ್ಯ ಇಲ್ಲ ಅಂದ್ರೆ ಏನಾಗುತ್ತೆ, ಆ ವ್ಯಕ್ತಿ ಕೆಟ್ಟ ಸ್ವಭಾವ ವ್ಯಕ್ತಿ ಆಗ್ತಾನೆ. ಥೈಮಸ್ ಗ್ರಂಥಿ ಚೆನ್ನಾಗಿ ಅಂದ್ರೆ ಇದು ಹೃದಯ ಭಾಗ ಸಂಬಂಧಿತ. ಥೈಮಸ್ ಅಂದ್ರೆ ಇಲ್ಲಿ ಹೃದಯ, ಅವನಿಗೆ ಹೃದಯ ಇಲ್ಲಪ್ಪ ಅಂತ ಹೇಳ್ತಾರೆ ನೋಡಿ, ಅವನಿಗೆ ಸ್ವಲ್ಪನೂ ಹೃದಯ ಇಲ್ಲ ಅಂತ ಹೇಳ್ತಾರೆ ನೋಡಿ. ಅದು ಯಾವ ಗ್ರಂಥಿಗೆ ಸಂಬಂಧಿತ? ಅದು ಹೃದಯ ಗ್ರಂಥಿಗೆ ಸಂಬಂಧ. ಹೃದಯ ಗ್ರಂಥಿ ಯಾವುದು? ಥೈಮಸ್ ಗ್ರಂಥಿ ಅಂತ ಅರ್ಥ ಮಾಡ್ಕೊಳ್ಳಿ. ಆದ್ರಿಂದ ಸ್ನೇಹಿತರೆ, ಈ ಆಕುಪ್ರೆಷರ್ ಅಲ್ಲಿ ಈ ಅಂತಃಸ್ರಾವಿ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೊಳ್ಳಿ, ಮುದ್ರದಲ್ಲಿ ಸಕ್ರಿಯಗೊಳಿಸುವಾಗ ಆ ಮುದ್ರದಲ್ಲಿ ಸಕ್ರಿಯಗೊಳಿಸ್ಕೊಳ್ಳೋದು, ಆಕುಪ್ರೆಷರ್ ಸಕ್ರಿಯಗೊಳಿಸ್ಕೊಳ್ಳೋದು. ಆದ್ರೆ ಇದು ಪ್ರಧಾನವಾಗಿ ಮುದ್ರನ ಸಕ್ರಿಯಗೊಳಿಸುವಾಗ ನೇರವಾಗಿ ನಮ್ಮಲ್ಲಿರುವಂತ ಆ ಚಕ್ರಗಳು ಸಕ್ರಿಯಗೊಳಿಸ್ಕೊಂತವೆ, ಚಕ್ರಗಳು ಸಮತೋಲಗೊಳಿಸ್ಕೊಂತೀವಿ. ಆ ರೀತಿಯಲ್ಲಿ ನಾವು ಈ ಗ್ರಂಥಿಗಳನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋ ನೋಡ್ಕೊತೀವಿ. ಇನ್ನೂ ಹೇಳ್ಬೇಕಂದ್ರೆ, ನಾವು ಧ್ಯಾನ ಮಾಡುವಾಗ ಎಲ್ಲಾ ಚಕ್ರಗಳು ಶಕ್ತೀಕರಣ ಉದ್ದೀಪನ ಆಗತ್ತೆ, ಪ್ರಚೋಪಗೊಳಿಸ್ತೀವಿ. ಅಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿನೂ ಸಹ ಎಲ್ಲಾ ಚಕ್ರಗಳನ್ನು ಆಕ್ಟಿವೇಟ್ ಮಾಡ್ತಾ ಹೋಗ್ತೀವಿ. ಎಲ್ಲಿ? ಧ್ಯಾನದಲ್ಲಿ. ಅದಕ್ಕೆ ಧ್ಯಾನ ಮಾಡಿ, ಆಕ್ಯುಪ್ರೆಷರ್ ಬಳಸ್ಕೊಳ್ಳಿ, ಮುದ್ರೆಗಳನ್ನು ಬಳಸ್ಕೊಳ್ಳಿ, ನಿಮ್ಮ ಎಲ್ಲ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಇದು ನಾವು ಹೇಳ್ತಾ ಇರೋಂಥ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಉದ್ದೇಶ ಇದೆ ಸ್ನೇಹಿತರೆ. ಈ ರೀತಿಯಲ್ಲಿ ನಾವು ಮಾಡ್ಕೊತಾ ಇರ್ಬೇಕು, ಅವಾಗ ಏನೇ ತೊಂದರೆ ಇಲ್ಲ, ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಅದ್ಭುತ ಆರೋಗ್ಯ, ಮಕ್ಕಳಿಗೂ ಅದ್ಭುತ ಆರೋಗ್ಯ. ಇನ್ನೇನ್ ಬೇಕಾಗಿದೆ ನಮ್ಗೆ? ಏನ್ ಆರೋಗ್ಯ? ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಬೆಳವಣಿಗೆ ಎಲ್ಲ ಆಯ್ತು ಅಂದ್ರೆ ಇನ್ನೇನು? ಅಂದ್ರೆ ಮೇಲೆ ಇರುವಂತ ಪಿಟ್ಯೂಟರಿ ಗ್ರಂಥಿ, ಸಹಸ್ರಾರ ಚಕ್ರ ಸಂಬಂಧಿತ ಗ್ರಂಥಿ, ಅದನ್ನೂ ಆಕ್ಟಿವೇಟ್ ಮಾಡ್ಕೊಂತೀವಿ. ಅವಾಗ ನಿಮ್ಮಲ್ಲಿ ಹೆಚ್ಚು ಆಧ್ಯಾತ್ಮಿಕತೆ ಒಲವು ಬರ್ತಾ ಇರ್ತದೆ. ಅಂದ್ರೆ ಈ ಧ್ಯಾನ ಚೆನ್ನಾಗ್ ಆಗ್ತಾ ಇರ್ತದೆ, ಆಧ್ಯಾತ್ಮಿಕ ಒಲವು ಬರ್ತಾ ಇರ್ತದೆ. ಅದಕ್ಕಿಂತ ಇನ್ನೇನ್ ಬೇಕಾಗಿದೆ? ಅದೇ ಕೊನೆಯದಾಗಿ ನಾವು ಬೇಕಾಗಿರೋದು ಅದೇ. ಇಲ್ಲ, ಪ್ರತಿ ಮಾನವನಿಗೆ ಬೇಕಾಗಿರೋದು ಅದೇ ಸ್ನೇಹಿತರೆ. ಈ ರೀತಿಯಲ್ಲಿ ದಯವಿಟ್ಟು ಅರ್ಥ ಮಾಡಿಕೊಂಡು ಇದು ನಾವು ಸರಿಯಾದ ರೀತಿಯಲ್ಲಿ ಇದು ಸಕ್ರಿಯಗೊಳಿಸ್ಕೊಂತ ಹೋಗ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಅವಲಂಬಿಸಿಕೊಂಡಿದ್ರೆ ಸ್ನೇಹಿತರೆ, ಖಂಡಿತವಾಗಿ ಯಾವುದೇ ಸಮಸ್ಯೆ ಇದ್ರೂ ಆ ಸಮಸ್ಯೆಯಿಂದ ನಾವು ಆಚೆ ಕಡೆ ಬರುವಂತ ಅದ್ಭುತವಾದ ಕೆಲಸ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇವೆಲ್ಲ ತಿಳ್ಕೊಂಡಕ್ಕೆ ಪ್ರಯತ್ನ ಮಾಡೋಣ. ಈಗ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಮೊದಲನೇದಾಗಿ ಈ ಥೈಮಸ್ ಗ್ರಂಥಿ ಅಂತಿದೆ. ಥೈಮಸ್ ಗ್ರಂಥಿ, ಅದಕ್ಕಿಂತ ಮೊದಲನೇದಾಗಿ ನಾವು ನೋಡ್ಬೇಕಾಗಿರುವಂತ ಗ್ರಂಥಿ ಏನಂದ್ರೆ, ಮೊದಲನೇದಾಗಿ ಈ ಕೆಳಗಡೆ ಇರುವಂತ ಟೆಸ್ಟಟೀಸು ಮತ್ತೆ ಅಂದ್ರೆ ವೃಷಣ ಗ್ರಂಥಿ ಮತ್ತೆ ಅಂಡಾಶಯ ಗ್ರಂಥಿ ಸ್ನೇಹಿತರೆ. ಈ ಅಂಡಾಶಯ ಗ್ರಂಥಿ, ವೃಷಣ ಗ್ರಂಥಿ ಏನಿದೆಯೋ ಇದನ್ನು ಸಕ್ರಿಯಗೊಳಿಸ್ಕೋಬೇಕು ಸರಿಯಾದ ರೀತಿಯಲ್ಲಿ. ಇದು ಸಕ್ರಿಯಗೊಳಿಸ್ಕೊಂಡ್ರೆ ಏನಾಗತ್ತೆ ಅಂದ್ರೆ
ಖಂಡಿತವಾಗಿ ಅಲ್ಲಿರುವಂತ ಅಂಡಾಶಯ ಗ್ರಂಥಿ ಮತ್ತೆ ವೃಷಣ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂತದೆ, ಅಲ್ಲಿ ಕೆಲಸ ಚೆನ್ನಾಗಾಗ್ತದೆ. ಅವಾಗ ಸಂತಾನೋತ್ಪತ್ತಿಗೆ ಏನು ತೊಂದರೆ ಆಗಲ್ಲ. ನೋಡಿ, ಅಂತ ಅದ್ಭುತವಾದ ಗ್ರಂಥಿಗಳು ಈ ಎರಡನ್ನು. ಇವು ಸಕ್ರಿಯಗೊಳಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಈ ನಮಗೆ 2 ಚಿಕಿತ್ಸೆಗಳಂತ ಹೇಳ್ತಾ ಬಂದಿದ್ದೀನಿ ನಾನು. ಮೊದಲನೇ ಚಿಕಿತ್ಸೆ ಧ್ಯಾನ ಚಿಕಿತ್ಸೆ, ಇವು ಸಕ್ರಿಯಗೊಳಿಸ್ಕೋಬೇಕಂದ್ರೆ. ಎರಡನೇದು ಇರುವಂಥದ್ದು ಮುದ್ರೆ ಚಿಕಿತ್ಸೆ. ಮುದ್ರೆ ಚಿಕಿತ್ಸೆಯಲ್ಲಿ ಪ್ರಧಾನವಾಗಿ ನಾವು ಪೃಥ್ವಿ ಮುದ್ರ ಮಾಡ್ಬೇಕು. ನೋಡ್ಕೊಳ್ಳಿ, ಪೃಥ್ವಿ ಮುದ್ರ. ಇದು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಮಾಡ್ತಾ ಇದ್ರೆ, ಕನಿಷ್ಠ ಪಕ್ಷ 10 ನಿಮಿಷ ಮಾಡ್ತಾ ಬಂದ್ರೆ ಯಾವುದೇ ಆರೋಗ್ಯ ವ್ಯಕ್ತಿ ಅನಾರೋಗ್ಯ ವ್ಯಕ್ತಿ ಯಾರೇ ಇರಲಿ ಇದು ಮಾಡ್ತಾ ಹೋದ್ರೆ ಈ ಪ್ರಧಾನವಾಗಿ ವೃಷಣ ಗ್ರಂಥಿ ಅಂಡಾಶಯ ಗ್ರಂಥಿ ಸಕ್ರಿಯಗೊಳಿಸ್ಕೊತದೆ. ಇಲ್ಲಿರುವಂತ ಒಂದು ಚಕ್ರ ಇದೆ, ಇಲ್ಲಿರುವಂಥದ್ದು ಮೂಲಾಧಾರ ಚಕ್ರ ಸ್ನೇಹಿತರೆ. ಮೂಲಾಧಾರ ಚಕ್ರನು ಸಕ್ರಿಯಗೊಳಿಸ್ಕೊಂತೀವಿ ನಾವು. ಅವಾಗ ಆ ಮೂಲಾಧಾರ ಚಕ್ರ ಸಕ್ರಿಯಗೊಳಿಸ್ಕೊಂತೀವಿ, ಈ 2 ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೊಂತ ಈ ರೀತಿಯಲ್ಲಿ ಈ ಮುದ್ರ ಮಾಡ್ಬೇಕಾಗತ್ತೆ. ಇದೇ ಏನಂತ ಹೇಳ್ತೀವಿ ನಾವು, ಪೃಥ್ವಿ ಮುದ್ರಾ. ಓಕೆ, ಆಮೇಲೆ ಇನ್ನೊಂದು ನೋಡ್ಕೊಳ್ಳಿ. ಇನ್ನು ಆಕುಪ್ರೆಸರ್ ಏನ್ ಮಾಡ್ಬೇಕಾಗತ್ತೆ ನೋಡ್ಕೊಳ್ಳಿ. ಆಕುಪ್ರೆಸರ್ ಇಲ್ಲಿದೆ ನೋಡಿ 2 ಪಾಯಿಂಟ್ಗಳು. ನೇರವಾಗಿ ಕಿರುಬೆರಳಿಂದ ಕೆಳಗಡೆ ಬಂದ್ರೆ ಈ ಜಾಯಿಂಟ್ ಇಂದ ಕೆಳಗಡೆ ಇರುವಂತದ್ದು ಇದು ಹೇಳ್ಬೇಕಂದ್ರೆ ವೃಷಣ ಗ್ರಂಥಿ ಸ್ನೇಹಿತರೆ. ವೃಷಣ ಗ್ರಂಥಿ ಇದನ್ನು ಸಕ್ರಿಯಗೊಳಿಸ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ವೃಷಣ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬೇಕು. ಇಲ್ಲಿ ಕನಿಷ್ಠ ಪಕ್ಷ ಈ ತರ ಹೆಬ್ಬೆರಳು ಈ 90 ಡಿಗ್ರೀಸ್ ಅಲ್ಲಿ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಕನಿಷ್ಠ ಪಕ್ಷ 10 ಸರಿ 15 ಸರಿ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಪ್ರತಿದಿನ ಮಾಡ್ಬೇಕು ಈ ತರ ನೋಡಿ. ಇದು ಈ ರೀತಿಯಲ್ಲಿ ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದು ಗ್ರಂಥಿ ಓವರೀಸ್ ಗ್ರಂಥಿ, ಅಂದ್ರೆ ಅಂಡಾಶಯ ಗ್ರಂಥಿ ಸ್ವಲ್ಪ ಕೆಳಗಡೆ ಇರ್ತದೆ. ಇದನ್ನು ಸಹ ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಅಂಡಾಶಯ ವೃಷಣ ಗ್ರಂಥಿಗಳು ಸಕ್ರಿಯಗೊಳಿಸ್ಕೊತೀವಿ. ಈಗಾಗಲೇ ಇರ್ಕೊಂಡ ಪ್ರಕಾರ ಪೃಥ್ವಿ ಮುದ್ರ ಮಾಡಿದ್ರೆ ಪ್ರಧಾನವಾಗಿ ನಮ್ಮ ಈ 2 ಗ್ರಂಥಿಗಳು ಸಕ್ರಿಯಗೊಳಿಸ್ಕೊತೀವಿ. ಆ ಪೃಥ್ವಿ ಮುದ್ರದಿಂದ ನಮ್ಮ ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸ್ಕೊಂತೀವಿ ಅಂತ ಹೇಳ್ತಾ, ಇದರಲ್ಲಿ ಈ ರೀತಿಯಲ್ಲಿ ಸ್ನೇಹಿತರೆ ಈ ಮೂಲಾಧಾರ ಇನ್ನು ನಿಮ್ಗೆ ಸ್ವಲ್ಪ ಮಾಹಿತಿ ಇದಕ್ಕೆ ಸಂಬಂಧಿತ ಬೇಕು ಅಂತಂದ್ರೆ, ಈ ಮೂಲಾಧಾರ ಚಕ್ರ ಅಲ್ಲಿ ಏನು ಬಣ್ಣ ಇರತ್ತೆ, ಕೆಂಪು ಬಣ್ಣ ಇರತ್ತೆ ಅಲ್ವಾ. ಕೆಂಪು ಬಣ್ಣ ಅಂತ ನಮ್ಗೆ ಈಗಾಗಲೇ ಗೊತ್ತು. ಆಮೇಲೆ ಅಲ್ಲಿರುವಂಥದ್ದು ಒಂದು 4 ಪೆಟಲ್ಸ್, ಅಂದ್ರೆ 4 ರೆಕ್ಕೆಗಳಿರ್ತದೆ, 4 ಫೆಟಲ್ಸ್ ಅಂತ ಹೇಳ್ತೀವಿ. ಆ ಚಕ್ರ ಇದೆಲ್ಲ ಅಲ್ಲಿ ಇರುವಂತ ಮೂಲಾಧಾರ ಚಕ್ರ, ಅದಕ್ಕೂ 4 ಪೆಟಲ್ಸ್ ಅಂತ ಕರಿತೀವಿ. ಅದನ್ನೇ ನಾವ್ ಹೇಳ್ತಾ ಇರ್ತಿದ್ರೆ 4 ರೆಕ್ಕೆಗಳಿರುತ್ತೆ ಅಂತ ಕರಿತೀವಿ ಸ್ನೇಹಿತರೆ. ಅದು ಇನ್ನೊಂದು ಇದೇ ಚಕ್ರವನ್ನು ಸಕ್ರಿಯಗೊಳಿಸ್ಕೊಂಡಕ್ಕೆ ಪ್ರತಿದಿನ ಈ ಏನ್ ಮಾಡಿದ್ವಿ, ಒಂದು ಮುದ್ರಾ ಪಾಲನೆ ಮಾಡಿದ್ವಿ, ಆಕುಪ್ರೆಸರ್ ಪಾಲನೆ ಮಾಡಿದ್ವಿ, ನಾವು ಧ್ಯಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ಆರಾಮಾಗಿ ಕೂತ್ಕೊಂಡು ಬೇಕಂದ್ರೆ ಒಂದು ಬೀಜಾಕ್ಷರ ಇದೆ ಸ್ನೇಹಿತರೆ. ಆ ಬೀಜಾಕ್ಷರವನ್ನು ನೀವು ಪಠಣ ಮಾಡ್ಬೋದು. ಅಂದ್ರೆ ಈ ಒಂದು ಆಕುಪ್ರೆಸರು, ಇಲ್ಲ ಅಂದ್ರೆ ಮುದ್ರಾ, ಇಲ್ಲ ಧ್ಯಾನ ಪ್ರತಿದಿನ ಮಾಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಆದ್ರೆ ಎಲ್ಲಾನು ಪಾಲನೆ ಮಾಡಿದ್ರೆ ಇನ್ನೂ ಅತ್ಯುತ್ತಮ, ವೇಗವಂತವಾಗಿ ಎಲ್ಲಾನು ಸಮತೋಲಗೊಳಿಸ್ಕೊತೀವಿ. ಆರೋಗ್ಯನು ಅದ್ಭುತವಾಗಿರುತ್ತೆ ಪ್ರತಿದಿನ ಮಾಡಿದ್ರೆ. ಓಕೆ, ಧ್ಯಾನ ಮಾಡ್ತೀವಿ, ಮುದ್ರಗಳು ಮಾಡ್ತೀವಿ, ಆಕುಪ್ರೆಸರ್ ಮಾಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಬೀಜಾಕ್ಷರ ಇದೆ. ಆ ಬೀಜಾಕ್ಷರ ಏನು, ಬೀಜಾಕ್ಷರ. ಏನ್ ಮಾಡ್ಬೇಕು, ಈ ರೀತಿಯಲ್ಲಿ ಚಿನ್ಮುದ್ರ ಇಟ್ಕೊಂಡು, ಈ ರೀತಿ ಚಿನ್ಮುದ್ರ ತೊಡೆ ಮೇಲೆ ಇಟ್ಕೊಂಡು ಹಾಯ ಕೂತ್ಕೊಂಡು ಈ ರೀತಿಯಲ್ಲಿ ಶ್ವಾಸ ಒಂದ್ಸರಿ ಉಸಿರಾಟ ತಗೊಂಡು ಆಮೇಲೆ ಈ ರೀತಿಯಲ್ಲಿ ಬೀಜಾಕ್ಷರ ಇಟ್ಕೋಬೇಕು. ಒಂದು 15 ಸರಿ 16 ಸರಿ ಹೇಳ್ಕೋಬೇಕು. ಯಾವ ರೀತಿಯಲ್ಲಿ ನೋಡಿ, ಹಂ ಈ ರೀತಿಯಲ್ಲಿ ಈ ಬೀಜಾಕ್ಷರವನ್ನು ನೀವು ಪಠನೆ ಮಾಡ್ಬೇಕಾಗತ್ತೆ. ಆದ್ರೆ ಏನ್ ಮಾಡ್ಬೇಕು, ಆ ಪಠನೆ ಮಾಡುವಾಗ ಮೂಲಾಧಾರ ಚಕ್ರದಲ್ಲಿ, ಅಂದ್ರೆ ನಮ್ಮ ಈ ಸಂತಾನೋತ್ಪತ್ತಿ ಅಂಗಗಳೇನಿದೆಯೋ ಅಲ್ಲಿ ನಿಮ್ಮ ಗಮನ ಕೊಡ್ತಾ, ಅಲ್ಲಿ ನಿಮ್ಮ ಕೇಂದ್ರೀಕರಣ ಶಕ್ತಿಯಾಗಿ ಇಟ್ಕೊಂಡು, ಏಕಾಗ್ರತೆ ಅಲ್ಲಿ ಇಟ್ಕೊಂಡು ಈ ಪಠಣವನ್ನು ಮಾಡ್ಬೇಕು. ಈ ಮಂತ್ರ ಬೀಜಾಕ್ಷರವನ್ನು ಮಾಡ್ಬೇಕು. ಮಾಡಿದ್ರೆ ಈ ಚಕ್ರ ಅನ್ನೋದು ಸಕ್ರಿಯಗೊಳಿಸ್ಕೊತ ಅವಕಾಶ ಇದೆ ಸ್ನೇಹಿತರೆ. ಅದೇ ಮೂಲಾಧಾರ ಚಕ್ರ. ಇದು ಮೊದಲನೇದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸರಿಯಾದ ರೀತಿಯಲ್ಲಿ ಈ ಚಕ್ರ ಸಕ್ರಿಯಗೊಳಿಸ್ಕೊಂಡಿದ್ರೆ, ಮೂಲಾಧಾರ ಚಕ್ರ ಏನಿದೆಯೋ ಅದು ಸಕ್ರಿಯಗೊಳಿಸ್ಕೊಂಡಿದ್ರೆ ಏನಾಗತ್ತೆ ಅಂತ ಅದು ತಿಳ್ಕೊಳ್ಳಿ. ಅಂದ್ರೆ ಅದು ಅದ್ಭುತವಾದ ವಿಷಯ, ಪ್ರತಿಯೊಂದು ನಾವು ತಿಳ್ಕೊಬೇಕು. ಅಂದ್ರೆ ಅದು ಚಕ್ರಗೊಳಿಸ್ಕೊಂಡ್ರೆ ಏನಾಗತ್ತೆ, ನಮ್ಮ ದೇಹದಲ್ಲಿ ಏನೇನು ಒಳ್ಳೆ ವಿಷಯಗಳಾಗತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೂ ಅದನ್ನು ಅರ್ಥ ಆಗತ್ತೆ. ಇದರಲ್ಲಿ ಇದು ಸಕ್ರಿಯಗೊಳಿಸ್ಕೊಳ್ಳುವಾಗ
ಒಂದು 14 16 ವರ್ಷ ಇರುವಂತ ಯಾರೇ ಹುಡುಗಿ ಹುಡುಗ ಇದೆಲ್ಲ ಈ ಗ್ರಂಥಿಯಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸ್ನೇಹಿತರೆ, ಅವ್ರಿಗೆ ನೋಡಿ, ಈ ಹುಡುಗಿಯಲ್ಲಿ ಎಸ್ಪೆಷಲಿ ಹೇಳ್ಬೇಕಂದ್ರೆ ಒಂದು 14 13 ವರ್ಷದಲ್ಲಿ ಆಗ್ತಾ ಇರೋಂಥ ಈ ಋತುಸ್ರಾವ ಇದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ಆಗುವಂತ ಅವಕಾಶ ಇದೆ. ಮತ್ತೆ ಈ ಮೋಡಗಳು ಬರ್ತವೆ ನೋಡಿ, ಈ ದೇಹ ನಮ್ಮ ಮುಖದ ಮೇಲೆ ಮೋಡಗಳು, ಎಲ್ಲ ಮೋಡಗಳು ಬರ್ತಲ್ಲ, ಅದನ್ನು ಆಗಲ್ಲ ದೇಹದಲ್ಲಿ. ಸೊ ಹೆಚ್ಚಿನ ಶಾಖ ಆಗ್ತಾ ಇರ್ತದೆ, ಉಷ್ಣ ಹೆಚ್ಚಾಗ್ತದಲ್ಲ, ಅದನ್ನು ಆಗಲ್ಲ. ರಕ್ತಸ್ರಾವ ರಕ್ತಹೀನತನು, ಈ ರಕ್ತಸ್ರಾವ ಹೆಚ್ಚಾಗ್ತಾ ಇದ್ರೆ ರಕ್ತಹೀನತೆ ಕಾರಣ ಆಗ್ತದಲ್ಲ, ಅದೆಲ್ಲನೂ ಸರಿಪಡಿಸ್ಕೋಬಹುದು. ಈ ಈ ಈ ಎಸ್ಪೆಷಲಿ ಈ ಗ್ರಂಥಿಗಳು ಹೇಳ್ಬೇಕಂದ್ರೆ, ಈ ಗ್ರಂಥಿಗಳು ಸರಿಯಾದ ಕಾರ್ಯನಿರ್ವಹಣೆ ಮಾಡಿದ್ರೆ ಉಷ್ಣತ ಕಾಪಾಡಿಕೊಳ್ಳುವಂತ ಅದ್ಭುತವಾದ ಕೆಲಸ ಆಗತ್ತೆ ನಮ್ಮ ದೇಹದಲ್ಲಿ. ಆಮೇಲೆ ಉತ್ತಮ ನಡವಳಿಕೆ ಸಿಗತ್ತೆ ಸ್ನೇಹಿತರೆ, ಉತ್ತಮ ನಡವಳಿಕೆ. ಮತ್ತೆ ಈ ಮಕ್ಕಳಾದರೂ, ಅಂದ್ರೆ ಹುಡುಗಿ ಆಗ್ಬೋದು, ಅವರು ಆಕರ್ಷವಂತವಾಗಿರ್ತಾರೆ, ಉತ್ತಮ ಆರೋಗ್ಯವನ್ನು ಆನಂದಿಸ್ತಾರೆ ಹೇಳ್ಬೇಕಂದ್ರೆ. ಸೊ ಇದು ಏನಾದರೂ ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ, ಅಸ್ತವ್ಯಸ್ತವಾಗಿದ್ರೆ, ಅವಾಗ ಆ ಹುಡುಗ ಏನಾಗ್ತಾರೆ, ಸ್ವಾರ್ಥಿ ಆಗ್ತಾರೆ, ಅಸೂಯೆ ಆಗ್ತಾರೆ, ಒಂದು ಕಾಮ ಪ್ರಚೋದನೆ ಹೆಚ್ಚಾಗತ್ತೆ, ಅಂದ್ರೆ ಸೆಕ್ಸುವಲ್ ಫೀಲಿಂಗ್ಸ್ ಹೆಚ್ಚಾಗತ್ತೆ ಸ್ನೇಹಿತರೆ. ಈ ಎರಡು ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ. ಇತ್ತೀಚಿನ ಕಾಲದಲ್ಲಿ ನೋಡಿ, ನಮ್ಮ ಆಹಾರ ಕೆಟ್ಟೋಗೋದ್ರಿಂದ ಈ ಅನಾರೋಗ್ಯ ಆಹಾರ ಶೈಲಿ, ಅನಾರೋಗ್ಯ ಶೈಲಿ, ಜೀವನ ಶೈಲಿ ಮತ್ತೆ ಆಹಾರ ಶೈಲಿ ಎರಡನ್ನೂ ಕೆಟ್ಟೋಗೋದ್ರಿಂದ ಈ ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಕಮ್ಮಿ ವಯಸ್ಸಲ್ಲೇ, ಅಂದ್ರೆ ಹೇಳ್ಬೇಕಂದ್ರೆ 14 15 16 ವರ್ಷದಲ್ಲಿ ಈ ಲೈಂಗಿಕ ಸಮಸ್ಯೆಗಳು ತುಂಬಾ ಒಂಥರ ಈ ಹೆಚ್ಚು ಅನುಭವಿಸ್ತಾ ಇದೆ ಸ್ನೇಹಿತರೆ. ಅದಕ್ಕೆಲ್ಲ ಕಾರಣ ಈ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮಹಿಳೆಯರಿಗೆ ಗರ್ಭಾವಸ್ಥೆಯಲ್ಲಿ ಅಥವಾ ಅನಂತರ ಈ ಸರಿಯಾದ ರೀತಿಯಲ್ಲಿ ಕೆಲಸ ಆಗಿದ್ರೆ, ಈ ಸರಿಯಾದ ರೀತಿಯಲ್ಲಿ ಕೆಲಸ ಆದ್ರೆ ಅವ್ರಿಗೆ ಈ ಒಬೆಸಿಟಿ ಬರಲ್ಲ ನೋಡಿ, ಒಬೆಸಿಟಿ ಬರಲ್ಲ, ಅದ್ಭುತವಾದ ಆರೋಗ್ಯವನ್ನು ಅವ್ರು ಹೊಂದ್ತಾರೆ. ಹೇಳ್ಬೇಕಂದ್ರೆ ಈ ಲೈಂಗಿಕ ಗ್ರಂಥಿಗಳನ್ನು ಸಕ್ರಿಯಗೊಳಿಸ್ಕೋಬೇಕು. ಅದೇ ಈ ರೀತಿಯಲ್ಲಿ ನಾವು ಈಗ ಹೇಳಿದ್ವಲ್ಲ, ಆ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳ್ಳಿ ಖಂಡಿತವಾಗಿ. ಸೊ ಅದಕ್ಕೋಸ್ಕರ ಆಮೇಲೆ ಮಹಿಳೆಯಲ್ಲಿ ಸಣ್ಣ ಹೆಣ್ಮಕ್ಳಲ್ಲಿ ಈ ಗ್ರಂಥಿಗಳು ಅಸಮರ್ಪಕ ಕೆಲಸ ಮಾಡಿದ್ರೆ ಋತು ಸಂಬಂಧ ಸಮಸ್ಯೆಗಳು ಹೆಚ್ಚಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಿವಾಹ ಮಾಡ್ಕೊಳ್ಳೋ ದಂಪತಿಗಳಲ್ಲಿ ಈ ಬಂಜೆತನಕ್ಕೂ ಮೂಲ ಕಾರಣ ಆಗುತ್ತೆ ಸ್ನೇಹಿತರೆ. ಈ ಲೈಂಗಿಕ ಗ್ರಂಥಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ, ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಇಷ್ಟೆಲ್ಲ ತೊಂದರೆಗಳೇ ಆಗತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ನಾವು ಈಗ ಹೇಳಿರುವಂತ ಈ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡು ಇದೆಲ್ಲ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಮುಂದಿನ ಗ್ರಂಥಿ ಸ್ನೇಹಿತರೆ, ಸ್ವಾದಿಷ್ಠಾನ ಗ್ರಂಥಿ. ಹೇಳ್ಬೇಕಂದ್ರೆ ಈ ನಮಗೆ ಇರುವಂತ ಈ ಯಾವುದೇ ಒಂದು ಗ್ರಂಥಿ ಇದೆಯೋ ಅಲ್ಲಿರುವಂತ ಗ್ರಂಥಿ, ಏನು ಗ್ರಂಥಿ ಇದೆ ಅಲ್ಲಿ ಅಂತಂದ್ರೆ, ಈ ಮೂಲಾಧಾರ ಆದ್ಮೇಲೆ ಇರುವಂತದ್ದು ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಅಡ್ರಿನಲ್ ಗ್ರಂಥಿನೂ ಸೊ ಅದ್ಭುತವಾದ ಗ್ರಂಥಿ ಇದು. ಇದನ್ನು ಯಾವ ರೀತಿಯಲ್ಲಿ ಏನ್ ಮಾಡಬೇಕು, ಯಾವ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕು ಅಂತ ಅದನ್ನು ನೋಡಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇಲ್ಲಿ ಇರುವಂತದ್ದು ಅಡ್ರಿನಲ್ ಗ್ರಂಥಿ ಅಂತ ಇರೋದು ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ವಿಸರ್ಜನೆ ಕ್ರಿಯೆಯನ್ನು ನೋಡುತ್ತೆ. ಏನ್ ನೋಡುತ್ತೆ? ಅದು ವಿಸರ್ಜನೆ ಕ್ರಿಯೆ ನೋಡುತ್ತೆ. ಇದನ್ನು ಸಕ್ರಿಯಗೊಳಿಸ್ಕೊಂತ ವಿಧಾನ ಸ್ನೇಹಿತರೆ 3 ವಿಧಗಳು ಮತ್ತೆ ಹೇಳ್ತೀವಿ. ಒಂದು ಆಕುಪ್ರೆಸರ್, ಮತ್ತೆ ಮುದ್ರಾ, ಮತ್ತೆ ಬೀಜಾಕ್ಷರ. ಓಕೆ, ಎಲ್ಲದಕ್ಕಿಂತ ಒಂದೇ ಕಾಮನ್ ಆಗಿರುವಂಥದ್ದು ಧ್ಯಾನ ಚಿಕಿತ್ಸೆ, ಧ್ಯಾನ ವಿಧಾನ. ಅದು ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಆನಾಪಾನಸ ಧ್ಯಾನ ಪ್ರತಿನಿತ್ಯ ಮಾಡ್ತಾ ಹೋದ್ರೆ ಖಂಡಿತ ಪ್ರತಿಯೊಂದು ಚಕ್ರ ಸಕ್ರಿಯಗೊಳಿಸ್ಕೊಂತೀವಿ, ಪ್ರತಿಯೊಂದು ಗ್ರಂಥಿನೂ ಸಕ್ರಿಯಗೊಳಿಸ್ಕೊಂತೀವಿ ನಾವು. ಅದನ್ನು ಬಹಳ ಇಂಪಾರ್ಟೆಂಟ್, ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆದ್ರೆ ಈ ಅಡ್ರಿನಲ್ ಗ್ರಂಥಿ ಅನ್ನೋದು ಏನಿದೆಯೋ, ಈ ಅಡ್ರಿನಲ್ ಗ್ರಂಥಿ ಯಾವ್ದು ಸಂಬಂಧಿತ? ಇದು ಸ್ವಾದಿಷ್ಠಾನ ಚಕ್ರ ಸ್ನೇಹಿತರೆ, ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಿರೋದು. ಇದ್ರು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಇದು ಅಡ್ರಿನಲ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಚಕ್ರಗೊಳಿಸ್ಕೋಬೇಕಂದ್ರೆ ಇಲ್ಲಿ ಒಂದು ಮುದ್ರಾ, ಇಲ್ಲಿರುವಂತ ಮುದ್ರಾ ವರ್ಣ ಮುದ್ರಾ ಅಂತ ಹೇಳ್ತೀವಿ. ನೋಡಿ, ವರ್ಣ ಮುದ್ರಾ. ಹೇಗೆ ವರ್ಣ ಮುದ್ರಾ ಮಾಡೋದು? ವರ್ಣ ಮುದ್ರಾ ಮಾಡೋದು ಈ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳಕ್ಕೆ ಈ ರೀತಿಯಲ್ಲಿ ನೋಡಿ, ಆರಾಮಾಗಿ ಕೂತ್ಕೊಂಡು ಹೀಗೆ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಅಂದ್ರೆ ಕಿರು ಬೆರಳು ಹೆಬ್ಬೆರಳಿಗೆ ಕೊನೆ ಭಾಗ ಟಚ್ ಮಾಡ್ಕೊಂಡು ಮಿಕ್ಕಿದ 3 ಬೆರಳು ಸ್ಟ್ರೈಟ್ ಇಟ್ಕೊಂಡು ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ, ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ಸಾಯಂಕಾಲ 10 ನಿಮಿಷ ಮಾಡ್ಕೊಂಡ್ರೆ ಈ ಅಡ್ರಿನಲ್ ಗ್ರಂಥಿ ಅಂದ್ರೆ ಅಲ್ಲಿರುವಂತ ಸ್ವಾದಿಷ್ಠಾನ ಚಕ್ರ ಇದು ಸಕ್ರಿಯಗೊಳಿಸ್ಕೊಳ್ಳುವಂತ ಅದ್ಭುತವಾದ ವಿಷಯ ಆಗತ್ತೆ ಸ್ನೇಹಿತರೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಇದೇನ್ ಮಾಡುತ್ತಂದ್ರೆ ವಿಸರ್ಜನಾ ಕ್ರಿಯೆಯನ್ನು ಅಂದ್ರೆ ಅಲ್ಲಿರುವಂತ ಅಂಗಗಳು ಏನೇನಿರ್ತದೆ, ಅಲ್ಲಿ ಅಂಗಗಳು, ಈ ಅಡ್ರಿನಲ್ ಗ್ರಂಥಿಗೆ ಸಂಬಂಧ ಅಂಗಗಳಂದ್ರೆ ನೀವು ಅರ್ಥ ಮಾಡ್ಕೋಬಹುದು. ಅಲ್ಲಿ ಒಂದು ದೊಡ್ಡ ಕರ್ಲು, ಮತ್ತೆ ಸಣ್ಣ ಕರ್ಲು, ದೊಡ್ಡ ಕರ್ಲು, ಅಲ್ಲಿರುವಂತ ಈ ಕಿಡ್ನೀಸು,
ಕಿಡ್ನೀಸು, ಈ ಮೂತ್ರಕೋಶ ಅಂದ್ರೆ ಯೂರಿನರಿ ಬ್ಲ್ಯಾಡರು, ಈ ಹೇಳ್ಬೇಕಂದ್ರೆ ಇನ್ನು ಅಲ್ಲಿ ಇರುವಂತ ಈ ಅಪೆಂಡಿಸೈಟಿಸ್ ಆಗ್ಬೋದು, ಅಲ್ಲಿರುವಂತ ಈ ರೆಕ್ಟಮ್ ಅಂತ ಹೇಳ್ತೀವಿ, ಆನಸ್ ಅಂತ ಹೇಳ್ತೀವಿ, ಗುದದ್ವಾರ, ಆ ಗುದದ್ವಾರಕ್ಕೆ ಇರುವಂತ ಮೇಲೆ ಇರುವಂತ ಎಲ್ಲಾ ವಿಸರ್ಜನಾ ಸಂಬಂಧಿತ ಎಲ್ಲಾ ವಿಸರ್ಜನೆ ಸಂಬಂಧಿತ ವ್ಯವಸ್ಥೆ ಎಲ್ಲಾನು ಇದನ್ನು ಸಕ್ರಿಯಗೊಳಿಸ್ತದೆ. ಇದು ಅದ್ಭುತವಾದ ಒಂದು ಗ್ರಂಥಿ ಅಂತ ಹೇಳ್ಬೋದು. ಈ ಗ್ರಂಥಿಯನ್ನು ಈಗ ಸಕ್ರಿಯಗೊಳಿಸ್ಕೊಳ್ಳೋದು ನಾವು ಮುದ್ರಾ ನೋಡಿದ್ವಿ. ಆದ್ರೆ ಆಕುಪ್ರೆಸರ್ ನೋಡೋಣ ಒಂದ್ಸರಿ, ನೋಡ್ಕೊಳ್ಳಿ. ಆಕುಪ್ರೆಸರ್ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದೆ ಎ ಅಂತ ನಿಮ್ಗೆ, ಎ ಅಂತ, ಇದು ಈ ಗ್ರಂಥಿ. ಈ ಎ ಅನ್ನೋದು ಅಡ್ರಿನಲ್ ಗ್ರಂಥಿ. ಇದನ್ನು ಸರಿಯಾದ ರೀತಿಯಲ್ಲಿ ಈ ತರ ಸಕ್ರಿಯಗೊಳಿಸ್ಕೋಬೇಕು. ಅದಕ್ಕೂ ಹೆಬ್ಬೆರ್ಲಿಂದ ಈ ತರ ಮಾಡ್ಕೊಂತ ಇರ್ಬೋದು. ಒಂದು 10 ಸರಿ 15 ಸರಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನೋಡಿ ಈ ರೀತಿಯಲ್ಲಿ. ಇಲ್ಲಿ ಯಾವುದೇ ಗ್ರಂಥಿ ಸ್ನೇಹಿತರೆ, ಯಾವುದೇ ಯಂತ್ರಸ್ರಾವ ಗ್ರಂಥಿಗಳು ಕೈಯಲ್ಲಿರುವಂತ 2 ಹಸ್ತಗಳಲ್ಲಿ ಇರ್ತದೆ. ಒಂದು ಹಸ್ತ ಅಲ್ಲ, 2 ಹಸ್ತದಲ್ಲಿ ಕಂಪಲ್ಸರಿ ಇರುತ್ತೆ. ಆದ್ರೆ ಇಲ್ಲಿ ಯಾವುದೇ ಗ್ರಂಥಿ ಪ್ರೆಸ್ ಮಾಡ್ಬೇಕಂದ್ರೆ ಸ್ವಲ್ಪ ಆಳವಾದ ಪ್ರೆಷರ್ ಕೊಡಬೇಕು, ಡೀಪ್ ಪ್ರೆಷರ್ ನೋಡಿ ಇಂಥದ್ದು. ಡೀಪ್ ಪ್ರೆಷರ್ ಮಾಡಿ ಬಿಡಬೇಕು. ಸುಮ್ಮನೆ ಆಗ ಟಚ್ ಮಾಡಿದ್ರೆ ಆಗಲ್ಲ. ಗ್ರಂಥಿಗಳು ಸ್ವಲ್ಪ ಒಳಗಡೆ ಇರುತ್ತೆ, ಒಂದು ಸ್ವಲ್ಪ ಒಳಗಡೆ ಅಂದ್ರೆ ಒಂದು ಅರ್ಧ ಇಂಚು ಒಳಗಡೆ ಆ ಗ್ರಂಥಿ ಇರುತ್ತೆ. ಅದಕ್ಕೂ ಅಲ್ಲಿ ಪ್ರೆಷರ್ ಹೋಗ್ಬೇಕಂದ್ರೆ ಈ ತರ ನೇರವಾಗಿ ಈ ತರ ಒತ್ತಬೇಕಾಗತ್ತೆ. ಇಲ್ಲಾಂದ್ರೆ ಒಂಥರ ಇದಾಗಲ್ಲ. ಒಂದು ಸ್ಟಿಕ್ ಇರುತ್ತೆ ನಿಮಗೆ, ಸ್ಟಿಕ್ ಮಾಡಿಕೊಂಡು ಅಂದ್ರೆ ಒಂದು ಆಕುಪ್ರೆಸರ್ ಸ್ಟಿಕ್ ಸಿಗುತ್ತೆ. ಅದರಿಂದ ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೋಬಹುದು. ಪ್ರೆಸ್ ಮಾಡಿ ರಿಲೀಸ್ ಮಾಡೋದು, ಸ್ವಲ್ಪ ಆಳವಾದ ಪ್ರೆಷರ್ ಕೊಟ್ಟು ರಿಲೀಸ್ ಮಾಡೋದು. ಈ ರೀತಿಯಲ್ಲಿ ಈ ಪಾಯಿಂಟ್ ಅನ್ನು ಎ ಅಂತಂದ್ರೆ ಅಡ್ರಿನಲ್ ಪಾಯಿಂಟ್. ಇದು ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡ್ರೆ ನಿಮ್ಗೆ ಅದ್ಭುತವಾದ ಚಿಕಿತ್ಸೆ ಆಗತ್ತೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದೇನಂದ್ರೆ ಈ ಪರ್ಟಿಕ್ಯುಲರ್ ಇದು ಸ್ವಾದಿಸ್ವಾನ ಚಕ್ರಕ್ಕೆ ಸಂಬಂಧಿತ ಅಂತ ಹೇಳಿದ್ವಿ. ಇದು ಕಿತ್ತಳೆ ಬಣ್ಣ ಅಂತಂದ್ರೆ ಆರೆಂಜ್ ಕಲರ್ ಹೊಂದಿರುತ್ತದೆ. ಆ ಚಕ್ರ ಆರೆಂಜ್ ಕಲರ್ ಹೊಂದಿರುತ್ತದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನಾವು ಈಗಾಗಲೇ ಹೇಳ್ಕೊಟ್ಟಿದ ಪ್ರಕಾರ ವರ್ಣಮುದ್ದ ಪ್ರಾಕ್ಟೀಸ್ ಮಾಡಿದ್ವಿ. ಅಲ್ಲಿರುವಂತ ಈ ಚಕ್ರಗೆ ಒಂದು ಹೇಳ್ಬೇಕಂದ್ರೆ 6 ಪೆಟಲ್ಸ್, 6 ರೆಕ್ಕೆಗಳಿರುತ್ತೆ. 6 ಪೆಟಲ್ಸ್ ಅಂತ ಇದೆ ಸ್ನೇಹಿತರೆ, 6 ಪೆಟಲ್ಸ್. ಇಲ್ಲಿ ಪ್ರಧಾನವಾಗಿ ನಾವು ತಿಳ್ಕೊಬೇಕಾಗಿರೋದು ಒಂದು ಬೀಜಾಕ್ಷರ ಇದೆ. ಇದನ್ನ ಆಕ್ಟಿವೇಟ್ ಮಾಡೋದು. ಏನ್ ಬೀಜಾಕ್ಷರ? ಈಗಾಗಲೇ ಹೇಳ್ಕೊಟ್ಟಿದ್ವಲ್ಲ, ಈ ರೀತಿಯಲ್ಲಿ ಅಂದ್ರೆ 2 ಕೈಗಳು ಚಿನ್ಮುದ್ರಲ್ಲಿ ಇಟ್ಕೊಂಡು ಆಯ ಕೂತ್ಕೊಂಡು ಒಂದು ಬೀಜಾಕ್ಷರ ಹೇಳ್ಕೋಬೇಕಾಗತ್ತೆ. ಆ ಬೀಜಾಕ್ಷರ ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸ್ತಾ ಹೇಳ್ಬೇಕಾಗತ್ತೆ. ಅದು ನೋಡಿ, ವಂ. ಈ ಬೀಜಾಕ್ಷರವನ್ನು ಹೇಳ್ಕೊಂಡ್ರೆ ಸ್ನೇಹಿತರೆ ನಿಮ್ಗೆ ಈ ಚಕ್ರ ಆಕ್ಟಿವೇಟ್ ಆಗತ್ತೆ. ಈ ಚಕ್ರ, ಈ ಗ್ರಂಥಿಗಳು ಕೆಲಸ ಮಾಡುತ್ತೆ, ಆಕ್ಟಿವೇಟ್ ಆಗತ್ತೆ ಅಂತ ಹೇಳ್ತಾ, ಈಗ ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏನು, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಗ್ರಂಥಿ ಅಡ್ರಿನಲ್ ಗ್ರಂಥಿ, ಇದು ನಿಯಂತ್ರಣಗೊಳಿಸುವಂತ ಅವಯವಗಳು ಈಗಾಗಲೇ ಹೇಳ್ಕೊಂಡಿದ್ವಿ. ಸೊ ಸ್ನೇಹಿತರೆ, ಇಲ್ಲಿರುವಂತ ಗುಲ್ಮ, ಸ್ಪ್ಲಿನ್ ಅಂತ ಹೇಳ್ತೀವಿ. ಆಮೇಲೆ ಯಕೃತ್ತು ಬರುತ್ತೆ ಇದರಲ್ಲಿ, ಈ ಗಾಲ್ ಬ್ಲಾಡರು ಮತ್ತೆ ಕಿಡ್ನಿಗಳು ಸ್ನೇಹಿತರೆ. ಆಮೇಲೆ ಇಲ್ಲಿ ನಿಯಂತ್ರಣ ಆಗ್ತಾ ಇರುವಂತ ವಿಷಯಗಳು ನೋಡಿದ್ರೆ ಈ ಪಿತ್ತರಸ ಮತ್ತೆ ಜೀರ್ಣಕಾರಿ ರಸವನ್ನು ಸೃಷ್ಟಿ ಮಾಡುವಂತ ಅವಕಾಶ ಈ ಗ್ರಂಥಿಗಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಈ ಗ್ರಂಥಿಯ ಏನಾಗತ್ತಂದ್ರೆ ಈ ದೇಹ ಯಾವುದೇ ಚೆನ್ನಾಗಿ ಕೆಲಸ ಮಾಡಿದ್ರೆ, ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ಈಗಾಗಲೇ ತಿಳ್ಕೊಂಡಿದ ಪ್ರಕಾರ ನಾವು ಇಲ್ಲಿರುವಂತ ಇದು ಆಕುಪ್ರೆಸರ್ ಏನ್ ಪಾಯಿಂಟ್, ಇದು ಅಡ್ರಿನಲ್ ಗ್ರಂಥಿ ಪಾಯಿಂಟ್ 28ನೇ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಇದು ಮುಂದೆ ನಾವು ನೋಡಿದ್ವಲ್ಲ, ಈ 2 ಪಾಯಿಂಟ್ಗಳು ಏನಿದ್ದು 14, 15, ಓಕೆ, 14, 15 ಆಕುಪ್ರೆಸರ್ ಶಾಸ್ತ್ರ ಪ್ರಕಾರ 14, 15 ಇದು. ಮುಂದೆ ನಾವು ಹೇಳ್ಕೊಂಡ್ರಂತ ಯಾವುದು ಅಂಡಾಶಯ ಮತ್ತೆ ವೃಷಣ ಗ್ರಂಥಿಗಳು, ಓಕೆ, ಅದು ಮೂಲಾಧಾರ ಚಕ್ರ ಸಂಬಂಧಿತ. ಈಗ ಹೇಳ್ಕೊಂಡಂತ ಸ್ವಾದಿಷ್ಠಾನ ಚಕ್ರ ಮತ್ತೆ ಇದು ಅಡ್ರಿನಲ್ ಗ್ರಂಥಿ ಸಂಬಂಧಿತ ಈ ಪಾಯಿಂಟ್ ಅನ್ನು ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಂಬರ್ ಏನಂದ್ರೆ ಇದು ಸ್ನೇಹಿತರೆ, ಇದು 28, ಅರ್ಥ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಲ್ಲಿ ಆಗತ್ತೆ. ಇದು ಅಂದ್ರೆ ಇದು ತೀವ್ರಗೊಳಿಸ್ಕೊಂಡಿದ್ರೆ ಏನಾಗತ್ತಂದ್ರೆ ಸರಿಯಾದ ಆಮ್ಲಜನಕಕ್ಕ ಸಹಾಯ ಮಾಡುತ್ತದೆ. ಆಮೇಲೆ ಈ ನಾಯಕತ್ವಕ ಸಂಘಟನೆ ಬರುತ್ತೆ. ಅಂದ್ರೆ ಏನಾಗತ್ತಂದ್ರೆ ಒಂದು ವ್ಯಕ್ತಿಯಲ್ಲಿ ನಾಯಕತ್ವ ಲಕ್ಷಣಗಳು ಬರುತ್ತೆ. ಈ ಪರ್ಟಿಕ್ಯುಲರ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ಅಂದ್ರೆ ಈ ಚಕ್ರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆಮೇಲೆ ಇದು ಅಸಮರ್ಪಕ ಸ್ಥಿತಿಯಲ್ಲಿ ಇದ್ರೆ ಏನಾಗತ್ತೆ, ಆ ವ್ಯಕ್ತಿಯಲ್ಲಿ ಕಾಮ ಲಕ್ಷಣಗಳು ಹೆಚ್ಚಾಗೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಈ ಸಮಾಜ ವಿರೋಧಿತ ಚಟುವಟಿಕೆಗಳಲ್ಲಿ ಪಾಲನೆ ಅದು ಹೇಳ್ಬೇಕಂದ್ರೆ ಅದರಲ್ಲಿ ಅವರು ತೊಡಗಿಸ್ಕೊಂತಾರೆ.
ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಅಂದ್ರೆ ಇನ್ನೊಂದು, ಈ ನೈಸರ್ಗಿಕ ಶಕ್ತಿಯನ್ನು ದುರುಪಯೋಗ ಮಾಡ್ಕೊಂತಾರೆ. ಅವರು ಅತ್ಯಂತ ಹೇಳ್ಬೇಕಂದ್ರೆ ಆ ಅಸಹನ ಮತ್ತು ಅಲ್ಪ ಸ್ವಭಾವದಿಂದ ಇರ್ತಾರೆ. ಆಹಾರದ ಮೇಲೆ ನಿಯಂತ್ರಣವನ್ನು ಹೊಂದಿರುವುದಿಲ್ಲ. ಸೊ ಹೊಟ್ಟೆ ಮತ್ತು ರಕ್ತ ಒತ್ತಡದಿಂದ ಬಳಲ್ತಾರೆ. ಸೊ ಈ ಹೊಟ್ಟೆ ಮತ್ತು ರಕ್ತ ಒತ್ತಡ ಹೆಚ್ಚಾಗತ್ತೆ ಇವರಲ್ಲಿ, ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ. ಇದು ಈ ಗ್ರಂಥಿ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ಪ್ರಧಾನವಾಗಿ ಒಂದು ವ್ಯಕ್ತಿಯಲ್ಲಿ ಈ ಅವಯವ ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ ನಾಯಕತ್ವ ಲಕ್ಷಣಗಳು ಈಗಾಗಲೇ ತಿಳ್ಕೊಂಡಿದ ಪ್ರಕಾರ ಇವೆಲ್ಲ ಚೆನ್ನಾಗಿ ಆಗ್ತದೆ. ಇದನ್ನು ಈ ಗ್ರಂಥಿ ಚೆನ್ನಾಗಿ ಕೆಲಸ ಮಾಡಿದ್ರೆ. ಇದು ಎರಡನೇದು. ಮೂರನೇ ಗ್ರಂಥಿ ಸ್ನೇಹಿತರೆ, ಮೂರನೇ ಗ್ರಂಥಿ ನಾವು ತಿಳ್ಕೊಬೇಕಾಗಿರೋದು ಅಲ್ಲಿರುವಂಥದ್ದು ಪ್ಯಾನ್ಕ್ರಿಯಾಸ್ ಗ್ರಂಥಿ, ಮೇದೋಜೀರಕ ಗ್ರಂಥಿ. ಇದು ಮೂರನೇ ಅಂತಸ್ರಾವಿಕ ಗ್ರಂಥಿ ಆಗಿರ್ತದೆ. ಇದು ಹೇಗೆ ನಾವು ಸಕ್ರಿಯಗೊಳಿಸ್ಕೊಳ್ಳೋದು? ಇದರಲ್ಲಿರುವಂತ ಮೊದಲನೇ ಪದ್ಧತಿ ಆಕುಪ್ರೆಸರಲ್ಲಿ ಏನಾಗತ್ತೆ ನೋಡ್ಕೊಳ್ಳೋಣ. ನೋಡಿ, ಆಕುಪ್ರೆಸರಲ್ಲಿ ಇಲ್ಲಿ ಒಂದು ಗ್ರಂಥಿ ಇದೆ. ಇದನ್ನು ನಾವು ಪ್ರಧಾನವಾಗಿ ಏನ್ ಹೇಳ್ತೀವಿ ಅಂದ್ರೆ, ಇದು 25ನೇ ಪಾಯಿಂಟ್ ಸ್ನೇಹಿತರೆ, ಪೀನಿಯಲ್ ಇದು ಮೇದೋಜೀರಕ ಗ್ರಂಥಿ ಅಂತ ಕರಿತೀವಿ. ಇದನ್ನು ಮೇದೋಜೀರಕ ಗ್ರಂಥಿ. ಇದನ್ನು ಸಕ್ರಿಯಗೊಳಿಸ್ಕೋಬೇಕು. ಪ್ರತಿದಿನ ನಾವು ಸಕ್ರಿಯಗೊಳಿಸ್ಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ಕೆಲಸ ಆಗತ್ತೆ. ಇದನ್ನು 25ನೇ ಪಾಯಿಂಟ್ ನೋಡ್ಕೊಳ್ಳಿ. ಇಲ್ಲಿ ಅಂತ ಇದು ಈ ರೀತಿಯಲ್ಲಿ ಪ್ರೆಸರ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ರಿಲೀಸ್ ಮಾಡೋದು, ಈ ರೀತಿಯಲ್ಲಿ ಪ್ರೆಸ್ ಮಾಡೋದು ರಿಲೀಸ್ ಮಾಡೋದು ಮಾಡ್ತಾ ಇದ್ರೆ ಪ್ರತಿ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು 10 ರಿಂದ 15 ಸರಿ ಪ್ರೆಸ್ ಮಾಡೋದು ರಿಲೀಸ್ ಮಾಡಿದ್ರೆ ಇದು ನೇರವಾಗಿ ಈ ಕಿರುಬೆರಳು ಮತ್ತೆ ಈ ಉಂಗರ ಬೆರಳು ಮಧ್ಯದಲ್ಲಿ ಇಲ್ಲಿರುವಂತ ಈ ಪಾಯಿಂಟ್ ಇದು. ಓಕೆ, ಈ ಪಾಯಿಂಟ್ ಇದು ಪ್ಯಾನ್ಕ್ರಿಯಾಸ್ ಗ್ರಂಥಿ. ಇದು ಪ್ಯಾನ್ಕ್ರಿಯಾಸು ಆ ಗ್ರಂಥಿ, ಪ್ಯಾನ್ಕ್ರಿಯಾಸ್ ಅವಯವ ಏನಿದೆಯೋ ಆ ಅವಯವಕ್ಕೆ ಸಂಬಂಧಿತ ಗ್ರಂಥಿ ಇದು. ಇದನ್ನು ಸಕ್ರಿಯಗೊಳಿಸ್ಕೋಬೇಕು. ಇದು ಮೂರನೇ ಅಂತಸ್ರಾವಿಕ ಗ್ರಂಥಿ. ಇದು ಸಕ್ರಿಯಗೊಳಿಸ್ಕೊಳ್ಳಿ. ಆಕುಪ್ರೆಸರಲ್ಲಿ ಈ ಚಿಕಿತ್ಸೆ ಮಾಡ್ಕೋಬಹುದು ಪ್ರತಿದಿನ. ಆಮೇಲೆ ಇದು ಸಂಬಂಧಿತ ಮುದ್ರೆ ಏನ್ ಮಾಡ್ಬೇಕು ನಾವು? ಮುದ್ರೆ ಮಾಡಿದ್ರೆ ನಮ್ಮ ಈ ಆರೋಗ್ಯ ಅಂದ್ರೆ ಈ ಚಕ್ರವನ್ನು ಸಕ್ರಿಯಗೊಳಿಸ್ಕೋಬಹುದು, ಈ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಬೋದು ಅಂದ್ರೆ ಸೂರ್ಯ ಮುದ್ರ ಸ್ನೇಹಿತರೆ. ನೋಡ್ಕೊಳ್ಳಿ, ಸೂರ್ಯ ಮುದ್ರದಲ್ಲಿ ಈ ಉಂಗರ ಬೆರಳು ನಮ್ಮ ಹೆಬ್ಬೆರಳು ಬುಡಿಮೆದಲ್ಲಿ ಇಡ್ತೀವಿ. ಆಮೇಲೆ ಇದ್ರ ಮೇಲೆ ಈ ಹೆಬ್ಬೆರಳು ಈ ಉಂಗರ ಬೆರಳು ಮೇಲೆ ಇಡಬೇಕಾಗತ್ತೆ. ನೋಡ್ಕೊಳ್ಳಿ, ಈ ರೀತಿಯಲ್ಲಿ ಹೀಗೆ ಮಾಡಿಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ಒಂದು ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ಸಾಯಂಕಾಲ ಈವ್ನಿಂಗ್ ಅಂದ್ರೆ ಒಂದು 5-6 ಗಂಟೆ ಒಳಗಡೆ ಮಾಡ್ಕೊಳ್ಳಿ. ಆದಷ್ಟು ಮುದ್ರಗಳು ತುಂಬಾ ಒಳ್ಳೆಯದು. ಸೊ ಆ ರೀತಿಯಲ್ಲಿ ಮಾಡ್ಕೊಂಡ್ರೆ ಅದ್ಭುತವಾದ ನಿಮ್ಗೆ ಚಿಕಿತ್ಸೆ ಆಗತ್ತೆ. ಅದೇ ಇದಕ್ಕಿರುವಂತ ಈ ಇದಕ್ಕಿರುವಂತ ಕಲರ್ ಏನು ಅಂತಂದ್ರೆ ಹಳದಿ ಬನ್ನೆ ಸ್ನೇಹಿತರೆ. ಇದಕ್ಕಿರುವಂತದ್ದು ಹಳದಿ ಬನ್ನೆ. ಈಗಾಗಲೇ ನಾವು ಹೇಳ್ಕೊಂಡಿರೋ ಪ್ರಕಾರ ಹಳದಿ ಬನ್ನೆ ಹೊಂದಿರ್ತದೆ ಈ ಚಕ್ರ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದಕ್ಕಿರುವಂತ ಆ ಚಕ್ರ ಅಂದ್ರೆ ಅದೊಂದು ಲೋಟಸ್ ಅನ್ಕೊಂಡಿದ್ರೆ ಅದಕ್ಕಿರುವಂತ ಪೆಟಲ್ಸ್, ಅದಕ್ಕಿರುವಂತ ರೆಕ್ಕೆಗಳು 10 ರೆಕ್ಕೆಗಳಿರುತ್ತೆ. ಇದಕ್ಕೂ ಈಗ ಇನ್ನೊಂದು ಬೀಜಾಕ್ಷರ ಏನು ಹೇಳ್ಕೊಂಡು ನಾವು ಇದು ಸಕ್ರಿಯಗೊಳಿಸ್ಕೋಬೇಕು. ಈಗ ಒಂದು ಆಕುಪ್ರೆಸರ್ ನೋಡಿದ್ವಿ, ಮುದ್ರ ನೋಡಿದ್ವಿ. ಮೂರನೇ ಸಕ್ರಿಯಗೊಳಿಸ್ಕೊಳ್ಳೋ ವಿಧಾನ ಒಂದೇನಂದ್ರೆ ಬೀಜಾಕ್ಷರ. ಅತ್ಯುತ್ತಮ ವಿಧಾನ ಧ್ಯಾನ. ಅದನ್ನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಈಗ ಒಂದು ಬೀಜಾಕ್ಷರ ನೋಡಿದ್ರೆ ಆ ಬೀಜಾಕ್ಷರವನ್ನು ನಾವು ಹೇಳ್ಕೊಂತ ಹೋದ್ರೆ ಪ್ರತಿದಿನ ನೀವು ಒಂದು ಸರಿ 2 ಸರಿ ಬೆಳಗ್ಗೆ ಸಾಯಂಕಾಲ ಸಮಯದಲ್ಲಿ ಒಂದು 17 ಸರಿ 16-17 ಸರಿ ಈ ಬೀಜಾಕ್ಷರ ಹೇಳ್ಬೇಕು. ಏನ್ ಬೀಜಾಕ್ಷರ ಇದು? ಹೀಗೆ ಚಿನ್ಮುದ್ರಲ್ಲಿ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಏನ್ ಮಾಡ್ಬೋದು ಅಂದ್ರೆ, ಇನ್ನು ಹೇಳ್ಬೇಕಂದ್ರೆ ನೀವು ಸೂರ್ಯ ಮುದ್ರೆಯಲ್ಲಿ ಇದ್ಕೊಂಡೆ ಆ ಬೀಜಾಕ್ಷರ ಹೇಳಿ ಪರವಾಗಿಲ್ಲ. ನೋಡಿ, ಸೂರ್ಯ ಮುದ್ರೆ ಇದೆಲ್ಲ, ಸೂರ್ಯ ಮುದ್ರ, ಚಿನ್ಮುದ್ರ ಬೇಡ, ಸೂರ್ಯ ಮುದ್ರ ಈಗ ಅನ್ಕೊಂಡಿದ್ವಲ್ಲ, ಈ ಚಕ್ರಕ್ಕೆ ಸಂಬಂಧಿಸಿದ ಸೂರ್ಯ ಮುದ್ರ ಈಗ ಇಟ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೊಂಡು ಈ ಬೀಜಾಕ್ಷರ ಹೇಳ್ತಾ ಹೋಗಿ. ಏನ್ ಬೀಜಾಕ್ಷರ ಅದು? ರಮ್ ಅಂತ ಬೀಜಾಕ್ಷರ ಸ್ನೇಹಿತರೆ. ನೋಡಿ, ರಮ್. ಈ ರೀತಿಯಲ್ಲಿ ಒಂದು 16-17 ಬಾರಿ ಹೇಳಿದ್ರೆ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಈ ಮುದ್ರದಲ್ಲಿ ಇಟ್ಕೊಂಡು, ಈ ಯಾವ್ದು ಸೂರ್ಯ ಮುದ್ರೆ ಇಟ್ಕೊಂಡು, ಅಗ್ನಿ ಮುದ್ರೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಾವು ಈ ಚಕ್ರವನ್ನು ಸಕ್ರಿಯಗೊಳಿಸ್ಕೊಂಡು ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೊಂಡಿದ್ರೆ ಅದ್ಭುತವಾದ ಕೆಲಸ ಆಗತ್ತೆ ಸ್ನೇಹಿತರೆ. ಈ ಗ್ರಂಥಿ ಅನ್ನೋದು ನಿಜವಾದ ಈ ಗ್ರಂಥಿ ಸಕ್ರಿಯಗೊಳಿಸ್ಕೊಂಡ್ರೆ ಏನಾಗತ್ತೆ ಅಂತಂದ್ರೆ ನಮ್ಮ ದೇಹದಲ್ಲಿ ಈ ಪ್ಯಾನ್ಕ್ರಿಯಾಸ್ ಗ್ರಂಥಿ ಅಂತ ಏನಿದೆಯೋ ಸ್ನೇಹಿತರೆ, ಈಗಾಗಲೇ ನೋಡಿದ್ವಿ ನಾವು, ಅಡ್ರಿನಲ್ ಗ್ರಂಥಿ ಪೂರ್ತಿ ವಿಸರ್ಜನಕ್ಕೆ ವಿಸರ್ಜನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗ್ತದೆ. ಇದೇನ್ ಮಾಡತ್ತಂದ್ರೆ ಜೀರ್ಣಕ್ರಿಯೆ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕಂದ್ರೆ, ಅಂದ್ರೆ ಈ ಸಕ್ಕರೆ ಗ್ಲೂಕೋಸ್ ಅನ್ನೋದಿಲ್ಲ, ಅದು ಜೀರ್ಣ ಆಗ್ಬೇಕಂದ್ರೆ ಈ ಗ್ರಂಥಿ ಅದ್ಭುತವಾದ ಕಾರ್ಯನಿರ್ವಹಣೆ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ.
ಯಾವುದೇ ರೀತಿಯಲ್ಲಿ ಈ ಧಾನ್ಯಗಳು, ಹಣ್ಣುಗಳು ಮತ್ತೆ ಹಾಲು ಇವೆಲ್ಲ ನಾವು ಜೇನುತುಪ್ಪ ಇದೆಲ್ಲ ನಾವು ಸೇವನೆ ಮಾಡ್ತಾ ಇರ್ತೀವಿ. ಅದೆಲ್ಲ ಹೇಳ್ಬೇಕಂದ್ರೆ ಅತಿ ಸುಲಭವಾಗಿ ಜೀರ್ಣ ಆಗತ್ತೆ. ಕಾರ್ಬೋಹೈಡ್ರೇಟ್ ಎಲ್ಲಾನು ಜೀರ್ಣವಾಗತ್ತೆ. ಜೀರ್ಣ ಆದ್ಮೇಲೆ ಈ ಸಕ್ಕರೆ ಅನ್ನೋದು ಬರ್ತದಲ್ಲ, ಅಂದ್ರೆ ಗ್ಲೂಕೋಸ್ ಬರುತ್ತಲ್ಲ, ಆ ಗ್ಲೂಕೋಸ್ ಅನ್ನು ಸರಿಯಾದ ರೀತಿಯಲ್ಲಿ ಇಡೀ ದೇಹದಲ್ಲಿ ಸಮತೋಲಗೊಳಿಸಬೇಕಂದ್ರೆ ಈ ಗ್ರಂಥಿ ಕೆಲಸ ಮಾಡಲೇಬೇಕು. ಯಾವಾಗ ಈ ಗ್ರಂಥಿ ಕಡಿಮೆ ಕೆಲಸ ಮಾಡೋದು, ಹೆಚ್ಚು ಕೆಲಸ ಮಾಡೋದು ಮಾಡಿದ್ರೆ ಸ್ನೇಹಿತರೆ, ಅಲ್ಲಿ ಇನ್ಸುಲಿನ್ ಉತ್ಪನ್ನ ಆಗಲ್ಲ. ಇನ್ಸುಲಿನ್ ಉತ್ಪನ್ನ ಆಗಲ್ಲ, ಏನಾಗುತ್ತೆ, ನೇರವಾಗಿ ನಿಮಗೆ ಡಯಾಬಿಟಿಸ್ ಬರುತ್ತೆ. ಇನ್ನು ಹೇಳ್ಬೇಕಂದ್ರೆ ಡಯಾಬಿಟಿಸ್ ಒಂದೇ ಅಲ್ಲ ಇದು ಕಾರಣ ಆಗೋದು, ಇನ್ನು ಅತ್ಯುತ್ತಮ ಬೇರೆ ಬೇರೆ ವಿಷಯಗಳಿದೆ. ಏನ್ ಮಾಡುತ್ತೆ ಗೊತ್ತಾ, ನೇರವಾಗಿ ನಮ್ಮ ರಕ್ತ ಒಳಗಡೆ ಈ ಗ್ಲೂಕೋಸ್ವನ್ನು ಹೆಚ್ಚು ಮಾಡ್ತಾ ಹೋಗ್ತದೆ. ಅದರಿಂದ ಆಗುವಂತ ಅಡ್ಡಪರಿಣಾಮ ಏನಪ್ಪಾ ಅಂತಂದ್ರೆ, ನಮ್ಮ ರಕ್ತ ನಾಳ ಒಳಗಡೆ ಹೆಚ್ಚಾಗುವಂತ ಈ LDL VDL ಕೊಲೆಸ್ಟ್ರಾಲ್ ಹೆಚ್ಚು ಮಾಡ್ತಾ ಹೋಗ್ತದೆ. ಇನ್ನು ಹೇಳ್ಬೇಕಂದ್ರೆ ಈ ಕೊಬ್ಬುನ ಹೆಚ್ಚು ಮಾಡ್ತಾ ಹೋಗ್ತದೆ, ಕೊಬ್ಬುನ ಹೆಚ್ಚು ಮಾಡುತ್ತೆ. ಈ LDL VDL ಅಂತ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚು ಮಾಡ್ತಾ ಹೋಗ್ತದೆ. ಅದನ್ನು ಹೃದಯಕ್ಕೆ ಹೋಗುವಂತ ರಕ್ತ ನಾಳಗಳನ್ನು ಅಡ್ಡ ಮಾಡುತ್ತೆ. ಅಲ್ಲಿ ಗೋಡೆಗಳೇ ಅಂಟ್ಕೊಂಡಿರ್ತದೆ. ಅವಾಗ ರಕ್ತ ನಾಳಗಳು ಸಣ್ಣದಾಗಿ ಆ ರಕ್ತ ಪ್ರವಾಹ ಸರಿಯಾಗಿ ಹರಿಯಲ್ಲ ಅಂದ್ರೆ ಖಂಡಿತವಾಗಿ ಇದು ಬ್ಲಡ್ ಪ್ರೆಷರ್ ಕಾರಣ ಆಗುತ್ತೆ. ಅಂದ್ರೆ ಹೃದಯಕ್ಕೆ ಪ್ರೆಷರ್ ಹೆಚ್ಚಾಗತ್ತೆ, ಹೃದಯ ಹೆಚ್ಚಾಗಿ ಕೆಲಸ ಮಾಡಬೇಕಾಗತ್ತೆ. ಅದು ಒಂದೇ ಅಲ್ಲ, ಈ ಹೃದಯಕ್ಕೆ ಬೇಕಾಗಿರೋಂಥ ರಕ್ತ ಸರಿಯಾಗಿ ಸರಬರಾಗಿಲ್ಲ ಅಂದ್ರೆ ಆ ರಕ್ತದಿಂದ ಹೋಗ್ಬೇಕಾಗಿರೋಂಥ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಏನ್ ಬೇಕೋ ಅದು ಶಕ್ತಿಯಾಗಿ ಪರಿವರ್ತನೆಗೊಳಿಸ್ಕೊಂತದೆ. ಆ ಶಕ್ತಿ ಸರಿಯಾದ ರೀತಿಯಲ್ಲಿ ಈ ಹೃದಯ ಕಂಡರಗಳಿಗೆ ಸರಿಯಾಗಿ ಸೇರಿಲ್ಲ ಅಂದ್ರೆ ಹೃದಯ ನಿಧಾನವಾಗಿ ಹೃದಯ ಸ್ನಾಯುಗಳು, ಹೃದಯ ಕಂಡರಗಳು, ಹೃದಯ ಜೀವಕೋಶಗಳು ಸತ್ತು ಹೋಗ್ತದೆ. ಆವಾಗ ನಮಗೆ ಬರ್ತಾ ಇರೋಂಥ ಒಂದು ಭಯಾನಕರ ಕಾಯಿಲೆ ಏನಂದ್ರೆ ಹೃದಯಘಾತ, ದಟ್ ಈಸ್ ಹಾರ್ಟ್ ಅಟ್ಯಾಕ್ ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಈ ಗ್ರಂಥಿ ಅಷ್ಟು ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಇದು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಳ್ಳೋದು ತುಂಬಾ ಉತ್ತಮ ಆಗುತ್ತೆ. ನೋಡ್ಕೊಡಿ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಇದೇನಂದ್ರೆ ಒಂದು ರೀತಿಯಲ್ಲಿ ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏನು ಅಂತಂದ್ರೆ ಸ್ನೇಹಿತರೆ, ಇದು ಖಂಡಿತವಾಗಿ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರೆ, ಸೊ ಇದು ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಈ ಮೈಗ್ರೇನ್ ಅಂತ ಬರ್ತಾ ಇರ್ತದೆ ನೋಡಿ. ಮೈಗ್ರೇನು ಎಷ್ಟೋ ತೀವ್ರ ಮೈಗ್ರೇನ್ ತುಂಬಾ ದಿವಸದಿಂದ ಅನುಭವಿಸ್ತಾ ಇರ್ತಾರೆ. ಅದಕ್ಕೆಲ್ಲನೂ ಕಾರಣ ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಆಗ್ತಾ ಇರ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು, ಇದು ಅತಿಯಾದ ಕೆಲಸ ಮಾಡಿದ್ರೆ ಈ BP ಅದೇ ಹೇಳಿದ್ವಲ್ಲ, ಮೈಗ್ರೇನು, BP ಇಂಥದೆಲ್ಲ ನಮಗೆ ಕಾರಣವಾಗ್ತಾ ಇರ್ತದೆ. ಇದು ಸಿಹಿ ಆಹಾರಗಳು ಮತ್ತು ಪಾನೀಯಗಳನ್ನು ತಿಂದ್ರೆ ಇದು ಖಂಡಿತವಾಗಿ ಈ ರೀತಿಯಲ್ಲಿ ನಮಗೆ ತೊಂದರೆಗಳು ಆಗ್ತಾ ಇರ್ತದೆ. ನಮ್ಗೆ ಗೊತ್ತಿರೋ ವಿಷಯ ಇದು. ಮಧುಮೇಹ, ಇದೆಲ್ಲ ಮದ್ಯಪಾನ ಮಾಡೋದು ಎಲ್ಲ ಮಾಡ್ತಾ ಹೋದ್ರೆ ಖಂಡಿತವಾಗಿ ಎಲ್ಲ ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಇದನ್ನು ನಾವು ಗಮನ ಇಟ್ಕೊಂಡು ಈ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡ್ರೆ ನಮ್ಗೆ ಯಾವುದು ತೊಂದರೆಗಳು ಬರಲ್ಲ ಸ್ನೇಹಿತರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಈ ಗ್ರಂಥಿ ಬಗ್ಗೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳುವಂತ ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಆಮೇಲೆ ಈಗ ಇನ್ನೊಂದು ಗ್ರಂಥಿ ಏನಂದ್ರೆ ಥೈಮಸ್ ಗ್ರಂಥಿ ಸ್ನೇಹಿತರೆ. ಈ ಥೈಮಸ್ ಗ್ರಂಥಿ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಏನ್ ಥೈಮಸ್ ಗ್ರಂಥಿ ಅಂತಂದ್ರೆ, ಥೈಮಸ್ ಗ್ರಂಥಿ ಇದು ಇರುವಂತ ಪ್ರದೇಶ ಹೇಳ್ಬೇಕಂದ್ರೆ ಈ ಛಾತಿ ಅಂದ್ರೆ ಈ ಉದರ ಭಾಗ ಅಂತ ಹೇಳ್ಬೋದು, ಅಂದ್ರೆ ಚೆಸ್ಟ್ ಭಾಗ ಅಂತ ಹೇಳ್ಬೋದು. ಇಲ್ಲಿರುವಂತ ಮೇನ್ ಅಂಗಗಳೇನು ಗೊತ್ತಾ, ಅಲ್ಲಿರುವಂತ 2 ಅಂಗಗಳಿದೆ. ಒಂದು ಈ ಶ್ವಾಸಕೋಶ ವ್ಯವಸ್ಥೆ ಸಂಬಂಧಿತ, ಇನ್ನೊಂದು ರಕ್ತ ಪರಿಚಲನಾ ವ್ಯವಸ್ಥೆ ಸಂಬಂಧಿತ. ಈ 2 ಪ್ರಧಾನ ಅಂಗಗಳಿದೆ ಅಲ್ಲಿ, ಅರ್ಥ ಮಾಡ್ಕೊಳ್ಳಿ. ಒಂದೇನಂದ್ರೆ ಇದು ಶ್ವಾಸಕೋಶಗಳು, ಲಂಗ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಹೃದಯ ಅಂದ್ರೆ ಅಲ್ಲಿರುವಂತ ಹಾರ್ಟ್. ಈ 2ನ್ನು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತ ಕೆಲಸ ಈ ಗ್ರಂಥಿ ಮಾಡತ್ತೆ. ಈ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕಾಗತ್ತೆ, ಯಾವಾಗ್ಲೂ ಸಮತೋಲನಗೊಳಿಸ್ಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಂತ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಇದನ್ನು ಸಕ್ರಿಯಗೊಳಿಸಬೇಕು, ಸಮತೋಲಿತದಲ್ಲಿ ಇರ್ಬೇಕಂದ್ರೆ ಮೊದಲನೇ ಚಿಕಿತ್ಸೆ ಆಕ್ಯುಪ್ರೆಷರ್ ನೋಡೋಣ. ಆಕ್ಯುಪ್ರೆಷರ್ ನೋಡ್ಕೊಳ್ಳಿ. ಆಕ್ಯುಪ್ರೆಷರ್ ಅಲ್ಲಿ ಇಲ್ಲಿರುವಂತ ಪಾಯಿಂಟ್ 30, ಆಕ್ಯುಪ್ರೆಷರ್ ಚಾರ್ಟ್ ಪ್ರಕಾರ, ಆ ಶಾಸ್ತ್ರ ಪ್ರಕಾರ 30 ನೋಡ್ಕೊಳ್ಳಿ. ಇಲ್ಲಿರೋದು ಇದು ಪ್ರಧಾನವಾಗಿ ಎಲ್ಲಿರುತ್ತೆ ಅಂದ್ರೆ ಈ ಮಧ್ಯ ಬೆರಳು ಮತ್ತೆ ಉಂಗುರ ಬೆರಳು ಮಧ್ಯದಲ್ಲಿರುವಂತ ಈ ಪಾಯಿಂಟ್ ಅನ್ನು ಈ ರೀತಿಯಲ್ಲಿ ಪ್ರೆಸ್ ಮಾಡ್ತಾ ರಿಲೀಸ್. ಎಷ್ಟು ಸರಿ ಮಾಡ್ಬೇಕಾಗತ್ತೆ, ದಿನಕ್ಕೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಒಂದು 10 ಇಂದ 15 ಸರಿ ಈ ತರ ಪ್ರೆಸ್ ಮಾಡೋದು. ಪ್ರೆಸ್ನು ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಒತ್ತಡಿ ಅನ್ನೋದು ಸ್ವಲ್ಪ ಹೆಚ್ಚಾಗಿ ಕೊಡಿ, ಯಾಕಂದ್ರೆ ಆ ಪಾಯಿಂಟ್ ಆಳವಾದ ಇರುತ್ತೆ, ಸ್ವಲ್ಪ ಡೀಪ್ ಆಗಿರುತ್ತೆ. ಓಕೆ, ಇದು ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸಬೇಕು. ಇದು ಥೈಮಸ್ ಗ್ರಂಥಿ ಸ್ನೇಹಿತರೆ, ಥೈಮಸ್ ಗ್ಲ್ಯಾಂಡ್. ಓಕೆ, ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಇದು ಆಕ್ಯುಪ್ರೆಷರ್ ಅಲ್ಲಿ. ಮತ್ತೆ ಮುದ್ರದಲ್ಲಿ ಏನ್ ಮಾಡ್ಬೋದು ನಾವು, ಯಾವ ಮುದ್ರ ನಾವು ಪ್ರಾಕ್ಟೀಸ್ ಮಾಡಿದ್ರೆ
ಇದು ಸಕ್ರಿಯಗೊಳಿಸ್ಕೋಬಹುದು. ಅಂದ್ರೆ ನಾವು ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ 2 ಮುದ್ರೆಗಳಿದೆ, ಒಂದು ವಾಯು ಮುದ್ರ ಮತ್ತೆ ಅಪಾನ ವಾಯು ಮುದ್ರ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ರೆ, ಪ್ರತಿ ದಿವಸ ಅಭ್ಯಾಸ ಮಾಡಿದ್ರೆ ನಿಮಗೆ ಸಕ್ರಿಯಗೊಳಿಸ್ಕೋಬಹುದು. ನೋಡ್ಕೊಳ್ಳಿ. ಸೊ ವಾಯು ಮುದ್ರ ಅಂದ್ರೆ ಅತಿ ಸುಲಭ. ಈ ರೀತಿಯಲ್ಲಿ ವಾಯು ಮುದ್ರ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ಸಾಯಂಕಾಲ 10 ನಿಮಿಷ ಪ್ರತಿ ವ್ಯಕ್ತಿ ಮಾಡ್ಬೋದು. ಆಮೇಲೆ ಇಲ್ಲ ನಾವು ಅಪಾನ ವಾಯು ಮುದ್ರ ಮಾಡ್ತೀವಿ ಅಂದ್ರೆ ಅದನ್ನು ಮಾಡ್ಬೋದು. ಈ ರೀತಿ ಮಾಡ್ಕೊಂಡು, ಹೀಗೆ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಹಾಗೆ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ ಈ ಈ ಈ ಮುದ್ರವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬಹುದು. ಆಮೇಲೆ ಅಲ್ಲಿರುವಂತ ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸ್ಕೋಬಹುದು. ಅನಾಹತ ಚಕ್ರವನ್ನು ಸಕ್ರಿಯಗೊಳಿಸ್ಕೋಬಹುದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೂ ಈ ಚಕ್ರಗಿರುವಂತ ರೆಕ್ಕೆಗಳೇನು ಗೊತ್ತಾ? ಎಷ್ಟು ರೆಕ್ಕೆಗಳಿದೆ ಅಂದ್ರೆ 12 ರೆಕ್ಕೆಗಳಿದೆ ಸ್ನೇಹಿತರೆ, 12 ರೆಕ್ಕೆಗಳಿದೆ. ಆಮೇಲೆ ಇದನ್ನು ನಾವು ಸಕ್ರಿಯಗೊಳಿಸ್ಕೋಬೇಕಂದ್ರೆ ಒಂದು ಬೀಜಾಕ್ಷರ ಮಂತ್ರ ಬೀಜಾಕ್ಷರ ಮುಖಾಂತರ ಸಕ್ರಿಯಗೊಳಿಸ್ಕೋಬಹುದು. ಏನು ಆ ಬೀಜಾಕ್ಷರ ಅಂದ್ರೆ ಇಲ್ಲಿ ಎಂ ಅಂತ, ಎಂ. ಈ ಎಂ ಅನ್ನೋದು ಮಾಡುವಾಗ ಈ ರೀತಿಯಲ್ಲಿ ನೋಡಿ, ಈ ರೀತಿಯಲ್ಲಿ ಅಪಾನ ವಾಯು ಮುದ್ರೆ ಇಟ್ಕೊಳ್ಳಿ, ಕೈಯಲ್ಲಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಹಾಯಾಗಿ ಕೂತ್ಕೊಂಡು ನಿಧಾನ ಕೂತ್ಕೊಂಡು, ಸೊ ನಮ್ಮ 2 ಕಣ್ಣುಗಳು ಮುಚ್ಕೊಂಡು ನಾವು ಶ್ವಾಸನ ಗಮನಿಸ್ತಾ ಈ ಮುದ್ರನ ಇಟ್ಕೊಂಡು ಹೀಗೆ ಹೇಳ್ಕೊಂತ ಹೋಗ್ಬೋದು. ನೋಡ್ಕೊಳ್ಳಿ, ಆ ಬೀಜಾಕ್ಷರ ಹೇಳ್ಕೊಳ್ಳಿ. ಎಂ. ಈ ರೀತಿಯಲ್ಲಿ ಈ ಬೀಜಾಕ್ಷರವನ್ನು ಹೇಳ್ಕೊಂತ ಹೋದ್ರೆ ಸ್ನೇಹಿತರೆ ಈ ಚಕ್ರವನ್ನು ನಾವು ಸಕ್ರಿಯಗೊಳಿಸ್ಕೋಬಹುದು, ಈ ಗ್ರಂಥಿ ಸಕ್ರಿಯಗೊಳಿಸ್ಕೋಬಹುದು. ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂತದ್ದು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಇದನ್ನು ಈ ಗ್ರಂಥಿ ಅದ್ಭುತವಾದ ಗ್ರಂಥಿ ಅಂತ ನಾವು ಈಗಾಗಲೇ ತಿಳ್ಕೊಂಡಿದೀವಿ. ಇಲ್ಲಿ ಈ ಗ್ರಂಥಿ ಹೇಳ್ಬೇಕಂದ್ರೆ ಸೊ ಬಹುಲ ಮಹತ್ವವಾದಂತ ಈ ಗ್ರಂಥಿ. ಇದನ್ನು ಈ ಮಗು ಚಿಕ್ಕ ಮಗು ಇದೆಲ್ಲ, ಚಿಕ್ಕ ಮಗು ಅಂದ್ರೆ ಹುಟ್ಟಿರುವಂತ ಮಗು ಒಂದು ವರ್ಷವರೆಗೂ, 1.5 ವರ್ಷವರೆಗೂ ಈ ಗ್ರಂಥಿ ಹೇಗೆ ಕೆಲಸ ಮಾಡ್ತಾ ಅಂದ್ರೆ ಆ ಮಗುಗೆ ಒಂದು ದೇವರು ತಾಯಿ ತರ, ಗಾಡೆಸ್ ತರ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಅದ್ಭುತವಾದ ಈ ಗ್ರಂಥಿ ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ಈ ಚಿಕಿತ್ಸೆ ಈ ಗ್ರಂಥಿ ಅನ್ನೋದು ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿದ್ರೆ, ಸಮತೋಲನಗೊಳಿಸ್ಕೊಂಡ್ರೆ ಈ ಚಿಕ್ಕ ಮಕ್ಕಳಲ್ಲಿ ಯಾವುದು ರೋಗ ಬರಲ್ಲ. ಅಲರ್ಜಿಗಳು ಬರ್ತಾ ಇರ್ತದೆ ನೋಡಿ, ಹೆಚ್ಚು ಅಲರ್ಜಿಗಳು ಅವೆಲ್ಲ ಯಾವುದು ಬರಲ್ಲ. ಸಣ್ಣ ಮಕ್ಕಳು 1 ವರ್ಷ ಕೆಳಗಿರುವಂತ ಮಕ್ಕಳಿಗೆ ಈ ಗ್ರಂಥಿ ಆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಹೋಗ್ತಾ ಹೋಗ್ತಾ 12-15 ವರ್ಷ ಈ ಮಕ್ಕಳಿಗೆ ಏನಂದ್ರೆ 2 ಅಂಗಗಳಲ್ಲಿ ಈ ಗ್ರಂಥಿ ಬಿಂದುಗಳನ್ನು ಮತ್ತು ಇತರ ಅಂತಃಸ್ರಾವ ಗ್ರಂಥಿ ಬಿಂದುಗಳನ್ನು ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. 12-15 ವರ್ಷ ಇರುವಂತ ಮಕ್ಕಳಿಗೆ ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ತಾ ಹೋಗ್ಬೋದು. ಇದು ಈಗಾಗಲೇ ಹೇಳ್ಕೊಂಡಿದ್ರ ಪ್ರಕಾರ ನಮ್ಗೆ ಇರುವಂತ 30ನೇ ಪಾಯಿಂಟ್ ನೋಡಿದಲ್ಲ, ಆಕುಪ್ರದಲ್ಲಿ 30ನೇ ಪಾಯಿಂಟ್ ಇದು. ಅದನ್ನು ಸಕ್ರಿಯಗೊಳಿಸ್ಕೊಂತ ಇರೋದು, ಅದರಿಂದ ಈ ಮುದ್ರೆಗಳು ಮಾಡೋದು, ಈ ಬೀಜಾಕ್ಷರ ಹೇಳ್ಕೊಂತ ಹೋದ್ರೆ ಖಂಡಿತ ಸಕ್ರಿಯಗೊಳಿಸ್ಕೋಬಹುದು. ಆಮೇಲೆ ದೇಹ ಸಂಪೂರ್ಣ ಅಭಿವೃದ್ಧಿಗೆ ಈ ಗ್ರಂಥಿ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈ ಗ್ರಂಥಿ ಏನಾದ್ರೂ ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ದೇಹ ಅಭಿವೃದ್ಧಿ ಕುಂಟು ಹೋಗ್ತದೆ, ದೇಹ ಅಭಿವೃದ್ಧಿ ತೊಂದರೆ ಆಗ್ತದೆ, ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಈ ಗ್ರಂಥಿ ಸಕ್ರಿಯವಾಗಿದ್ರೆ ಅದು ಸಕ್ರಿಯವಾಗಿಲ್ಲ ಅಂದ್ರೆ ಮಂದತವನ್ನು ಹೆಚ್ಚು ಮಾಡುತ್ತೆ. ಮಂದತ ಅಂದ್ರೆ ಡಲ್ನೆಸ್, ಲೇಜಿನೆಸ್ ಹೆಚ್ಚು ಮಾಡುತ್ತೆ ಸ್ನೇಹಿತರೆ. ಸೊ ಈಗ ಈ ರೀತಿಯಲ್ಲಿ ಈ ಗ್ರಂಥಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡು ನಾವು ಕಾಪಾಡ್ಕೋಬೇಕು, ಖಂಡಿತವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ನೆಕ್ಸ್ಟ್ ಇರುವಂತದ್ದು ಸ್ನೇಹಿತರೆ, ನಮ್ಗಿರುವಂತ ಗ್ರಂಥಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ. ಯಾವುದು? ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಾವು 1, 2 ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. 1, 2, 3, 4 ಆಯ್ತು, 5ನೇ ಗ್ರಂಥಿ ಇದು, 5ನೇ ಗ್ರಂಥಿ. ಇನ್ನು ಇದಾದ್ಮೇಲೆ ಇನ್ನು 2 ಗ್ರಂಥಿಗಳಿರುತ್ತೆ ಸ್ನೇಹಿತರೆ. ಈ 5ನೇ ಗ್ರಂಥಿ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ತಿಳ್ಕೊಳ್ಳಿ. ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ಎಲ್ಲಿರುತ್ತೆ ಅಂತಂದ್ರೆ ಇದು ಖಂಡಿತವಾಗಿ ಈ ವಿಶುದ್ಧ ಚಕ್ರ ಅಂತ ಕರಿತೀವಲ್ಲ, ಅಂದ್ರೆ ಗಂಟ್ಲೆ ಪ್ರಾಂತ, ಈ ಗಂಟಲ್ ಪ್ರಾಂತ ಅಂತ ಹೇಳ್ತೀವಲ್ಲ ಅಲ್ಲಿರುವಂಥದ್ದು. ಈ ಗಂಟಲ್ ಪ್ರಾಂತ ಇರುವಂತ ಈ 2 ಗ್ರಂಥಿಗಳು ಒಂದೇ ಜಾಯಿಂಟ್ ಆಗಿರುತ್ತೆ, ಒಂಥರ ಟ್ವಿನ್ಸ್ ತರ ಕವಲ ಆ ತರ ಇರ್ತದೆ. ಇದನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕು ನಾವು. ಈ ಸಕ್ರಿಯಗೊಳಿಸ್ಕೊಂಡ್ರೆ ನಮ್ಮ ದೇಹದಲ್ಲಿ ಅತ್ಯದ್ಭುತ ಕೆಲಸ ಮಾಡುತ್ತೆ ಇದು. ಇದನ್ನು ಸಕ್ರಿಯಗೊಳಿಸ್ಕೊಂಡಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ ನೋಡಿ, ಈ ಆಕುಪ್ರೆಸರ್ ಚಿಕಿತ್ಸೆಯಲ್ಲಿ ಮಾಡ್ಬೇಕಾಗಿರೋದು ನೋಡ್ಕೊಳ್ಳಿ. ಆಕುಪ್ರೆಸರ್ ಚಿಕಿತ್ಸೆಯಲ್ಲಿ ಇದು ಏನಿತ್ತಂದ್ರೆ 8ನೇ ಪಾಯಿಂಟ್ ನೋಡ್ಕೊಳ್ಳಿ. ಮೊದಲನೇದು ಆಕುಪ್ರೆಸರ್ ಚಿಕಿತ್ಸೆ ತಿಳ್ಕೊಳ್ಳೋಣ. 8ನೇ ಪಾಯಿಂಟ್ ಇಲ್ಲಿರುತ್ತೆ ನೋಡಿ, ನೇರವಾಗಿ ಹೆಬ್ಬೆರಳು ಕೆಳಗಡೆ ಇಲ್ಲಿರುವಂತ ಪಾಯಿಂಟ್ ಇದು. ಈ ಪಾಯಿಂಟ್ ಅನ್ನು ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡ್ತಾ ಇರೋದು. ಈ ಪಾಯಿಂಟ್ ಇದು 8ನೇ ಪಾಯಿಂಟ್
ಆಯುರ್ವೇದ ಈ ಆಕ್ಯುಪೇಷನ್ ಶಾಸ್ತ್ರ ಪ್ರಕಾರ ಇದು ಆಕ್ಯುಪೇಷನ್ ಚಿಕಿತ್ಸೆ ಆಗಿರ್ತದೆ. ದಯವಿಟ್ಟು ಇದು ಮಾಡ್ಕೊಳ್ಳಿ ಪ್ರತಿದಿನ. ಸೊ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ನೀವು 10 ರಿಂದ 15 ಸರಿ ಒಂದು ಬಾರಿ ಈ ತರ ಪ್ರೆಸ್ ಮಾಡೋದು, ಆ ರೀತಿಯಲ್ಲಿ ದಿನಕ್ಕೆ 2 ಸರಿ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಂಡ್ರೆ ಅತ್ಯುತ್ತಮ. ಆಮೇಲೆ ಮುದ್ರಾ ಚಿಕಿತ್ಸಾ ಏನ್ ಮುದ್ರಾ ಮಾಡಿದ್ರೆ ಇದು ಆಕ್ಟಿವೇಟ್ ಆಗತ್ತೆ ಅದನ್ನು ನೋಡಕ್ಕೆ ಪ್ರಯತ್ನ ಮಾಡೋಣ. ಇದು ನಾನು ಈಗಾಗಲೇ ಹೇಳ್ಕೊಂಡ ಪ್ರಕಾರ ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ರಂಥಿ ವಿಶುದ್ಧ ಚಕ್ರ ಸಂಬಂಧಿತ ಅಂತ ಹೇಳಿದ್ವಿ. ಆ ಚಕ್ರ ಅಲ್ಲಿರುವಂಥ ಚಕ್ರ ವಿಶುದ್ಧ ಚಕ್ರ ಯಾವ ಕಲರಲ್ಲಿ ಇರ್ತದೆ, ಯಾವ ಬಣ್ಣ ಅಂದ್ರೆ ಅದು ನೀಲಿ ಬಣ್ಣ. ನೀಲಿ ಬಣ್ಣ ಅರ್ಥ ಮಾಡ್ಕೊಳ್ಳಿ. ಇದನ್ನು ಆ ಆ ಚಕ್ರವನ್ನು ಸಕ್ರಿಯಗೊಳಿಸಬೇಕು ಅಂತ, ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬೇಕಂದ್ರೆ ನಾವು ಮುದ್ರ ಏನ್ ಹೇಳ್ತೀವಿ ಅಂದ್ರೆ ನೋಡ್ಕೊಳ್ಳಿ, ಆಕಾಶ ಮುದ್ರ. ಈ ನೋಡ್ಕೊಳ್ಳಿ, ಹೀಗೆ ಮಾಡಿಕೊಂಡು ಈ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ಆಕಾಶ ಮುದ್ರ. ಮಧ್ಯ ಬೆರಳು ಹೆಬ್ಬೆರಳು ಎರಡು ಕೊನೆಗಳು ಟಚ್ ಆಗೋದು. ಓಕೆ, ಇದು ಆಕಾಶ ಮುದ್ರ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 10 ನಿಮಿಷ ಮಾಡ್ಕೊಂತ ಹೋಗಿ. ಮತ್ತೆ ಈ ಚಕ್ರಗಿರುವಂತ ಎಷ್ಟು ರೆಕ್ಕೆಗಳಿದೆ ಅಂತಂದ್ರೆ ಅಲ್ಲಿರುವಂತದ್ದು 16 ರೆಕ್ಕೆಗಳಿದೆ ಸ್ನೇಹಿತರೆ, 16 ರೆಕ್ಕೆಗಳು. ಓಕೆ, ಮತ್ತೆ ಇದಕ್ಕೂ ಬೀಜಾಕ್ಷರ ಏನು ಬೀಜಾಕ್ಷರ ಹೇಳ್ಕೊಂಡ್ರೆ ಇದನ್ನು ಖಂಡಿತವಾಗಿ ನಾವು ಸರಿ ಅಂದ್ರೆ ಈ ಚಕ್ರವನ್ನು ನಾವು ಸಮತುಲ್ಯಗೊಳಿಸ್ಕೋಬಹುದು ಅಂದ್ರೆ ನೋಡ್ಕೊಳ್ಳಿ. ಸೊ ಆರಾಮಾಗಿ ಕೂತ್ಕೊಂಡವಾಗನೇ ಈ ಆಕಾಶ ಮುದ್ರ ಇಟ್ಕೊಂಡು, ಆಕಾಶ ಮುದ್ರ ಈಗ ಇಟ್ಕೊಂಡು ಇದು ನಮ್ಮ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಏನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಇರುವಂತದ್ದು ಹಮ್ ಬೀಜಾಕ್ಷರ, HUM, ಹಮ್. ಅಮ್ಮಲ ಹಮ್ ಹಮ್ ನೋಡ್ಕೊಳ್ಳಿ. ನಿಟಾರ ಕೂತ್ಕೊಂಡು ಈ ಆಕಾಶ ಮುದ್ರ ಇಟ್ಕೊಂಡು ಶ್ವಾಸನ ಗಮನಿಸ್ತಾ ಕೂತ್ಕೊಂಡು ಈ ರೀತಿಯಲ್ಲಿ ಹೇಳ್ಬೇಕು. 16 ಸರಿ ಹೇಳ್ಬೇಕಾಗತ್ತೆ. ಹಮ್ ಈ ಬೀಜಾಕ್ಷರ ಹೇಳುವಾಗ ಸ್ನೇಹಿತರೆ, ಬೀಜಾಕ್ಷರ ಹೇಳುವಾಗ ಮುದ್ರ ಇಟ್ಕೊಂಡು ಬೀಜಾಕ್ಷರ ಮಾಡ್ತಾ ಇದ್ವಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಖಂಡಿತ ಈ ವಿಶುದ್ಧ ಚಕ್ರ ಹತ್ರ ನಿಮ್ಮ ಕೇಂದ್ರೀಕರಣ ಇರಬೇಕು, ಅಂದ್ರೆ ಗಮನಕ್ಕೆ ಇರಬೇಕು. ಗಮನಕ್ಕೆ ಎಲ್ಲಿರ್ಬೇಕು? ವಿಶುದ್ಧ ಚಕ್ರದಲ್ಲಿ ಇರಬೇಕಾಗತ್ತೆ. ಆ ವಿಶುದ್ಧ ಚಕ್ರದಲ್ಲಿ ಗಮನ ಇಟ್ಕೊಂಡು ಈ ಬೀಜಾಕ್ಷರ ಇಟ್ಕೊಳ್ಳಿ. ಮುದ್ರ ಮಾಡುವಾಗನೂ ಅಷ್ಟೇ, ಈ ಮುದ್ರ ಮಾಡುವಾಗನು ಅಲ್ಲಿ ಗಮನಕ್ಕೆ ಇಟ್ಕೊಂಡು ಮಾಡ್ತಾ ಹೋಗಿ. ಅವಾಗ ನಿಮ್ಗೆ ಅದ್ಭುತ ಫಲಿತಗಳು. ಯಾವುದೇ ಗ್ರಂಥಿಗೆ ಸಂಬಂಧಿತ ಸಮತುಲ್ಯಗೊಳಿಸ್ಕೋಬೇಕಂದ್ರೆ ಅದಕ್ಕೆ ಸಂಬಂಧಿತ ಪಾಯಿಂಟ್ ಎಲ್ಲಿದೆ ನೋಡ್ಕೊಂಡು, ಅದು ಸಂಬಂಧಿತ ನಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಆ ಚಕ್ರ, ಆ ಗ್ರಂಥಿ ಅಂತ ತಿಳ್ಕೊಂಡು ಅದರಲ್ಲಿ ಕೇಂದ್ರೀಕರಣ ಮಾಡ್ಕೊಂತ ಆ ಚಿಕಿತ್ಸೆ ಮಾಡ್ಕೊಂತ ಹೋಗಿ. ಅವಾಗ ನಿಮ್ಗೆ ಅದ್ಭುತ ಫಲಿತ ಸಿಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಯ್ತು, ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಸೊ ಅದ್ಭುತ ಫಲಿತಗಳಾಗುತ್ತೆ ಸ್ನೇಹಿತರೆ. ನೋಡಿ, ಈ ಗ್ರಂಥಿ ಕ್ಯಾಲ್ಸಿಯಂ ಅನ್ನು ಜೀರ್ಣಿಸಿಕೊಳ್ತದೆ, ಮತ್ತೆ ಯಾವುದೇ ವಿಷವನ್ನು ತೆಗೆದಾಕ್ತದೆ. ಹೇಳ್ಬೇಕಂದ್ರೆ ದೇಹದಲ್ಲಿ ಶಾಖವನ್ನು ನಿಯಂತ್ರಿಸ್ತದೆ. ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕಂದ್ರೆ ಇಡೀ ದೇಹದಲ್ಲಿ ಹಲ್ಲು ಆರೋಗ್ಯ, ಮತ್ತೆ ನಮ್ಮ ಸ್ನಾಯುಗಳ ಆರೋಗ್ಯ, ಈ ಮೂಲೆಗಳು ಪ್ರಧಾನವಾಗಿ ಮೂಲೆಗಳು ಮತ್ತೆ ಹಲ್ಲು, ಇದರಲ್ಲಿ ಇದು ಬೇಕಾಗಿರೋಂಥ ಇವು ನಿರ್ಮಿತ ಆಗ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮೂಲೆಗಳು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕ್ಯಾಲ್ಸಿಯಂ ಚೆನ್ನಾಗಿರ್ಬೇಕು. ಆ ಕ್ಯಾಲ್ಸಿಫಿಕೇಶನ್ ಮಾಡುವಂತ ಅದ್ಭುತ ಪದ್ಧತಿ, ಅದ್ಭುತ ವಿಧಾನ ಈ ಥೈರಾಯ್ಡ್ ಮಾಡ್ಕೊಡ್ತದೆ. ಆಮೇಲೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಏನ್ ಮಾಡ್ತದೆ, ಈ ಥೈರಾಯ್ಡ್ ಹಾರ್ಮೋನ್ಸ್ ಇದೆ, T3, T4 ಮತ್ತೆ ಕ್ಯಾಲ್ಸಿಟೋನ್ ಅಂತಿದೆ. ಇವೆಲ್ಲಾನು ಸರಿಯಾದ ರೀತಿಯಲ್ಲಿ ಉತ್ಪನ್ನ ಮಾಡುತ್ತೆ ದೇಹದಲ್ಲಿ. ಸೊ ಯಾವುದೇ ನೋಡಿ ಸ್ನೇಹಿತರೆ, ಈ ಪ್ರತಿಯೊಂದು ಗ್ರಂಥಿ ಈಗಾಗಲೇ ಇಷ್ಟುವರೆಗೂ ತಿಳ್ಕೊಂತ ಗ್ರಂಥಿಗಳಲ್ಲಿ ಪ್ರತಿಯೊಂದು ಗ್ರಂಥಿ ಅದು ಉತ್ಪನ್ನ ಮಾಡುವಂತ ಹಾರ್ಮೋನ್ಸ್ ಇರುತ್ತೆ. ಈ ಹಾರ್ಮೋನ್ಸ್ ಏನಾಗುತ್ತದೆ, ಈ ಹಾರ್ಮೋನ್ಸ್ ಅಂದ್ರೆ ಸ್ನೇಹಿತರೆ ಒಂಥರ ದ್ರವ ಪದಾರ್ಥ. ಅದು ಕೆಮಿಕಲ್ ಅಂದ್ರೆ ರಾಸಾಯನಿಕ ದ್ರವ ಪದಾರ್ಥ. ಅದು ಉತ್ಪನ್ನ ಮಾಡೋದು ಪ್ರತಿ ಗ್ರಂಥಿ ಉತ್ಪನ್ನ ಮಾಡ್ತಾ ಇರುತ್ತೆ. ನೋಡಿ, ಈ ಗ್ರಂಥಿ ಥೈರಾಯ್ಡ್ ಇದೆ, ಇದೇನು ಉತ್ಪನ್ನ ಮಾಡುತ್ತೆ? T3, T4 ಕ್ಯಾಲ್ಸಿಟೋನಿನ್ ಅಂತ ಉತ್ಪನ್ನ ಮಾಡುತ್ತೆ. ಈ ಹಾರ್ಮೋನ್ಗಳು ಏನಾಗುತ್ತೆ ಗೊತ್ತಾ, ಆ ದ್ರವ ಅನ್ನೋದು, ಆ ಕೆಮಿಕಲ್ ಅಂದ್ರೆ ರಾಸಾಯನಿಕ ದ್ರವ ಅನ್ನೋದು ನೇರವಾಗಿ ಬ್ಲಡ್ ಅಲ್ಲಿ ಮಿಕ್ಸ್ ಆಗುತ್ತೆ. ಬ್ಲಡ್ ಅಲ್ಲಿ ಮಿಕ್ಸ್ ಆಗಿ ರಕ್ತದಲ್ಲಿ ಮಿಕ್ಸ್ ಆಗಿ ಎಲ್ಲಾ ಅವಯವಗಳು ತಲುಪಿಸ್ತದೆ. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಈ ಕ್ಯಾಲ್ಸಿಯಂನು ಸರಿಯಾದ ರೀತಿಯಲ್ಲಿ ಜೀರ್ಣ ಮಾಡುತ್ತೆ. ನಾವು ತಗೊಂತಾ ಇರ್ತೀವಿ, ನಾವು ಆಹಾರ ತಿಂತಾ ಇರ್ತೀವಿ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತಾ ಇಲ್ಲ? ಆ ಕ್ಯಾಲ್ಸಿಯಂ ಜೀರ್ಣ ಮಾಡ್ಬೇಕಾದ್ರೆ ಯಾರು? ಈ ಗ್ರಂಥಿ ಮಾಡಲೇಬೇಕು ಈ ಕೆಲಸ. ಆಮೇಲೆ ನಮ್ಮ ದೇಹದಲ್ಲಿ ಹೆಚ್ಚು ಟಾಕ್ಸಿನ್ಸ್ ಇರುತ್ತೆ ಸ್ನೇಹಿತರೆ. ಎಲ್ಲಾ ಟಾಕ್ಸಿನ್ಸ್ ಅನ್ನು ಹೊರಗಾಕೋದು ಯಾವುದು? ಥೈರಾಯ್ಡ್ ಪ್ಯಾರಾಥೈರಾಯ್ಡ್. ಅರ್ಥ ಮಾಡ್ಕೊಳ್ಳಿ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ದೇಹದ ಉಷ್ಣೋಗ್ರತೆಯನ್ನು ಕಾಪಾಡೋದು ಯಾರು? ಈ ಗ್ರಂಥಿಯೇನೆ. ಈ ಗ್ರಂಥಿ ದೇಹದ ಉಷ್ಣ ಕಾಪಾಡ್ತದೆ.
ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ ದೌರ್ಬಲ್ಯವನ್ನು ಉಂಟು ಮಾಡುತ್ತೆ, ಸ್ನಾಯುಗಲ್ಲು ತಿರುಗಿಸ್ತದೆ, ಮಗು ಬೆಳವಣಿಗೆ ಸರಿಯಾಗಿ ಆಗಲ್ಲ, ಮತ್ತೆ ಇನ್ನೇನ್ ಮಾಡತ್ತಂದ್ರೆ ಕೊಬ್ಬು ಹೆಚ್ಚು ಮಾಡತ್ತೆ, ಇದೆಲ್ಲ ಮಾಡ್ತಾ ಹೋಗ್ತದೆ. ಸೊ ಈ ಗ್ರಂಥಿ ಅಂದ್ರೆ ಸರಿಯಾಗಿ ಅಂದ್ರೆ ಕಡಿಮೆ ಕೆಲಸ ಮಾಡಿದೆ. ಈಗ ನೋಡಿದ ಪ್ರಕಾರ ಅತಿಯಾಗಿ ಕೆಲಸ ಮಾಡಿದ್ರೆ ಏನಾಗತ್ತೆ, ಅತಿಯಾಗಿ ಕೆಲಸ ಮಾಡಿದ್ರೆ ಈ ಈ ಉಬ್ಬುವ ಕಣ್ಣುಗಳು ಮತ್ತೆ ಗಾಯಿಟರ್ ಅಂತ ಒಂದು ವ್ಯಾಧಿ ಇದೆಯಲ್ಲ, ಅವೆಲ್ಲ ಬರುತ್ತೆ. ಗಾಯಿಟರ್ ಅಂದ್ರೆ ಒಂಥರ ಆರ್ಥರೈಟಿಸ್ ಸರ್, ಅದನ್ನು ಓಕೆ, ಅದನ್ನು ಬರ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಸೊ ಮಗುವಿನ ಈ ಏನಾಗತ್ತೆ, ಇದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಈ ಸರಿಯಾಗಿ ಕಾರ್ಯನಿರ್ವಹಣ ಆಗಿದ್ರೆ ನಮ್ಮ ದೇಹದಲ್ಲಿ ಈ ಮಗುವಿನ ಪ್ರೌಢಾವಸ್ಥೆ ಅನಂತರ ಮಗುವಿನ ಪ್ರೌಢಾವಸ್ಥೆಗೆ ಬಂದ್ರೆ ಈ ಕ್ಯಾಲ್ಸಿಫಿಕೇಶನ್ ಚೆನ್ನಾಗಾಗ್ತದೆ. ಕ್ಯಾಲ್ಸಿಫಿಕೇಶನ್ ಅನ್ನೋದು ತುಂಬಾ ಅದ್ಭುತವಾಗಿ ಆಗತ್ತೆ ನಮ್ಮ ದೇಹದಲ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಗ್ರಂಥಿ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಈ ಗ್ರಂಥಿ ಏನು ಮಾಡತ್ತಂದ್ರೆ ಶ್ವಾಸಕೋಶ ಮತ್ತೆ ಆರೋಗ್ಯವನ್ನು ನಿಯಂತ್ರಿಸ್ತಾ ಇರ್ತದೆ. ಈಗಾಗಲೇ ತಿಳ್ಕೊಂಡಿದ ಪ್ರಕಾರ ಹೃದಯ ಆರೋಗ್ಯ, ಶ್ವಾಸಕೋಶಗಳ ಆರೋಗ್ಯ ಪೂರ್ತಿ ನಿರ್ವಹಿಸೋದು ಈ ಗ್ರಂಥಿಯೇ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದು ಸರಿಯಾದ ನಿರ್ವಹಣೆ ಮಾಡಿದ್ರೆ ಪ್ರೀತಿ ಮತ್ತೆ ಉನ್ನತ ಚಿಂತನೆ, ಏಕಾಗ್ರತೆ, ಸ್ವಯಂ ನಿಯಂತ್ರಣೆ, ಹೃದಯ ಶುದ್ಧತೆ ಮತ್ತು ನಿಸ್ವಾರ್ಥ ಅಂತ ಉತ್ತಮ ಗುಣಗಳು ಮಾನವನ ಒಳಗಡೆ ಕಾರಣವಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಈ ಗ್ರಂಥಿ ಅಸಮರ್ಪಕವಾಗಿ ಕೆಲಸ ಮಾಡಿದ ಏನಾಗುತ್ತೆ ಗೊತ್ತಾ, ಒಬ್ಬ ವ್ಯಕ್ತಿಯ ಮಾನಸಿಕವಾಗಿ ಅಸ್ಥಿರವಾಗ್ತಾನೆ, ತುಂಬಾ ಮಾತನಾಡ್ತಾ ಇರ್ತಾನೆ, ಮತ್ತೆ ಹೆಚ್ಚಾಗಿ ಅವನು ನಿಷ್ಪ್ರಯೋಜನ ಆಗ್ತಾನೆ, ಅರ್ಥ ಮಾಡ್ಕೊಳ್ಳಿ. ಮಹಿಳೆಯರಿಗೆ ಸಹ ಗರ್ಭಾವಸ್ಥೆಯಲ್ಲಿ ಅಥವಾ ಮಗುವಿನ ಜನನ ಅಂತರ ಈ ಗ್ರಂಥಿಗಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಅವಾಗ ಆ ಹೊಟ್ಟೆ ಮತ್ತೆ ಸೊಂಟದ ಸುತ್ತು ತೂಕ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಈ ಮಹಿಳೆಯರಿಗೆ ಗರ್ಭಾವಸ್ಥೆ ಮತ್ತೆ ಮಗು ಹುಟ್ಟಿದ ಮೇಲೇನು ಈ ಗ್ರಂಥಿ ಅಸಮತೋಲನಗೊಳಿಸ್ಕೊಂಡ್ರೆ ಏನಾಗತ್ತಂದ್ರೆ ಖಂಡಿತವಾಗಿ ಅವ್ರಿಗೆ ಹೊಟ್ಟೆ ಸುತ್ತು ಮತ್ತೆ ಸೊಂಟದ ಸುತ್ತು ಈ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನು ಗಮನಿಸ್ಕೊಳ್ಳಿ ದಯವಿಟ್ಟು. ಈ ಮಹಿಳೆಯರು ಸಹ ಈ ರೀತಿಯಲ್ಲಿ ಆಗತ್ತೆ. ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ನಾನು. ಪ್ರಸಿದ್ಧ ಅಲೋಪತಿ ಆಸ್ಪತ್ರೆಯಿಂದ ಬಿಡುಗಡೆ ಆಗಿದೆ ಅಂತ ಇಬ್ಬರು ರೋಗಿಗಳು ಗುಣಪಡಿಸಲಾಗದಂತ ಕಾಯಿಲೆಗಳಿಂದ ಬಲಿತಾ ಇರ್ತಾರೆ. ಅಂದ್ರೆ ಯಾವುದೋ ಒಂದು ವ್ಯಾಧಿ ಗುಣಪಡಿಸೇ ಆಗಿಲ್ಲ, ಅಲೋಪತಿ ಹಾಸ್ಪಿಟಲ್ ಹೆಚ್ಚು ವೈದ್ಯ ತಗೊಂತಾರೆ, ಆದ್ರೂ ಗುಣಪಡಿಸ್ಕೊಂಡೋಗ ಆಗಿಲ್ಲ. ಅದೇಳ್ಬೇಕಂದ್ರೆ ಅವ್ರು ನೋಡಿದ್ರೆ ಅವ್ರು ಪರೀಕ್ಷೆ ಮಾಡಿ ನೋಡ್ತಾರೆ ಆಕ್ಯುಪ್ರೆಷರ್ ಸ್ಪೆಷಲಿಸ್ಟ್. ಅವಾಗ ಏನ್ ಗೊತ್ತಾಗುತ್ತೆ ಗೊತ್ತಾ, ಅವರಲ್ಲಿ ವಿಷಕಾರಿ ಅಂದ್ರೆ ಈಗಾಗಲೇ ಟಾಕ್ಸಿನ್ ಆಗಿರುವಂತ ಥೈರಾಯ್ಡ್ ಗ್ರಂಥಿ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಅವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ 40 ದಿನ ಕಾಲ ಈ ಪಾಯಿಂಟ್ ನಂಬರ್ 8 ಈಗ ಹೇಳಿದಲ್ಲ, ಪಾಯಿಂಟ್ ನಂಬರ್ 8 ಆಕ್ಯುಪ್ರೆಷರ್ ಈ ಪಾಯಿಂಟ್ ಸಕ್ರಿಯಗೊಳಿಸ್ತಾರೆ ಪ್ರತಿದಿನ. ಸೊ ನಿರಂತರವಾಗಿ ಸಕ್ರಮವಾಗಿ ಒಂದು 40 ದಿನ ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸಕ್ಕೆ ಹೇಳ್ತಾರೆ. ಹೇಳಿದ ಮೇಲೆ ಸೊ ಏನಾಗುತ್ತೆ ಅಂದ್ರೆ ಆ ರೋಗಿಗೆ ಈ ಆಕ್ಯುಪ್ರೆಷರ್ ಚಿಕಿತ್ಸೆ ನೀಡಿದ ಮೇಲೆ ಆ ರೋಗಿ ಗುಣಪಡಿಸ್ಕೊಂಡಿದ್ದಾರೆ, ಸಂಪೂರ್ಣವಾಗಿ ಗುಣ ಆಗಿದೆ ಸ್ನೇಹಿತರೆ. ನೋಡಿ, ಅವ್ರಿಗೆ ಅಲೋಪತಿ ಹಾಸ್ಪಿಟಲ್ ಅದು ಗುಣ ಆಗಿಲ್ಲ, ಆ ವ್ಯಾಧಿ ಏನಂತನೂ ನಿರ್ಧಾರ ಮಾಡೋಕ್ಕಾಗಿಲ್ಲ ಅಂತ ಇಬ್ಬರು ವ್ಯಕ್ತಿಗಳು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಆಕ್ಯುಪ್ರೆಷರ್ ಸ್ಪೆಷಲಿಸ್ಟ್ ಈ ರೀತಿಯಲ್ಲಿ ಮಾಡುವಾಗ ಅವ್ರಿಗೆ ಗುಣ ಆಗುತ್ತೆ. ನೋಡಿ, ಇಂಥ ಅದ್ಭುತ ವಿಷಯ. ಈ ಗ್ರಂಥಿಯಲ್ಲೂ ಸರಿಯಾಗಿ ಕೆಲಸ ಮಾಡಿದ್ರೆ ಸ್ನೇಹಿತರೆ ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ದೇಹದಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಕೊರತೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾವು ಈ ರೀತಿಯಲ್ಲಿ ಇದನ್ನು ಖಂಡಿತವಾಗಿ ಈ ಕ್ಯಾಲ್ಸಿಯಂ ಅನ್ನು ಸರಿಯಾಗಿ ಇಟ್ಕೋಬೇಕಂದ್ರೆ ನಾವು ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬೇಕು. ಇನ್ನೊಂದು, ಈ ಕ್ಯಾಲ್ಸಿಯಂ ಅನ್ನು ನಮ್ಮ ದೇಹದಲ್ಲಿ ನಿರ್ವಹಣೆ ಮಾಡ್ಕೋಬೇಕಂದ್ರೆ ಇನ್ನೂ 2 ವಿಧಾನ ಹೇಳ್ತೀನಿ, ನೋಡ್ಕೊಳ್ಳಿ. ಈ ಕ್ಯಾಲ್ಸಿಯಂ ಪಾಸ್ ಪ್ಲಸ್ ಕ್ಯಾಲ್ ಇಂತ ಒಂದು ಈ ಮಾತ್ರೆಗಳಿದೆ, ಬಯೋಕೆಮಿಕಲ್ ಸಾಲ್ಸ್ ಅಂತ ಹೇಳ್ತಾ ಇರ್ತೀವಲ್ಲ, ಬಯೋಕೆಮಿಕಲ್ ಸಾಲ್ಸ್ ಅಂತ ನಿಮ್ಗೆ ಸಿಗತ್ತೆ. ಎಲ್ಲಿ ಸಿಗತ್ತೆ ಅಂದ್ರೆ ಈ ಹೋಮಿಯೋಪತಿ ಶಾಪಲ್ಲಿ ಹೋದ್ರೆ ಸಿಗತ್ತೆ. ಅದನ್ನು ಕ್ಯಾಲ್ಸಿಯಂ ಪಾಸ್ ಹಿಟ್ಟು 12 ಅಂತ ಈ ಬೆಳಗ್ಗೆ 3 ಮಾತ್ರೆಗಳು, ಸಂಜೆ 3 ಮಾತ್ರೆಗಳು 45 ದಿನ ತಗೊಂಡಿದ್ರೆ ಈ ಪರ್ಟಿಕ್ಯುಲರ್ ಇವು ಡೈರೆಕ್ಟ್ ಅಲೋಪತಿ ಮೆಡಿಸಿನ್ ಅಲ್ಲ ಸ್ನೇಹಿತರೆ, ಇವು ಬಯೋಕೆಮಿಕಲ್ ಸಾಲ್ಸ್ ಅಂತ ಹೇಳ್ತೀವಿ. ಇವು ತಗೊಳ್ಳಿ, 40 ದಿನ ಕಾಲ ತಗೊಂಡ್ರೆ ಪೂರ್ತಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ಸಿಯಂ ಸಿಗುತ್ತೆ ದೇಹಕ್ಕೆ. ಓಕೆ, ಅಂದ್ರೆ ಈ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿದ್ರೆ ಕ್ಯಾಲ್ಸಿಫಿಕೇಶನ್ ಚೆನ್ನಾಗಾಗ್ತದೆ, ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಬರಲ್ಲ. ಆದ್ರೆ ಕ್ಯಾಲ್ಸಿಯಂ ಕೊರತೆ ಹೆಚ್ಚಾಗಿದ್ರೆ ಅದನ್ನ ಸ್ವಲ್ಪ ನೀವು ಪೂರೈಸ್ಬೇಕಂದ್ರೆ ಇದು ಸ್ವಲ್ಪ ಮಾಡ್ಕೊಂತ ಹೋಗಿ. ಆಮೇಲೆ ಎಳ್ಳು ಲಡ್ಡು ಅಂತಿದೆಯಲ್ಲ, ಸೆಸೇಮ್ ಲಡ್ಡು,
ಸೆಸಮ್ ಲಾಡು ಅದು ಒಂದು 100 ಗ್ರಾಮ್ಸು ಮಕ್ಕಳಿಗೆ ವಾರಕ್ಕೊಂದು, ದೊಡ್ಡವರಿಗೆ ವಾರಕ್ಕೆ 2, ಸಣ್ಣ ಮಕ್ಕಳಿಗಾದ್ರೆ ವಾರಕ್ಕೊಂದು ಲಾಡು ಕೊರತಾ ಈ ತರ ಮಾಡ್ಕೊಂತ ಹೋದ್ರೆ, ಆಮೇಲೆ ಹೆಚ್ಚು ಮೊಸರು, ಸರಿಯಾದ ಸರಿಯಾದ ಚೀಸ್ ಅಂದ್ರೆ ನಮ್ಮ A2 ಮಿಲ್ಕಿಂದ ಆ ತರ ಮಾಡಿರುವಂತ ಚೀಸ್ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಮೊಸರು ಹೆಚ್ಚು ತಗೊಳ್ಳಿ. ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಈ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಹೆಚ್ಚು ಮಾಡ್ಕೋಬಹುದು ಅಂತ. ಸೊ ಅದ್ಭುತವಾದ ವಿಷಯ ಸ್ನೇಹಿತರೆ ಇದು. ಇದು ಈ ಗ್ರಂಥಿ ಬಗ್ಗೆ. ಇದು ವಿಶುದ್ಧ ಚಕ್ರ ಸ್ನೇಹಿತರೆ. ಆಮೇಲೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಅನ್ನೋದೇ ತಿಳ್ಕೊಂಡಿದ್ವಿ. ಈಗ ಆರನೇ ಅಂತಸ್ರಾವಿಕ ಗ್ರಂಥಿ ಇದು ಏನಂತಂದ್ರೆ ಪೀನಿಯಲ್ ಗ್ರಂಥಿ ಸ್ನೇಹಿತರೆ. ಈ ಪೀನಿಯಲ್ ಗ್ರಂಥಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಆಕುಪ್ರದಲ್ಲಿ ನೋಡ್ಕೊಳ್ಳಿ. ಆಕುಪ್ರದಲ್ಲಿ ಪಾಯಿಂಟ್ ನಂಬರ್ 4 ಇದು ಪೀನಿಯಲ್ ಇದು ನೋಡಿ. ಹೆಬ್ಬೆರಳಲ್ಲಿ ಕೆಳಗೆ 2 ಪಾಯಿಂಟ್ ಇದೆ. ಇಲ್ಲಿ ಕೆಳಗೆ ಮೇಲೆ ಒಂದು, ಕೆಳಗೆ ಪಾಯಿಂಟ್. ಇದು ಪಾಯಿಂಟ್ ನಂಬರ್ 4 ಅಂತ ಹೇಳ್ತೀವಿ ನಾವು. ಆಕುಪ್ರದರ್ ಶಾಸ್ತ್ರ ಪ್ರಕಾರ ಪಾಯಿಂಟ್ ನಂಬರ್ 4. ಈ ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ನೋಡಿ, ಹೆಬ್ಬೆರಳು ತಗೊಂಡು ಈ ಪಾಯಿಂಟ್ ಅನ್ನು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 10-15 ಸರಿ ದೀರ್ಘವಾದ ಪ್ರೆಸರ್ ಕೊಡಿ. ಅಂದ್ರೆ ಗಟ್ಟಿಯಾಗಿ ಒತ್ತೋದು, ಸ್ವಲ್ಪ ಅಂದ್ರೆ ಗಟ್ಟಿಯಾಗಿ ಒತ್ತಿ ಬಿಡಬೇಕಾಗತ್ತೆ. ಒಂದು 5 ಸೆಕೆಂಡ್ ಇಟ್ಕೊಂಡು ಮತ್ತೆ ಬಿಡಬೇಕಾಗತ್ತೆ. ಸ್ವಲ್ಪ ಆಳವಾದ ಕೊಡ್ಬೇಕು ನೋಡಿ. ಈ ತರ ಕೊಡೋದು, ಈ ರೀತಿಯಲ್ಲಿ ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ಪಾಯಿಂಟ್ ಅನ್ನು ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ರೀತಿಯಲ್ಲಿ ಮಾಡಿದ ಸ್ನೇಹಿತರೆ, ಆಕುಪ್ರೆಸರ್ ಪ್ರಕಾರ ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನು ನಾವು ಸಕ್ರಿಯಗೊಳಿಸ್ಕೊತೀವಿ. ಅರ್ಥ ಮಾಡ್ಕೊಳ್ಳಿ. ಈ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೊಂಡ್ರೆ ನಮ್ಗೆ ಅದ್ಭುತವಾದ ಆರೋಗ್ಯ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಪೀನಿಯಲ್ ಗ್ಲ್ಯಾಂಡ್ ಸಕ್ರಿಯಗೊಳಿಸ್ಕೊಳ್ಳೋದು ಈ ಆಕುಪ್ರದಲ್ಲಿ ಈ ವಿಧಾನದ ಇದೆ. ಆಮೇಲೆ ನಾವು ಮುದ್ರದಲ್ಲಿ ಏನು ಮುದ್ರ ಮಾಡಿದ್ರೆ ನಾವು ಸಕ್ರಿಯಗೊಳಿಸ್ಕೋಬೇಕಂತ ಅದನ್ನು ನೋಡಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೂ ಅಂದ್ರೆ ಈ ಪೀನಿಯಲ್ ಗ್ರಂಥಿ ಅನ್ನೋದು ಯಾವ ಚಕ್ರಕ್ಕೆ ಸಂಬಂಧಿತ ಅಂದ್ರೆ ಆಜ್ಞಾ ಚಕ್ರ ಸ್ನೇಹಿತರೆ. ಇದು ಈ ಭ್ರೂಮಧ್ಯದಲ್ಲಿ ಇರುವಂತದ್ದು ಆಜ್ಞಾ ಚಕ್ರ. ಓಕೆ, ಇದು ಪೀನಿಯಲ್ ಗ್ಲ್ಯಾಂಡ್ ಪ್ರಾಂತ. ಇದು ಪೀನಿಯಲ್ ಗ್ಲ್ಯಾಂಡ್ ಮತ್ತೆ ಆಜ್ಞಾ ಚಕ್ರ ಸಂಬಂಧ ಇರೋದು. ಇಲ್ಲಿರುವಂತ ಪೀನಿಯಲ್ ಗ್ಲ್ಯಾಂಡು ಅದಿರುವಂತ ಕಲರ್ ಏನಪ್ಪಾ ಅಂತಂದ್ರೆ ನೆರ್ಲೆ ಬಣ್ಣ ಅಂದ್ರೆ ಇಂಡಿಗೋ ಕಲರ್ ಸ್ನೇಹಿತರೆ. ಆ ಚಕ್ರ ಇರುವಂತ ಕಲರ್ ಇಂಡಿಗೋ ಕಲರ್, ನೆರ್ಲೆ ಬಣ್ಣ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೂ ಇರೋದು ಎರಡೇ ಪೆಟಲ್ಸ್ ಇರುತ್ತೆ, 2 ರೆಕ್ಕೆಗಳಿರುತ್ತೆ. ಇದನ್ನು ಸಕ್ರಿಯಗೊಳಿಸ್ಕೊಳ್ಳೋಕೆ ಏನು ಮುದ್ರ ಪ್ರಾಕ್ಟೀಸ್ ಮಾಡಬೇಕು ನೋಡಿ. ಮುದ್ರದಲ್ಲಿ ಸ್ನೇಹಿತರೆ ಇದರಲ್ಲಿ 2 ಮುದ್ರಗಳಿದೆ. ಯಾವ್ದು ಬೇಕಂದ್ರೆ ಅದನ್ನು ಮಾಡ್ಕೊಳ್ಳಿ ನೋಡಿ. ಒಂದು ಪ್ರಾಣ ಮುದ್ರ ಮಾಡ್ಕೋಬಹುದು. ಈ ಮುದ್ರನು ಪ್ರಾಕ್ಟೀಸ್ ಮಾಡಿದ್ರು ಈ ಪರ್ಟಿಕ್ಯುಲರ್ ಚಕ್ರ, ಈ ಆಜ್ಞಾ ಚಕ್ರ ಸಕ್ರಿಯಗೊಳಿಸ್ಕೊಂತದೆ. ಈ ಪೀನಿಯಲ್ ಗ್ರಂಥಿ ಸಕ್ರಿಯಗೊಳಿಸ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಂದು ಮುದ್ರ ಹಾಕಿನಿ ಮುದ್ರ ನೋಡ್ಕೊಳ್ಳಿ. ಹಾಕಿನಿ ಮುದ್ರ ಈ ರೀತಿಯಲ್ಲಿ ಈಗ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಹಾಕಿನಿ ಮುದ್ರ ಇದನ್ನು ಸಕ್ರಿಯಗೊಳಿಸ್ಕೊಂಡು ಈ ಮುದ್ರ ಮಾಡ್ಕೊಂಡಿದ್ರು ಖಂಡಿತ ಈ ಚಕ್ರನು ನಾವು ಸಮತೋಲನಗೊಳಿಸ್ಕೋಬಹುದು. ಈ ಗ್ರಂಥಿಯನ್ನು ನಾವು ಕ್ರಿಯಾಶೀಲಕ ಮಾಡಬಹುದು ಸ್ನೇಹಿತರೆ. ಇದು ಅದ್ಭುತವಾದ ಮುದ್ರ. ಇದು ಹಾಕಿನಿ ಮುದ್ರ. ಹಾಕಿನಿ ದೇವತಾ ಅಂತಿದೆ, ಅದು ಸಂಬಂಧ ಈ ಮುದ್ರ ಅದ್ಭುತವಾದ ಮುದ್ರ ಆಗಿರ್ತದೆ. ಯಾಕಂದ್ರೆ ಈ ರೀತಿಯಲ್ಲಿ ಎಲ್ಲಾ ಬೆರಳು ಟಚ್ ಮಾಡ್ತೀವಲ್ಲ, ಮತ್ತೆ ಪ್ರಾಣ ಮುದ್ರ ಆಗ್ಬೋದು, ಇದಾಗ್ಬೋದು. ಈ ರೀತಿ ಎಲ್ಲಾ ಬೆರಳು ಟಚ್ ಮಾಡುವಾಗ ನಮ್ಗೆ ಎಡಗಡೆ ಮೆದುಳು ಮತ್ತೆ ಬಲಗಡೆ ಮೆದುಳು ನೋಡಿ, ಇಲ್ಲಿ ಆಫ್ ಈ ರೀತಿಯಲ್ಲಿ ಆಫ್ ಎಡಗಡೆ ಮೆದುಳು ಬಲಗಡೆ ಎರಡು ಕ್ರಿಯಾಶೀಲವಾಗುತ್ತೆ ಸ್ನೇಹಿತರೆ. ಎರಡನ್ನೂ ಸಕ್ರಿಯಗೊಳಿಸ್ತದೆ. ತುಂಬಾ ಶಾರ್ಪ್ ಆಗತ್ತೆ ಹೇಳ್ಬೇಕಂದ್ರೆ. ಸೊ ಆ ರೀತಿಯಲ್ಲಿ ಮೆದುಳನ್ನೇ ಒಂಥರ ಪ್ರದೀಪಗೊಳಿಸೋದು, ಇಲ್ಲಾಂದ್ರೆ ಉತ್ತೇಜನ ಮಾಡುವಂತ ಕೆಲಸ ಈ ಮುದ್ರ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದನ್ನ ನಾವು ಯಾವುದೇ ರೀತಿಯಲ್ಲಿ ಮುದ್ರ ಮಾಡ್ಕೊಂಡಿದ್ವಿ. ಆಮೇಲೆ ಏನ್ ಬೀಜಾಕ್ಷರ ಹೇಳ್ಕೋಬೇಕಾಗತ್ತೆ? ಏನು ಇಲ್ಲ, ಒಂದು ಅದ್ಭುತವಾದ ಬೀಜಾಕ್ಷರ ಇದೆ ಇದಕ್ಕೆ. ಇದು ನಾವೆಲ್ಲರೂ ಗೊತ್ತಿರುವಂತ ಒಂದು ಪ್ರಣವ ಮಂತ್ರ ನೋಡಿ. ಈ ರೀತಿಯಲ್ಲಿ ಮುದ್ರ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. ನಿಟಾರಾಗಿ ಕೂತ್ಕೊಂಡು ಶ್ವಾಸನ ಗಮನಿಸ್ತಾ ಕಣ್ಣು ಮುಚ್ಕೊಂಡು ನೋಡಿ. ಸೊ ಅಲ್ಲಿ ನಿಮ್ಮ ಗಮನವನ್ನು ಈ ಆಜ್ಞಾ ಚಕ್ರದಲ್ಲಿ ಇಲ್ಲಿ ಇಟ್ಕೊಂಡು ಮುದ್ರ ಹೀಗೆ ಇಟ್ಕೊಂಡು ನೀವು ಹೇಳ್ಬೇಕಾಗಿರುವಂತ ಮಂತ್ರ ಓಂ ಮಂತ್ರ ಸ್ನೇಹಿತರೆ. ಓಕೆ, ಓಂ ಮಂತ್ರ ಈ ರೀತಿಯಲ್ಲಿ ಬೆಳಗ್ಗೆ ಒಂದೊಂದು ಸರಿ 16 ಸರಿ, ಬೆಳಗ್ಗೆ 16 ಸರಿ, ಸಾಯಂಕಾಲ 16 ಸರಿ ಹೇಳ್ಕೊಂಡಿದ್ರೆ ಈ ಚಕ್ರ ಸಕ್ರಿಯಗೊಳಿಸ್ಕೊಂತ ಈ ಪೀನಿಯಲ್ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬಹುದು. ಏನಂತ ಆ ಮಂತ್ರ ಹೇಳ್ಕೊಂಡು ನೋಡೋಣ. ಈ ರೀತಿ ಓ ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಈ ಗ್ರಂಥಿ ಮತ್ತೆ ಈ ಚಕ್ರ ಅನ್ನೋದು ಸಮತುಲ್ಯಗೊಳಿಸ್ತೀವಿ, ಖಂಡಿತವಾಗಿ ಕ್ರಿಯಾಶೀಲಕ ಮಾಡ್ತೀವಿ ಅಂತ ಹೇಳ್ತಾ. ಸೊ ಈ ಅದ್ಭುತವಾದ ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೊರಿ. ಮತ್ತೆ ಈ ಗ್ರಂಥಿ ಸಕ್ರಿಯಗೊಳಿಸ್ಕೊಂಡ್ರೆ ಏನ್ ನಮ್ಮ ದೇಹದಲ್ಲಿ ಏನೇನು ನಿಯಂತ್ರಣ ಮಾಡ್ತಾ ಹೋಗ್ತದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಈ ದೇಹದ
ಇತರ ಗ್ರಂಥಿಗಳ ಸಂಘಟಿಕ ಮತ್ತು ನಿಯಂತ್ರಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಈ ಗ್ರಂಥಿ ಮಾತ್ರ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಎಲ್ಲಾ ಗ್ರಂಥಿಗಳನ್ನು ಸಂಘಟಿತ ಮಾಡೋದು ಸ್ನೇಹಿತರೆ. ನೋಡಿ, ಈ ಗ್ರಂಥಿಗಳ ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಅಧಿಕ ರಕ್ತ ಒತ್ತಡ ಗ್ಯಾರಂಟಿ, ಮತ್ತೆ ಲೈಂಗಿಕ ಗ್ರಂಥಿಗಳ ಅಕಾಲಿಕ ಜಾಗೃತಿ ಕಾರಣವಾಗತ್ತೆ. ಅಂದ್ರೆ ನೋಡ್ತಾ ಇದ್ವಿ ಇತ್ತೀಚಿನ ಕಾಲದಲ್ಲಿ ಮಕ್ಕಳು, ಸಣ್ಣ ಮಕ್ಕಳೇ 14-15 ವರ್ಷ, ಅವರು ರೇಪ್ ಗುರಿ ಆಗ್ತಾ ಇದ್ದಾರೆ. ಒಂಥರ ಈ ಲೈಂಗಿಕ ಆಶೆಗಳು, ಕೋರಿಕೆಗಳು ಹೆಚ್ಚಾಗ್ತಾ ಇದೆ ಅದಕ್ಕೆ ಈ ರೀತಿಯಲ್ಲಿ ಇದು ಲೈಂಗಿಕ ಸಂಭೋಗಕ್ಕೆ ಕಾರಣವಾಗುವಂತ ಸ್ಥಿತಿ ತಗೊಂಡ್ ಬರ್ತದೆ. ಈ ಈ ಗ್ರಂಥಿ ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಕ್ತ ಒತ್ತಡ ಗ್ಯಾರಂಟಿ, BP ಅಂದ್ರೆ BP ಅಂತ ಹೇಳ್ತೀವಲ್ಲ, ಹೈಪರ್ ಟೆನ್ಷನ್ ಗ್ಯಾರಂಟಿ ಬರುತ್ತೆ ಸ್ನೇಹಿತರೆ. ಇದು ದೇಹದಲ್ಲಿ ಏನ್ ಮಾಡತ್ತಂದ್ರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂನು ಸಮತುಲ್ಯವನ್ನು ಗೊಳಿಸುವಂತ ಕೆಲಸ ಇದು ಮಾಡ್ತಾ ಇರ್ತದೆ ಸ್ನೇಹಿತರೆ. ಅಸಮರ್ಪಕ ಕೆಲಸ ಮಾಡ್ತಾ ಹೋದ್ರೆ ಏನಾಗತ್ತೆ ಅಂದ್ರೆ ದೇಹದಲ್ಲಿ ಈ ದ್ರವಗಳ ಧಾರಣಕ್ಕೆ ಕಾರಣವಾಗತ್ತೆ. ಇದನ್ನು ಗಂಭೀರ ಮೂತ್ರಪಿಂಡದ ಸಮಸ್ಯೆ ಎಂದು ತಪ್ಪದಾಗಿ ಅರ್ಥಗೊಳಿಸ್ತದೆ. ಅಂದ್ರೆ ಹೇಳ್ಬೇಕಂದ್ರೆ ನಮ್ಮ ದೇಹದಲ್ಲಿ ಈ ಗಂಭೀರ ಮೂತ್ರಪಿಂಡದ ಸಮಸ್ಯೆನೂ ಎದುರ್ಕೊಂತೀವಿ ಈ ಗ್ರಂಥಿಗಳು ಅಸಮರ್ಪಕವಾಗಿ ಕೆಲಸ ಮಾಡಿದ್ರೆ. ನೋಡಿ ಹೇಗೆ ಸಂಬಂಧ ಇದೆ ನೋಡ್ಕೊಳ್ಳಿ. ನೋಡಿ, ಈ ಪೀನಿಯಲ್ ಈಗಾಗಲೇ ಹೇಳ್ಕೊಂಡಿದ್ವಿ ನಾವು. ಈ ಅಡ್ರಿನಲ್ ಗ್ರಂಥಿ ಅಂತ ತಿಳ್ಕೊಂಡಾಗ ಅಡ್ರಿನಲ್ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಭಯ ಆಗ್ತಾ ಇರ್ತದೆ ಮನಸ್ಸಿಗೆ, ಭಯ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಇಲ್ಲಿ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮೂತ್ರಪಿಂಡ ಸಮಸ್ಯೆನೂ ಬರುವಂತ ಅವಕಾಶ ಇದೆ, ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಅಂದ್ರೆ ಈ ಯಾವುದೇ ದ್ರವಗಳ ಧಾರಣಕ್ಕೆ, ಅಂದ್ರೆ ನಮ್ಮ ದೇಹದಿಂದ ಆಚೆ ಕಡೆ ಹೋಗುವಂತ ಮೂತ್ರ ಇದೆಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಹೋಗ್ಬೇಕಂದ್ರೂ ಈ ಪೀನಿಯಲ್ ಗ್ಲ್ಯಾಂಡ್ ಕೆಲಸ ಆಗ್ಬೇಕು ಅಂತ ಹೇಳ್ತಾರೆ. ನೋಡಿ ಎಷ್ಟು ಇದಿದೆಯೋ. ಅಂದ್ರೆ ಈ ಕಿಡ್ನಿಗಳ ಆರೋಗ್ಯವನ್ನು ಕಾಪಾಡುವಂತ ಅವಕಾಶ ಈ ಗ್ರಂಥಿಗಿದೆ. ಹೇಳ್ಬೇಕಂದ್ರೆ ಯಾವ ತರ ಸಂಬಂಧ ಇದೆ ನೋಡಿ, ಆ ಪರೋಕ್ಷ ಸಂಬಂಧ ಹೇಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಆಗುವಾಗ ಸ್ನೇಹಿತರೆ ಇದು ಸರಿಯಾಗಿ ಕೆಲಸ ಮಾಡಿಲ್ಲ ಏನಾಗುತ್ತೆ, ಕಿಡ್ನಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ, ಅವಾಗ ದ್ರವಗಳು ಸರಿಯಾದ ರೀತಿಯಲ್ಲಿ ಧಾರಣ ಆಗಲ್ಲ. ಅವಾಗ ಏನಾಗುತ್ತೆ, ನಿಧಾನವಾಗಿ ನಮ್ಮ ಯಾವುದೇ ಒಂಥರ ತೊಂದರೆಗಳು, ಅಂದ್ರೆ ನಿಧಾನವಾಗಿ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಉಂಟಾಗ್ತಾ ಇರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದೇನಂದ್ರೆ ಈ ಗ್ರಂಥಿ ಕಾರ್ಯನಿರ್ವಹಿಸ್ತಾ ಇದ್ರೆ ಸ್ನೇಹಿತರೆ ಶೀತ ಋತುವಿನಲ್ಲಿ ಸಹ ಕೈ ಮತ್ತು ಪಾದಗಳಲ್ಲಿ ಪ್ರಮಾಣ ಮಾಡಲು ಕಾರಣವಾಗುತ್ತೆ. ಅಂದ್ರೆ ಒಂಥರ ಈ ಎರಡು ಕೈ ಮತ್ತೆ ಈ ಪಾದಗಳಲ್ಲಿ ಅದಕ್ಕೂ ಅಲ್ಲಿ ಶೀತ ಮತ್ತೆ ಈ ಶೀತ ಸಹ ಶೀತ ಋತುವಲ್ಲಿ ಆಗುವಂತ ಸಮಸ್ಯೆಗಳಿದೆ ನೋಡಿ. ಅದರಿಂದ ಬೆವರು ಉತ್ಪನ್ನ ಆಗ್ತಾ ಇರ್ತದೆ ಇದೆಲ್ಲ. ಅಂತ ಹೇಳ್ಬೇಕಂದ್ರೆ ಶೀತ ಇರುವಾಗ ಬೆವರು ಉತ್ಪನ್ನ ಆಗಬಾರ್ದು ಕೈಯಿಂದ ಕಾಲಿಂದ, ಅದು ಉತ್ಪನ್ನ ಆಗದೆ ತೊಂದರೆ. ಅದು ಆ ಉತ್ಪನ್ನ ಆಗುವಂತ ಸಮಸ್ಯೆನೂ ಇದು ಪರಿಹರಿಸ್ತದೆ, ಇದು ಈ ಗ್ರಂಥಿ ಸಕ್ರಿಯಗೊಳಿಸ್ಕೊಂಡ್ರೆ. ಇಲ್ಲ ಅಂದ್ರೆ ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಆಮೇಲೆ ಇದು ಪ್ರಾಚೀನ ನಮ್ಮ ಭಾರತದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ಏನಾಗತ್ತಂದ್ರೆ ಈ ಮೂರನೇ ಕಣ್ಣು ಅಂತ ಕರಿತೀವಿ. ಈ ಗ್ರಂಥಿಯನ್ನು ಏನಂತ ಕರಿತೀವಿ, ಮೂರನೇ ಕಣ್ಣು ಅಂತ ಕರಿತೀವಿ. ಈ ಸರಿಯಾದ ಕೆಲಸ ಮಾಡ್ತಾ ಇದ್ರೆ ಸ್ನೇಹಿತರೆ ಪುರುಷರು ಸಂತರಾಗ್ತಾರೆ. ಏನಾಗ್ತಾರೆ, ಮಹಿಳೆಯರು ಇಲ್ಲ ಪುರುಷರು ಇಬ್ರು ಸಂತರಾಗ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದೈವಿಕ ಗುಣಗಳನ್ನು ಹೆಚ್ಚು ಮಾಡ್ಕೊಂತಾರೆ. ಈ ಜನರು ಮಹಾನ್ ಬುದ್ಧಿವಂತ ಆಗ್ತಾರೆ. ಹೃದಯದ ಮೃದುತ್ವ ಬರುತ್ತೆ ಮತ್ತು ಬಲವಾದ ಇಚ್ಛಾಶಕ್ತಿ ಬರುತ್ತೆ. ಅಂದ್ರೆ ವಿಲ್ ಪವರ್ ಹೆಚ್ಚಾಗ್ತದೆ ನಮ್ಮಲ್ಲಿ, ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ದೈಹಿಕ ನೋವು ಅಥವಾ ಚಿಂತೆಗಳಿಂದ ಖಂಡಿತವಾಗಿ ದೂರ ಬರ್ತೀವಿ. ಓಕೆ, ಇದನ್ನು ಅರ್ಥ ಮಾಡ್ಕೋಬಹುದು. ಸರಿಯಾಗಿ ಸಕ್ರಿಯಗೊಳಿಸಲು ಮಾಡಿದ್ರೆ ಸ್ನೇಹಿತರೆ ಖಂಡಿತವಾಗಿ ಈಗಾಗಲೇ ಹೇಳ್ಕೊಂಡಿರೋ ಪ್ರಕಾರ ಪಾಯಿಂಟ್ ನಂಬರ್ 4 ಆಕುಪ್ರದಲ್ಲಿ ನಾವು ಮಾಡ್ಕೊಂತಾರ ಅಲ್ವಾ, ಇದನ್ನು ಗಮನಿಸ್ಕೊಳ್ಳಿ. ಈ ರೀತಿಯಲ್ಲಿ ಈ ಗ್ರಂಥಿಯನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡ್ರೆ ಇಂಥ ಅದ್ಭುತವಾದ ಕೆಲಸ ಇಂಥ ಅದ್ಭುತವಾದ ವಿಷಯಗಳಾಗತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ಗ್ರಂಥಿಯನ್ನು ಈಗ ಮುಕ್ತಾಯ ಮಾಡ್ತಾ ಇದ್ವಿ. ಆಮೇಲೆ ನೆಕ್ಸ್ಟ್ ಗ್ರಂಥಿ ಸ್ನೇಹಿತರೆ ಸಹಸ್ರ ಚಕ್ರ ಸಂಬಂಧಿರೋದು. ಇಲ್ಲಿರುವಂತ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ ಸ್ನೇಹಿತರೆ. ಪಿಟ್ಯೂಟರಿ ಗ್ರಂಥಿ ಇದನ್ನು ಏನ್ ಮಾಡ್ಬೇಕು ಅಂತಂದ್ರೆ, ಈ ಪಿಟ್ಯೂಟರಿ ಈ ಗ್ರಂಥಿಯನ್ನು ಸಕ್ರಿಯಗೊಳಿಸ್ಕೋಬೇಕು ಅಂತಂದ್ರೆ ನೇರವಾಗಿ ಆಕುಪ್ರೆಸರಲ್ಲಿ ನಮ್ಗೆ ಇರುವಂತ ಪಾಯಿಂಟ್ ನಂಬರ್ 3 ನೋಡ್ಕೊಳ್ಳಿ. ಹೆಬ್ಬೆರಳಲ್ಲಿ ಮೊದಲನೇ ಪಾಯಿಂಟ್ ಇದು ಮೊದಲನೇ ಪಾಯಿಂಟ್. ಇಲ್ಲಿ ಹೆಬ್ಬೆರಳಿಂದ ಅಂದ್ರೆ ಈ ಕೈ ಹೆಬ್ಬೆರಳು ತಗೊಳ್ಳಿ, ಎಡಗೈಯಲ್ಲಿ ಮಾಡುವಾಗ ಬಲಗೈ ಹೆಬ್ಬೆರಳು ತಗೊಂಡು ಪ್ರೆಸ್ ಮಾಡ್ತಾ ಇರ್ಬೇಕು. ಇದು 10 ಸರಿ 15 ಸರಿ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಈ ರೀತಿಯಲ್ಲಿ ಬೆಳಗ್ಗೆ ಸಾಯಂಕಾಲ 2 ಸಮಯದಲ್ಲಿ ಮಾಡ್ಕೊಳ್ಳಿ. 15 ಸರಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಅದ್ಭುತವಾದ ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸ್ಕೊಂಡಿದ್ರೆ ಈ ಗ್ರಂಥಿ ಸಕ್ರಿಯಗೊಳಿಸ್ಕೊಂತದೆ. ಅದೇ ಪಿಟ್ಯೂಟರಿ ಗ್ರಂಥಿ. ಇದು ಆಕುಪ್ರೆಸರ್ ಚಿಕಿತ್ಸೆ ಆಗಿರ್ತದೆ. ಈಗ
ಮುದ್ರೆ ಏನ್ ಮಾಡೋಣ? ಮುದ್ರೆ 2 ಮುದ್ರೆಗಳಿದೆ ಸ್ನೇಹಿತರೆ. 2 ಮುದ್ರೆಗಳಲ್ಲಿ ನೀವು ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡ್ಕೊಳ್ಳಿ. ಒಂದು ಶೂನ್ಯ ಮುದ್ರೆ ಮಾಡ್ಕೊಳ್ಳಿ. ನೋಡಿ, ಶೂನ್ಯ ಮುದ್ರೆ ಹೇಗೆ ಮಾಡೋದು? ಈ ಮಧ್ಯ ಬೆರಳು ಈ ಹೆಬ್ಬೆರಳು ಬುಡಿಮೆದಲ್ಲಿ ಟಚ್ ಮಾಡಿ ಇದ್ರ ಮೇಲೆ ಇಟ್ಕೊಂಡ್ರೆ ಇದು ಶೂನ್ಯ ಮುದ್ರ ಆಗಿರ್ತದೆ. ಈ ಮುದ್ರೆ ಮಾಡ್ಕೋಬಹುದು ಸ್ನೇಹಿತರೆ. ಈ ಮುದ್ರೆ ಮಾಡ್ಕೊಂಡು ನೇರವಾಗಿ ಈ ತರ ಈಗ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆಯ್ತಾ? ಇದು ಈ ಮುದ್ರೆ ಸಕ್ರಿಯಗೊಳಿಸ್ಕೊಂಡ್ರೆ ನಿಮಗೆ ಅದ್ಭುತವಾದ ಪರಿಹಾರ. ಇಲ್ಲಾಂದ್ರೆ ಇನ್ನೊಂದು ಮುದ್ರೆ ಇದರಲ್ಲಿ ಇರುತ್ತದೆ ಅಂದ್ರೆ ಒಂದು ಧ್ಯಾನ ಯೋಗ ಮುದ್ರ ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಎರಡು ಹಸ್ತಗಳು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಆಮೇಲೆ ಈ 2 ಹೆಬ್ಬೆರಳುಗಳು ಈ ತರ ಟಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ರೀತಿಯಲ್ಲಿ ಟಚ್ ಮಾಡ್ಕೊಂಡು ಹೀಗೆ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಇದು ಮಾಡುವಾಗ ನಾವು ಇಲ್ಲಿ ಈ ತರ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಮುದ್ರೆ ಇಟ್ಕೊಂಡ್ರೆ ಇಲ್ಲಿ ಯಾವುದೇ ಸೌಂಡ್ ಮಾಡಬಾರ್ದು, ಶೂನ್ಯದಲ್ಲಿ ಕೂತ್ಕೋಬೇಕಾಗತ್ತೆ. ಕೇವಲ ನಾವು ಆ ಸಹಸ್ರಾರವನ್ನು ಗಮನಿಸ್ತಾ ಕೂತ್ಕೋಬೇಕಾಗತ್ತೆ. ಯಾವುದೇ ಬೀಜಾಕ್ಷರ ಬೇಕಾಗಿಲ್ಲ. ಸೊ ಸಹಸ್ರಾರದಲ್ಲಿ ಗಮನ ಇಟ್ಕೊಂಡು ಈ ಮುದ್ರ ಮಾಡ್ತಾ ಹೋದ್ರೆ ಇಲ್ಲಿ ಇದೇನಂದ್ರೆ ಶೂನ್ಯ ಕಾರಣ ಆಗುತ್ತೆ ಸ್ನೇಹಿತರೆ. ಈ ಮುದ್ರ ಧ್ಯಾನ ಮುದ್ರೆ ಮಾಡಿದ್ರು ಇಲ್ಲಾಂದ್ರೆ ಈ ಶೂನ್ಯ ಮುದ್ರೆ ಮಾಡಿದ್ರು ಇದು ಶೂನ್ಯದ ಕಾರಣ ಆಗತ್ತೆ. ನಮ್ಮಲ್ಲಿ ಏನಾಗಬೇಕು? ಹೆಚ್ಚು ಶೂನ್ಯ ಬರ್ಬೇಕಾಗತ್ತೆ. ಆ ಶೂನ್ಯ ಸ್ಥಿತಿಗೆ ಹೋಗ್ಬೇಕಾಗತ್ತೆ ನಾವು. ಅದೇ ಧ್ಯಾನ ಸ್ಥಿತಿ. ಧ್ಯಾನ ಕಾರಣ ಆಗೋದೇ ಈ ಮುದ್ರಾ. ಧ್ಯಾನ ಕಾರಣ ಆಗೋದು. ಮತ್ತೆ ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸಮರ್ಪಕವಾಗಿ ಸಮತುಲ್ಯವಾಗಿ ಕೆಲಸ ಮಾಡ್ತಾ ಇದ್ರೆ ನಾವು ಅದ್ಭುತವಾದ ಧ್ಯಾನ ಆಗತ್ತೆ ನಮ್ಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಇದಕ್ಕಿರುವಂಥದ್ದು ಕಲರ್ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇದು ವೈಲೆಟ್ ಕಲರ್ ಅಂತ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ವೈಲೆಟ್ ಕಲರ್ ಇರುತ್ತೆ. ಇದಕ್ಕೂ ಪೆಟಲ್ಸ್ ಅಂದ್ರೆ ರೆಕ್ಕೆಗಳು 1000 ರೆಕ್ಕೆಗಳು, 1000 ಪೆಟಲ್ಸ್ ಇರುತ್ತೆ ಸ್ನೇಹಿತರೆ. ಒಂದೊಂದು ಪೆಟಲ್ ಆಕ್ಟಿವೇಟ್ ಮಾಡ್ತಾ ಹೋಗುವಾಗ ನಮಗೆ ಅದ್ಭುತವಾದ ಜ್ಞಾನ. ನೋಡಿ, ನಾವು ಸ್ವಾಧ್ಯಾಯ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ, ಸಜ್ಜನ ಸಾಂಗತ್ಯ ಮಾಡ್ತಾ ಇರ್ತೀವಿ. ಈ ರೀತಿಯಲ್ಲಿ ಮಾಡ್ತಾ ಇರುವಾಗ ಒಂದೊಂದು ಪೆಟಲ್ ಆಕ್ಟಿವೇಟ್ ಮಾಡ್ತಾ ಹೋಗ್ತದೆ. ಒಂದೊಂದು ಪೆಟಲ್ ನಮ್ಮಲ್ಲಿ ಇರುವಂತ ಯಾವುದೇ ಮಾನಸಿಕ ಸಮಸ್ಯೆಗಳು ಇಲ್ಲಾಂದ್ರೆ ಮೆಂಟಲ್ ಬ್ಲಾಕ್ಸ್, ನಮ್ಮಲ್ಲಿರುವಂತ ಈ ನಕಾರಾತ್ಮಕ ಯೋಚನೆಗಳು ಎಲ್ಲ ಖಾಲಿ ಆಗ್ತಾ ಇರುವಾಗ ನಮ್ಮಲ್ಲಿರುವಂತ ಎಲ್ಲ ನಕಾರಾತ್ಮಕ ಭಾವನೆಗಳು ಹೆಚ್ಚು ತೊಲಗಿಸ್ಕೊಂತ ಹೋಗ್ತಾ ಹೋದ್ರೆ ಅವಾಗ ಒಂದೊಂದು ಪೆಟಲ್ ಆಕ್ಟಿವೇಟ್ ಮಾಡ್ತಾ ಹೋಗ್ತೀವಿ ನಾವು. 1000 ಪೆಟಲ್ಸ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ನಾವು ಅನೇಕ ಆತ್ಮ ಆಗ್ತೀವಿ, ಬ್ರಹ್ಮಜ್ಞಾನಿ ಆಗ್ತೀವಿ, ಬ್ರಹ್ಮರ್ಷಿ ಆಗ್ತೀವಿ ಸ್ನೇಹಿತರೆ. ಸೊ ಆ ಸ್ಥಿತಿ ನಮ್ಗೆ ಎಲ್ಲರಿಗೂ ಸಿಗತ್ತೆ ಅಂತ ಹೇಳ್ತಾ, ಇದು ಅದ್ಭುತವಾದ ಇದು ಸಹಸ್ರಾರ ಚಕ್ರ. ಯಾವ್ದಕ್ಕೆ? ಸಹಸ್ರಾರ ಚಕ್ರಕ್ಕೆ ಸಂಬಂಧಿರೋದು. ಇದು ಒಂದ್ಸರಿ ಆಕ್ಟಿವೇಟ್ ಆದ್ರೆ ಸ್ನೇಹಿತರೆ ನಾವು ಏನಾಗ್ತೀವಿ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಂಡಿದ್ರೆ ಸೊ ನಾವು ಏನಾಗ್ತೀವಿ? ಒಂದು ಬ್ರಹ್ಮಜ್ಞಾನಿ ಆಗ್ತೀವಿ. ತ್ರಿಲೋಕ ಜ್ಞಾನಿ. ತ್ರಿಲೋಕ ಅಂದ್ರೆ ಯಾವುದು? ಭೂಲೋಕ, ಭೂರ್ಲೋಕ, ಸ್ವರ್ಲೋಕ. ಅಂದ್ರೆ ಈ ಭೂಲೋಕ ಸಂಬಂಧಿತ ಮತ್ತೆ ಸ್ವರ್ಗಲೋಕ ಸಂಬಂಧಿತ ಎಲ್ಲಾ ಜ್ಞಾನ ನಮ್ಗೆ ಲಭ್ಯವಾಗತ್ತೆ. ಅದಕ್ಕೆ ತ್ರಿಲೋಕ ಜ್ಞಾನಿ ಅಂತ ಹೇಳ್ತೀವಿ. ಆಮೇಲೆ ಅವ್ರು ಹೇಗಿರ್ತಾರೆ? ಅವ್ರ ಭಾವನೆ ಹೇಗಿರ್ತದೆ? ಸತ್ ಚಿತ್ ಆನಂದ್ ಅಂದ್ರೆ ಸಚಿದಾನ ಸ್ಥಿತಿ ಅಂತ ಹೇಳ್ತಾರೆ. ಸಚಿದಾನ ಸ್ಥಿತಿ ಅಂದ್ರೆ ಏನು? ನಿತ್ಯ ಆನಂದ ಸ್ಥಿತಿಯಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂದ್ರೆ ಅವನು ಬ್ರಹ್ಮಜ್ಞಾನಿ ಆಗಿದ್ದಾರೆ ಅಂತ ಲೆಕ್ಕ. ಅಂದ್ರೆ ಅರ್ಥ ಏನಂದ್ರೆ ಈ ಪಿಟ್ಯೂಟರಿ ಗ್ರಂಥಿ ಅದ್ಭುತವಾದ ಕೆಲಸ ಮಾಡ್ತಾ ಇದೆ, ಮತ್ತೆ ಈ ಸಹಸ್ರಾರ ಚಕ್ರ ಸಕ್ರಿಯಗೊಳಿಸ್ಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ಒಂದು ಅದ್ಭುತವಾದ ಈ ಗ್ರಂಥಿ ಸರಿಯಾದ ರೀತಿಯಲ್ಲಿ ಕೆಲಸ ಆದ್ರೆ ಏನಾಗ್ತಾ ಇರ್ತದೆ, ಸರಿಯಾದ ರೀತಿಯಲ್ಲಿ ಕೆಲಸ ಆಗಿಲ್ಲ ಅಂದ್ರೆ ಏನಾಗ್ತಾ ಇರ್ತದೆ, ಏನ್ ನಾವು ಲಕ್ಷಣಗಳು ಕಂಡಿಡ್ತಾ ಇರ್ತೀವಿ ಒಂದು ಮನಸ್ಸಿನಲ್ಲಿ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡೋಣ. ಇದು ಸ್ನೇಹಿತರೆ ನಮ್ಮ ದೇಹದಲ್ಲಿ ಈ ಗ್ರಂಥಿ ಪ್ರಧಾನವಾಗಿ ಏನೇನು ನಿರ್ವಹಣೆ ಮಾಡುತ್ತೆ ಅಂದ್ರೆ, ಒಂದು ಗಾಳಿ ಮತ್ತೆ ಇನ್ನೊಂದು ಸ್ಪೇಸ್, ಏರ್ ಅಂಡ್ ಸ್ಪೇಸ್ ಎಲಿಮೆಂಟ್. ಅಂದ್ರೆ ನಮ್ಮ ದೇಹದಲ್ಲಿರುವಂತ ಗಾಳಿ ಮತ್ತೆ ಸ್ಪೇಸ್, ಅದು ಅಂದ್ರೆ ಆ ಶೂನ್ಯ, ಈ ಎರಡನ್ನೂ ನಿರ್ವಹಣೆ ಮಾಡುವಂಥದ್ದು ಈ ಗ್ರಂಥಿ ಅಂತ ಅರ್ಥ ಮಾಡ್ಕೋ ಸ್ನೇಹಿತರೆ. ಈ ಗ್ರಂಥಿ ಏನ್ ಮಾಡ್ತಂದ್ರೆ ಎಲ್ಲಾ ಇತರ ಗ್ರಂಥಿಗಳನ್ನು ಆದೇಶ ಮಾಡ್ತಾ ಇರ್ತದೆ. ಇದು ಇಚ್ಛಾಶಕ್ತಿ, ದೃಷ್ಟಿ, ಶ್ರವಣ, ಸ್ಮರಣ, ತಾರತಮ್ಯವನ್ನು ಇದೆಲ್ಲ ನಿಯಂತ್ರಿಸ್ತಾ ಇರ್ತದೆ. ಈ ಇತರ ಗ್ರಂಥಿಗಳ ದೋಷಗಳನ್ನು ಸಹ ಪರಿಹರಿಸ್ತದೆ ಸ್ನೇಹಿತರೆ. ಎಲ್ಲಾ ಬೇರೆ ಗ್ರಂಥಿಗಳಿದೆಯಲ್ಲ, ಆ ಎಲ್ಲಾ ಗ್ರಂಥಿಗಳ ದೋಷವನ್ನು ಪರಿಹರಿಸ್ತಾ ಇರ್ತದೆ. ಇದು ಜನರು ಮಹಾನ್ ವಿಜ್ಞಾನಿಗಳಾಗಿ, ಕವಿಗಳಾಗಿ, ತತ್ವಜ್ಞಾನಿಗಳಾಗ್ಬೇಕಂದ್ರೂ ಮನಕುಲದ ಪ್ರೇಮಿಗಳಾಗ್ಬೇಕಂದ್ರೂ ಇದೇ ಕಾರಣ. ಈ ಗ್ರಂಥಿ ಸಮರ್ಪಕವಾಗಿ ಕೆಲಸ ಮಾಡಬೇಕು, ಸಮತುಲ್ಯಗೊಳಿಸ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಅತಿಯಾದ ಕೆಲಸ ಮಾಡಿದ್ರೆ ಏನಾಗುತ್ತೆ ಸ್ನೇಹಿತರೆ? ದೈಹಿಕವಾಗಿ ದೊಡ್ಡ ಏನಾಗುತ್ತಂದ್ರೆ, ಅತಿಯಾದ ಕೆಲಸ ಮಾಡಿದ್ರೆ ಸ್ವಲ್ಪ ಜನ ನೋಡ್ತಾ ಇರ್ತೀವಿ ಸ್ನೇಹಿತರೆ, ಈ ದೈಹಿಕದಲ್ಲಿ ಅಂದ್ರೆ ದೇಹದಲ್ಲಿ ಹೆಚ್ಚು ಒಂಥರ ಒಬೆಸಿಟಿ ಅನ್ನೋದು ಇರ್ಬೋದು, ಇಲ್ಲಾಂದ್ರೆ ಉದ್ದಗಾಗತ್ತೆ ನೋಡಿ, ತುಂಬಾ ಉದ್ದವಾಗುತ್ತಾರೆ, ಹೈಟು ಹೆಚ್ಚು ಬೆಳೀತಾರೆ. ಹೈಟು ಅಂದ್ರೆ ಬೇಕಾಗಿರೋಂಥ ಹೈಟ್ ಅಲ್ಲ, ಇನ್ನೂ ಹೆಚ್ಚು ಬೆಳೀತಾ ಇದೆ ನೋಡಿ,
ಅಂತ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಈ ಪಿಟ್ಯೂಟರಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಹೆಚ್ಚು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅದೇನಾದ್ರೂ ಸರಿಯಾದ ಸಾಕಷ್ಟು ಕೆಲಸ ಮಾಡಿಲ್ಲ ಅಂದ್ರೆ ಅವಾಗ ಏನಾಗ್ತಾರೆ ಅಂದ್ರೆ, ಈ ನಾವು ಕುಲ್ಲಾಗಿದ್ದಾರೆ ಅಂತ ಹೇಳ್ತಾರೆ ನೋಡಿ, ಕುಲ್ಲವಾಗಿದ್ದಾರೆ ಅಂತ. ಅದು ಏನಂತ ಹೇಳ್ತೀವಿ, ಈ ಮರಗೊಜ್ಜು ಗುಜ್ಜು ಅಂತ ಹೇಳ್ತೀವಲ್ಲ, ಆ ಕುಲ್ಲವಾಗಿರುವಂತ ಅಂದ್ರೆ ಹೈಟ್ ತುಂಬಾ ಕಡಿಮೆ ಆಗ್ತಾರೆ ಸ್ವಲ್ಪ ಜನ, ನೋಡ್ತಾ ಇರ್ತೀರಲ್ಲ. ಅವರಲ್ಲಿ ಏನಾಗುತ್ತೆ, ಈ ಪಿಟ್ಯೂಟರಿ ಗ್ಲ್ಯಾಂಡು ಸಾಕಷ್ಟು ಕೆಲಸ ಇಲ್ಲ, ಸರಿಯಾದ ಕೆಲಸ ಮಾಡ್ತಾ ಇಲ್ಲ, ತುಂಬಾ ಕಡಿಮೆ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಗರ್ಭಾವಸ್ಥೆಯಲ್ಲಿ ಭಯ ಅಥವಾ ಗಾಯ ಏನಾದ್ರೂ ಆದ್ರೆ ಸ್ನೇಹಿತರೆ, ಭಯ ಮತ್ತೆ ಗಾಯ ಏನಾದ್ರೂ ಆಗಿದ್ರೆ ಈ ಗ್ರಂಥಿ ಹಾನಿಗೊಳಿಸ್ಕೊಂತದೆ. ಈ ಗರ್ಭಾವಸ್ಥೆ ಇರುವಾಗನೇ ಯಾರೇ ಮಹಿಳೆಯರಿಗೆ ಭಯ ಆಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಏನಾದ್ರೂ ಹಾನಿ ಆಗಿದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಆಕ್ಸಿಡೆಂಟ್ ಆಗಿ ತಲಕ್ಕೆ ಏನಾದ್ರೂ ಗಾಯ ಆದ್ರೆ ಈ ಗ್ರಂಥಿ ಹಾನಿಗೊಳಿಸ್ಕೊಂತದೆ. ಇದು ಮಕ್ಕಳಲ್ಲಿ ಬುದ್ಧಿಮಾಂದ್ಯತ ಇರುವಂತ ಮಕ್ಕಳು ಹುಡ್ತಾರೆ ಅವ್ರಿಗೆ. ಈ ಗರ್ಭಿಣಿಯರು ಎಲ್ಲಾ ಅಂತಃಸ್ರಾವಿ ಗ್ರಂಥಿಗಳು ಮತ್ತು ಈ ಭ್ರೂಣಕ್ಕೆ ಹಾನಿಯಾಗಿರುವಂತ ಈ ಚಿಕಿತ್ಸವನ್ನು ಅಂದ್ರೆ ಪ್ರತಿಯೊಂದು ದಿವಸ ಈ ಈ ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸ್ಕೊಳ್ಳಿ. ಆಕೃತಿಯಲ್ಲಿ ತೋರಿಸಿದ್ವಲ್ಲ ಈಗ 3ನೇ ಪಾಯಿಂಟ್, ಅದನ್ನು ಸಕ್ರಿಯಗೊಳಿಸ್ಕೊಂತ ಹೋದ್ರೆ ಗರ್ಭಾವಸ್ಥೆ ಇರುವಂತ ಮಹಿಳೆಗೆ ತುಂಬಾ ಒಳ್ಳೇದಾಗತ್ತೆ. ಯಾವುದೇ ರೀತಿಯಲ್ಲಿ ಬುದ್ಧಿಮಾಂದ್ಯತೆ ಇರುವಂತ ಮಕ್ಕಳು ಹುಟ್ಟಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಗ್ರಂಥಿಯನ್ನು ಮನಸ್ಸು ಮತ್ತು ಮೆದುಳಿನ ಎಲ್ಲಾ ಬೆಳವಣಿಗೆಯನ್ನು ಸಹ ನಿಯಂತ್ರಿಸ್ತದೆ. ಮನಸ್ಸು ಮತ್ತೆ ಮೆದುಳಿನ ಸಂಬಂಧಿತ ಬೆಳವಣಿಗೆಯನ್ನು ನಿಯಂತ್ರಿಸ್ತದೆ. ಈ ಮಕ್ಕಳು ಈ ಗ್ರಂಥಿ ಮಕ್ಕಳಲ್ಲಿ ಸಾಕಷ್ಟು ಕೆಲಸ ಮಾಡೋದಿಲ್ಲ ಅಂದ್ರೆ ಅವರ ಹೃದಯಹೀನರಾಗ್ತಾರೆ. ಹೇಳ್ಬೇಕಂದ್ರೆ ಒಂಥರ ಇನ್ನು ಹೇಳ್ಬೇಕಂದ್ರೆ ಸುಳ್ಳುಗಾರಾಗ್ತಾರೆ. ಕಲ್ತಾನ ಅಭ್ಯಾಸ ಮಾಡ್ಕೊಂತಾರೆ, ಕಲ್ತಾನ ಅಭ್ಯಾಸ ಆಗತ್ತೆ ಅವರಿಗೆ. ಸೊ ಇಂಥ ಒಂದು ಕೆಟ್ಟ ಲಕ್ಷಣಗಳು ಬಂದ್ಬಿಡ್ತಾರೆ ಸ್ನೇಹಿತರೆ, ಇದು ಸರಿಯಾದ ಸಾಕಷ್ಟು ಕೆಲಸ ಮಾಡಿಲ್ಲ ಅಂದ್ರೆ, ಕಡಿಮೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ. ಮತ್ತೆ ಈ ಗ್ರಂಥಿ ಮತ್ತೆ ಪೀನಿಯಲ್ ಗ್ರಂಥಿ, ಇದು ಪಿಟ್ಯೂಟರಿ ಗ್ರಂಥಿ ಮತ್ತೆ ಪೀನಿಯಲ್ ಗ್ರಂಥಿ, ಈ ಮೆದುಳಲ್ಲಿರುವಂತ 2 ಗ್ರಂಥಿಗಳು. ಸೊ ದಯವಿಟ್ಟು ಇದನ್ನು ಯಾವುದೇ ರೀತಿಯಲ್ಲಿ ಈ ತಲೆಗೆ ಹೊಡೆಯೋದು, ಮಕ್ಕಳಿಗೆ ಹೊಡಿತಾ ಇರ್ತೀವಲ್ಲ, ತಲೆ ಹೊಡೆಯೋದು ಇಲ್ಲ ತಲೆಗೆ ಏನೋ ಗಾಯ ಆಗೋದು, ಅದು ಮಾಡಬಾರ್ದು. ಅದು ನೋಡ್ಕೊಳ್ಳಿ, ಅದು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ಈ ತಲೆದಲ್ಲಿ ಇರುವಂತ ಈ 2 ಪ್ರಧಾನ ಗ್ರಂಥಿಗಳು ಏನೇ ತೊಂದರೆ ಆದ್ರೂ ಸ್ನೇಹಿತರೆ ಆ ವ್ಯಕ್ತಿ ಏನಕ್ಕೂ ಯೂಸ್ ಆಗಲ್ಲ. ಒಂಥರ ಬುದ್ಧಿ ಮಾಂದ್ಯತೆ ಹೆಚ್ಚಾಗತ್ತೆ, ಒಂಥರ ಹುಚ್ಚನಾಗ್ತಾನೆ, ಉನ್ಮಾದ ಬರುತ್ತೆ, ಮೆಂಟಲಿ ಡಿಸ್ಟರ್ಬ್ಡ್ ಪರ್ಸನ್ ಆಗ್ತಾನೆ ಅಂತ ಹೇಳ್ತಾ ಇರ್ತೀವಲ್ಲ. ಈ ಮೆಂಟಲು ಮ್ಯಾಡ್ ಪಿಚ್ಚಿ ಅಂತ ಒಂಥರ ಉನ್ಮಾದ ಇದು ಹೇಳ್ತಾ ಇರ್ತೀವಲ್ಲ, ಆ ವ್ಯಕ್ತಿ ಆಗ್ತಾನೆ. ಈ ಗರ್ಭಾವಸ್ಥೆಯಲ್ಲಿ ಈ ಗ್ರಂಥಿ ಹಾನಿಗೊಳಿಸ್ಕೊಳ್ಳದೆ ಸ್ನೇಹಿತರೆ ಮಗುವಿನ ಜನನ ಅಂತರ ಸಪೋಸ್ ಈಗ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಈ ಗ್ರಂಥಿ ಏನಾದ್ರೂ ಸ್ವಲ್ಪ ಹಾನಿಯಾಗಿದೆ ಅಂತ ಇಟ್ಕೊಳ್ಳಿ, ಅವಾಗ ಜನನ ಅನಂತರ ಸ್ಥೂಲಕಾಯ ಕಾರಣ ಆಗತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ರತಿ ದಿವಸ ಈ ಪಾಯಿಂಟ್ ನಂಬರ್ 3 ಅಂತ ಹೇಳಿದಲ್ಲ, 3ನೇ ಪಾಯಿಂಟ್ ಆಕುಪ್ರಸರ ಪ್ರಕಾರ ಅದನ್ನು ಸಕ್ರಿಯಗೊಳಿಸ್ಕೋಬೇಕು ನೀವು. ಆ ಜೊತೆಗೆ ಈಗಾಗಲೇ ಹೇಳ್ಕೊಂಡಿದ್ರ ಪ್ರಕಾರ ಖಂಡಿತವಾಗಿ ಶೂನ್ಯ ಮುದ್ರ ಮಾಡ್ಕೋಬೇಕು, ಇಲ್ಲಾಂದ್ರೆ ಧ್ಯಾನ ಮುದ್ರ ಮಾಡ್ತಾ ಇರಬೇಕು. ಆದ್ರೆ ನೀವು ಧ್ಯಾನ ಮಾಡ್ತಾ ಹೋದ್ರೆ, ನಾವ್ ಹೇಳ್ತಾರಂತ ಆನಾಪಾನಸ ಧ್ಯಾನ ಮಾಡ್ತಾ ಹೋದ್ರೆ ಖಂಡಿತವಾಗಿ ಸಕ್ರಿಯಗೊಳಿಸ್ಕೊಂತ ಅವಕಾಶ ನಿಮ್ಗೆ ಸಿಗತ್ತೆ ಅಂತ ಹೇಳ್ತಾ, ಆಮೇಲೆ ಒಂದು ಉದಾಹರಣೆ ಹೇಳ್ತೀವಿ ಸ್ನೇಹಿತರೆ. ಒಂದು ಶ್ರೀಮಂತ ಕುಟುಂಬ ಇತ್ತು. ಅದರಲ್ಲಿ ಒಂದು 16 ವರ್ಷ ಹುಡುಗಿದೆ. ಅದು ತನ್ನ ಸ್ನೇಹಿತರಿಂದ ಇರುವಂತ ಸಣ್ಣ ಪುಟ್ಟ ವಸ್ತುಗಳನ್ನ ಏನ್ ಮಾಡ್ತಾ ಇದ್ದ, ಕಳ್ತನ ಮಾಡ್ಕೊಂಡು ಬರ್ತಾ ಇದ್ದ. ಅವಾಗ ಅವನು ಕರೆದು ಒಂದು ಆಕುಪ್ರೆಸರ್ ಚರ್ಚೆ ಮಾಡಿ ಚೆಕ್ ಮಾಡ್ತಾನೆ. ಅವಾಗ ಏನು ಮನವರಿಕೆ ಆಗ್ತದೆ ಅಂದ್ರೆ, ಸೊ ಅವ್ರನ್ನು ಯಾವುದೇ ರೀತಿಯಲ್ಲಿ ನಾವು ಬೈಯೋದು ಮತ್ತೆ ಶಿಕ್ಷೆ ಮಾಡೋದು ಇದೆಲ್ಲ ನಾವು ಮಾಡಬಾರ್ದು. ಸೊ ಆ ರೀತಿಯಲ್ಲಿ ಅವರಲ್ಲಿ ಬದಲಾವಣೆ ಬರಲ್ಲ ಸ್ನೇಹಿತರೆ. ಅವಾಗ ನೋಡಿದ್ರವಾಗ ಏನಾಗುತ್ತೆ, ಅವ್ರಿಗೆ ಈ ಪಿಟ್ಯೂಟರಿ ಗ್ರಂಥಿ ಏನಿದೆಯೋ, ಈ ಪಿಟ್ಯೂಟರಿ ಗ್ರಂಥಿ ಇದೆಯಲ್ಲ 3ನೇ ಪಾಯಿಂಟು, ಅದು ಅಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆ. ಯಾವಾಗ ಅದನ್ನು ಸರಿಯಾದ ರೀತಿಯಲ್ಲಿ ಅನಂತರ ಆಕುಪ್ರೆಸರ್ ಏನ್ ಮಾಡ್ತಾರೆ, ಈ ಪಿಟ್ಯೂಟರಿ ಗ್ರಂಥಿಯನ್ನು ಮತ್ತೆ ಇತರ ಲೈಂಗಿಕ ಗ್ರಂಥಿಗಳಿದೆಯಲ್ಲ ಅವೆಲ್ಲಾನು ಪ್ರೆಸ್ ಮಾಡ್ತಾ ಹೋಗ್ತಾನೆ. ಪ್ರತಿದಿನ ಅದಕ್ಕೂ ಬೇಕಾಗಿರುವಂತ ಟ್ರೀಟ್ಮೆಂಟ್ ಕೊಡ್ತಾನೆ. ಅವ್ರು ಹೇಳ್ತಾರೆ, ಇವತ್ತು ನಾನು ಕೊಟ್ಟಿರೋ ಟ್ರೀಟ್ಮೆಂಟು ಅಂದ್ರೆ ಒಂದು ಈ ಓವರಿಸ್ ಟೆಸ್ಟಿಸ್ ಅಂತೆಲ್ಲ. ಸೊ ಇವರು 16 ವರ್ಷ ಹುಡುಗಿ ಅಂದ್ರೆ ಏನು, ಅವ್ರಿಗೆ ಬೇಕಾಗಿರುವಂಥದ್ದು ಅಂಡಾಶಯ ಗ್ರಂಥಿ, ಅದೇ 14ನೇ ಪಾಯಿಂಟ್ ಆಕುಪ್ರೆಸರ್ ಪಾಯಿಂಟ್ ಅದು. ಮತ್ತೆ ಈ ಪಿಟ್ಯೂಟರಿ ಗ್ರಂಥಿ ಅಂದ್ರೆ 3ನೇ ಪಾಯಿಂಟ್, ಎರಡನ್ನೂ ಪ್ರೆಸ್ ಮಾಡ್ತಾ ಹೋಗಿ ಒಂದು 15 ದಿವಸ 20 ದಿವಸ ಮಾಡಿ ಅಂತ ಹೇಳ್ತಾರೆ. ಮಾಡುವಾಗ ಅಲ್ಲಿ ಅದ್ಭುತವಾದ ಫಲಿತಗಳು ಕಾಣಿಸ್ತು. ಏನಂತ ಕಾಣಿಸ್ತಂದ್ರೆ, ಇನ್ನೊಂದು ಆಕುಪ್ರೆಸರ್ ಡಾಕ್ಟರು ಈ ಮಕ್ಕಳು 16 ವರ್ಷ ಮಕ್ಕಳಾಗಿದೆಲ್ಲ, ಆ ಹುಡುಗಿದೆಲ್ಲ. ಸೊ ಇದು ಶ್ರೀಮಂತ ಕುಟುಂಬಕ್ಕೆ ಸೇರಿರುವಂತ ಆ ಹುಡುಗಿ ಯಾಕೆ ಕಳ್ತನ ಮಾಡೋ ಅವಶ್ಯಕತೆ ಏನಿದೆ ಅಂತಂದ್ರೆ, ಅಲ್ಲಿ ಅವರು ಕುಟುಂಬದಿಂದ ಅಲ್ಲ ಪ್ರಾಬ್ಲಮ್ ಇರೋದು ಇವರಲ್ಲಿ ಈ ಪಿಟ್ಯೂಟರಿ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನು ಈ ರೀತಿಯಲ್ಲಿ ನೋಡುವಾಗ ಇನ್ನೂ ಅವ್ರಿಗೆ ಕಂಡಿರೋದು ಏನು ಗೊತ್ತಾ, ಅವರಲ್ಲಿ
ಈ ಋತುಸ್ರಾವನ ಸರಿಯಾಗಿ ಆಗ್ತಾ ಇಲ್ಲ ಆ ಹುಡುಗಿಗೆ, ಅದನ್ನು ಒಂದು ಪ್ರಧಾನ ಕಾರಣ ಸ್ನೇಹಿತರೆ. ಇವೆಲ್ಲಾನು ಸಹ ಒಂದು 15 ದಿವಸ ಅಂದ್ರೆ 45 ದಿವಸ ಟ್ರೀಟ್ಮೆಂಟು. ಮೊದಲನೇ 15 ದಿವಸಕ್ಕೆ ಗುಣ ಆಗುತ್ತೆ, ಇನ್ನು 40 ದಿವಸದಲ್ಲಿ ಪೂರ್ತಿ ಗುಣ ಆಗುತ್ತೆ ಸ್ನೇಹಿತರೆ. ಹೇಳ್ಬೇಕಂದ್ರೆ ಸಾಮಾನ್ಯ ಸ್ಥಿತಿಗೆ ಬಂದ್ಬಿಡ್ತು. ಈ ಅವರು ಈ ಪಾಯಿಂಟ್ ಅನ್ನು ಸಕ್ರಿಯಗೊಳಿಸ್ಕೊಂಡಾಗ ಯಾವ ಪಾಯಿಂಟ್, 3ನೇ ಪಾಯಿಂಟ್ ಮತ್ತೆ 14ನೇ ಪಾಯಿಂಟ್ ಆಕ್ಪರದಲ್ಲಿ ಸಕ್ರಿಯಗೊಳಿಸ ಹೋಗುವಾಗ, ಇಲ್ಲ ನೀವು ಶೂನ್ಯ ಮುದ್ರ ಇಲ್ಲ ಇಲ್ಲ ಧ್ಯಾನ ನಾವು ಚೆನ್ನಾಗಿ ಧ್ಯಾನ ಮಾಡ್ತಾ ಹೋದ್ರು ಖಂಡಿತ ಇಂಥ ಫಲಿತಗಳು ಅವರು ಅನುಭವಿಸಬಹುದು, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸ್ನೇಹಿತರೆ ಖಂಡಿತವಾಗಿ ನಾವು ಈ 3ನೇ ಪಾಯಿಂಟ್, ನಮ್ಮ ಹೆಬ್ಬರಲ್ಲಿರುವಂತ 3ನೇ ಪಾಯಿಂಟ್ ಸಕ್ರಿಯಗೊಳಿಸ್ಕೊಂಡು ತುಂಬಾ ಅವಶ್ಯಕತೆ ಇರುವಂತದ್ದು ನಾವು ಅರ್ಥ ಮಾಡ್ಕೋಬೇಕು ಈ ರೀತಿಯಲ್ಲಿ. ಸೊ ಇಲ್ಲಿ ಈ ಗ್ರಂಥಿಯನ್ನು ಸರಿಯಾಗಿ ಕೆಲಸ ಮಾಡಿದ್ರೆ ಈ ರೀತಿಯಲ್ಲಿ ಆಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದು ಇಲ್ಲಿ 7 ಗ್ರಂಥಗಳ ಸಂಪೂರ್ಣ ಮಾಹಿತಿ ನಾವು ಚರ್ಚೆ ಮಾಡ್ಕೋತಾ ಬಂದಿದ್ದೀವಿ ಇಷ್ಟುವರೆಗೂ ಸ್ನೇಹಿತರೆ. ಇವು ಅಂತಸ್ರಾವಿಕ ಗ್ರಂಥಿಗಳು, ಅದ್ಭುತ ಗ್ರಂಥಿಗಳು. ನಾವು ಪ್ರತಿಯೊಂದನ್ನು ಸಕ್ರಿಯಗೊಳಿಸ್ಕೊಳ್ಳೋದಕ್ಕೆ ಇಂಥ ಅದ್ಭುತವಾದ ಪದ್ಧತಿಗಳನ್ನ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ. ಆದ್ರೆ ಇನ್ನೊಂದು ಗ್ರಂಥಿ ಇದೆ, ಇದು ನಾವು ಯಾವುದೇ ರೀತಿಯಲ್ಲಿ ಇದನ್ನು ಅಂದ್ರೆ ಇದು ಅಂತಸ್ರಾವಿಕ ಗ್ರಂಥಿ ಅಂತ ಹೇಳಲ್ಲ, ದುರ್ಗಸ್ಥ ಗ್ರಂಥಿ ಅಂತ ಹೇಳ್ತಾ ಇರ್ತೀವಿ. ಏನಂತ? ದುರ್ಗಸ್ಥ ಗ್ರಂಥಿ. ಅದೆಲ್ಲಿರತ್ತೆ ನೋಡ್ಕೊಳ್ಳಿ. ಅದಕ್ಕೆ ಈ ಕೈ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಈ ಹಸ್ತ ಅಬ್ಸರ್ವ್ ಮಾಡಿ, ಅದೇ ರೀತಿಯಲ್ಲಿ ಎಲ್ಲಾ ಪಾಯಿಂಟ್ಸ್ ಈ ಹಸ್ತದಲ್ಲಿ ಇರ್ತದೆ. ಆದ್ರೆ ಎಡಗೈ ಮತ್ತೆ ಬಲಗೈಯಲ್ಲಿ ಒಂದೇ ಪಾಯಿಂಟ್ಸ್ ಇರೋದು, ಏನ್ ತೊಂದರೆ ಇಲ್ಲ. ಆದ್ರೆ ಇಲ್ಲಿರುವಂತ ಪಾಯಿಂಟ್ಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ತೋರಿಸಿದ್ದೀನಿ ಇಲ್ಲಿ ತೋರಿಸಿರುವಂತದ್ದು. ಇದು 16ನೇ ಪಾಯಿಂಟ್, ಆಕುಪುರದಲ್ಲಿ 16ನೇ ಪಾಯಿಂಟ್ ಸ್ನೇಹಿತರೆ. ಇದೆಲ್ಲ ಈ ಆಕುಪುರದ ಚಿತ್ರಗಳೆಲ್ಲ ನಾವು ಈಗಾಗಲೇ ಹಂಚ್ಕೊಂಡಿದೀವಿ. ನಮ್ಮ ಹಳೆ ಸದಸ್ಯ ಯಾರಿದಾರೋ ದೀಪಾ ಮೇಡಮ್ ಇವ್ರ ಹತ್ರ ಸಿಗತ್ತೆ, ದಯವಿಟ್ಟು ಅದೆಲ್ಲ ನೀವು ಶೇರ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸರಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ ನೋಡಿ. ಇಲ್ಲಿ ಈ ಜಾಯಿಂಟ್ ಇದೆಲ್ಲ, ಈ ಜಾಯಿಂಟ್ ಇಲ್ಲಿ ಒಂದು ಎರಡು ಬೆರಳು ಇಟ್ಕೊಳ್ಳಿ. ನಿಮ್ಮ ಮೊದಲನೇ ಬೆರಳು, ಈ ತೋರ್ ಬೆರಳು ಮತ್ತೆ ಮಧ್ಯ ಬೆರಳು ಈಗ ಇಟ್ಕೊಳ್ಳಿ. ಇಲ್ಲಿಂದ ಇಟ್ಕೊಂಡು ಮಧ್ಯದಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಬರುತ್ತೆ. ಇದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ದುರ್ಗಸ್ಥ ಗ್ರಂಥಿ ಸ್ನೇಹಿತರೆ. ಇದು ಪ್ರಧಾನ ಗ್ರಂಥಿ, ಇದು ಅಂತಸ್ರಾವ ಗ್ರಂಥಿ ಅಲ್ಲ, ಆದ್ರೂ ಪ್ರಧಾನ ಗ್ರಂಥಿನೇ. ಇದು ಏನೇನು ಮಾಡುತ್ತೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ರತಿ ದಿವಸ ಇದನ್ನು ಸಹ ಯಾವುದೇ ಈ ಪಾಯಿಂಟ್ಗಳು ಒತ್ತಿದ ಮೇಲೆ ಕೊನೆಯದಾಗಿ ಈ ಗ್ರಂಥಿ ಇದು ಒತ್ತಲೇಬೇಕು, ಈ ಪಾಯಿಂಟ್ ಅನ್ನು ಒತ್ತಲೇಬೇಕು. ಒತ್ತಿ ಅಂದ್ರೆ ಇದನ್ನು ಅಷ್ಟೇ ಒಂದು 10-15 ಸರಿ ಆಳವಾದ ಪ್ರೆಸರ್ ಈ ತರ ಕೊಡಬೇಕು, ಬಿಡಬೇಕು, ಈ ತರ ಕೊಡಬೇಕು, ಬಿಡಬೇಕಾಗತ್ತೆ. ಓಕೆ, ಈ ರೀತಿಯಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ನೀವು ಇದು ಮಾಡ್ಕೋತಿರೋ ಪ್ರತಿದಿನಕ್ಕೆ ಅದೇ ಹೇಳ್ತಾ ಇರ್ತೀವಿ ನಾವು. ಆರೋಗ್ಯವಂತವಾಗಿರ್ಬೇಕಾ? ಆಕುಪ್ರೆಸರಲ್ಲಿ ಒಂದು ವಿಧಾನ ಏನು, ಮುದ್ರಗಲ್ ಹೇಳಿದ್ವಿ. ಮುದ್ರಗಲ್ ಮತ್ತೆ ಆಕುಪ್ರೆಸರಲ್ಲಿ ವಿಧಾನ ಏನು? ಇದರಲ್ಲಿ 2 ಕೈಗಳಿಗೆ 5 ನಿಮಿಷ ಇದಕ್ಕೂ ಕೊಡಿ, 10 ನಿಮಿಷ ಕೊಡಿ. ಎಲ್ಲ ಈ ಪಾಯಿಂಟ್ಗಳು ಈಗ ನೋಡಿ ಎಷ್ಟು ಪಾಯಿಂಟ್ಸ್ ಆಯ್ತು, ಇದು ಟೋಟಲ್ 9 ಪಾಯಿಂಟ್ ಆಯ್ತು ಅಲ್ವಾ? ನೋಡಿ 1 2 3 4 5 6 7 8 9 ಪಾಯಿಂಟ್ ಇದೆ ಅಷ್ಟೇ. ಈ 9 ಪಾಯಿಂಟ್ ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂತ ಹೋದ್ರೆ ಪ್ರತಿ ದಿವಸ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ಯಾರ ಕೈಯಲ್ಲಿ ಇಲ್ಲ. ಯಾವ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾವ ರೋಗಗಳು ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಆಯ್ತು. ಈ ದುರ್ಗಸ್ಥ ಗ್ರಂಥಿ ಏನ್ ಮಾಡುತ್ತೆ ಅದು ಸ್ವಲ್ಪ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡ್ಕೊಡಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ನೋಡಿ, ಇದು ಮಣಿಕಟ್ಟಿನ ಮಧ್ಯದಲ್ಲಿರುವ ಈ ಪಾಯಿಂಟ್ ನಂಬರ್ 16 ಆಗಿದೆ, ಅರ್ಥ ಮಾಡ್ಕೊಳ್ಳಿ. ಇದು ಪ್ರಧಾನವಾಗಿರೋದು. ಇದು ಏನ್ ಮಾಡ್ತಂದ್ರೆ ಸ್ನೇಹಿತರೆ, ನಮ್ಮ ದೇಹದ ಅಗಾಧ ರಕ್ಷಣಾ ವ್ಯವಸ್ಥೆಯನ್ನು ನಿಯಂತ್ರಿಸ್ತದೆ. ಅಂದ್ರೆ ರೋಗ ನಿರೋಧಕ ವ್ಯವಸ್ಥೆಯನ್ನು, ಪ್ರತಿರಕ್ಷಕ ವ್ಯವಸ್ಥೆಯನ್ನು ನಿಯಂತ್ರಿಸಿದಂತೆ ಇರಬಹುದು ಸ್ನೇಹಿತರೆ. ನೋಡಿ, ಇನ್ನು ದೇಹದ ಮೇಲೆ ಯಾವುದೇ ಗಾಯಗಳಾಗಿದ್ರೆ ತ್ವರಿತಗತವಾಗಿ ಗುಣಪಡಿಸ್ಕೋಬೇಕಂದ್ರೆ ಜವಾಬ್ದಾರಿರುವಂಥದ್ದು ಈ ಗ್ರಂಥಿ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಗ್ರಂಥಿಗಳು ದೇಹದಲ್ಲಿ ಹೇಳ್ಬೇಕಂದ್ರೆ ಜೀವಕೋಶಗಳಿದೆಲ್ಲ, ಸತ್ತೋಗಿರೋ ಜೀವಕೋಶಗಳು ಎಲ್ಲಾನು ಕ್ಲೀನ್ ಮಾಡ್ತಾ ಹೋಗ್ತದೆ. ಡೆಡ್ ಸೆಲ್ಸ್ ಸ್ನೇಹಿತರೆ, ನಮ್ಮ ದೇಹದಲ್ಲಿ ಯಾವ ಜೀವಕೋಶಗಳು ಸತ್ತು ಹೋಗ್ತದೋ ಅವೆಲ್ಲಾನು ಪೂರ್ತಿ ಸ್ವಚ್ಛಗೊಳಿಸೋ ಕೆಲಸ ಇದು ಮಾಡ್ತಾ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಆಯ್ತಾ? ಆಮೇಲೆ ಕ್ಯಾನ್ಸರ್ನ ಆರಂಭಿಕ ಹಂತಕ್ಕೂ ಕಾರಣವಾಗುತ್ತದೆ. ಹೇಳ್ಬೇಕಂದ್ರೆ ಕ್ಯಾನ್ಸರ್ ಅಂತ ವ್ಯಾಧಿ ಬರಕ್ ಕಾರಣ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಸತ್ತೋಗಿರೋಂಥ ಜೀರ್ಣಕೋಶಗಳು, ಅಂದ್ರೆ ಜೀವಕೋಶಗಳು, ಜೀವಕಣಗಳೇನಿದೆಯೋ ಡೆಡ್ ಸೆಲ್ಸ್ ಯಾವಾಗ ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ತೊಲಗಿಸ್ತಾ ಇದ್ರೆ ಏನಾಗುತ್ತೆ, ಈ ಕ್ಯಾನ್ಸರ್ ಅಂತ ಮಹಾಮಾರಿ ಬರಲ್ಲ. ಆದ್ರೆ ಈ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಮಗೆ ಖಂಡಿತವಾಗಿ ಆ ತೊಂದರೆ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ಹಂತದಲ್ಲಿ ಈ ಹಂತದಲ್ಲಿ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನೋವು ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಸ್ನೇಹಿತರೆ, ನೋವು ಮತ್ತು ದೇಹದಲ್ಲಿ ಇರುವಂತಹ ಮೇದೋಜೀರಕ ಗ್ರಂಥಿ ಇದೆಲ್ಲ, ಪ್ಯಾನ್ಕ್ರಿಯಾಸ್ ಗ್ರಂಥಿ, ಅರ್ಥ ಮಾಡ್ಕೊಳ್ಳಿ. ಪ್ಯಾನ್ಕ್ರಿಯಾಸ್ ಗ್ರಂಥಿ ಮತ್ತೆ ಈ ಪಾಯಿಂಟ್ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್, ಈ 2 ಪಾಯಿಂಟ್ ಅಲ್ಲಿ ನಾವು ಒತ್ತುವಾಗ ಹೆಚ್ಚು ನೋವು ಕಾಣಿಸಿದೆ ಅಂತ ಇಟ್ಕೊಳ್ಳಿ. ಹೆಚ್ಚು ನೋವು ಕಾಣಿಸಿದೆ ಅಂತ ಇಟ್ಕೊಳ್ಳಿ. ಅವಾಗ
ಖಂಡಿತವಾಗಿ ಏನು ಸೂಚಿಸ್ತದೆ ಗೊತ್ತಾ? ಇದು ಅತಿಯಾದ ಗ್ಲೂಕೋಸ್ ಇದೆ ನಮ್ಮ ದೇಹದಲ್ಲಿ ಅಂತ ಸೂಚಿಸ್ತದೆ ಸ್ನೇಹಿತರೆ. ಅಂದ್ರೆ ಅತಿಯಾದ ಗ್ಲೂಕೋಸ್ ಅಂತ ಸೂಚಿಸ್ತದೆ. ಮತ್ತೆ ಇನ್ನು ಏನಂತ ಕರೆಯಲಾಗುತ್ತೆ ಅಂದ್ರೆ ಮಧುಮೇಹ ಅಂತ ಕರೀತೇವೆ. ಮಧುಮೇಹ ಅಂತ ಕರಿತೀವಿ. ಅಂದ್ರೆ ಇಲ್ಲಿರುವಂಥದ್ದು ಒಂದು ಮೇದೋಜೀರಕ ಗ್ರಂಥಿಯನ್ನು ಆ ಬಿಂದು ಒತ್ತುವಾಗ ಅಲ್ಲಿ ಪೇಯ್ನ್ ಕಾಣಿಸೋದು, ಮತ್ತೆ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಒತ್ತುವಾಗ ಪೇಯ್ನ್ ಕಾಣಿಸೋದು, ಎರಡು ಆಗಿದ್ರೆ ನಿಮ್ಗೆ ಅನಿಸಿದ್ರೆ ಖಂಡಿತ ನಿಮ್ಮಲ್ಲಿ ಮಧುಮೇಹ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಆದ್ರಿಂದ ದೇಹದಲ್ಲಿ ಕ್ಯಾನ್ಸರ್ ಮತ್ತೆ ಮಧುಮೇಹವನ್ನು ತಡೆಗಟ್ಟು ಮಾಡೋಕ್ಕೆ ಈ 16ನೇ ಪಾಯಿಂಟ್ ಇದೆಲ್ಲ, ಇದು ಸರಿಯಾದ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂತ ಅಲ್ಲಿ ಒತ್ತಡ ಕೊಡ್ತಾ ಆಕ್ಟಿವೇಟ್ ಮಾಡ್ಕೊಂತ ಕ್ರಿಯಾಶೀಲಕ ಮಾಡ್ಕೋಬೇಕು. ಆಮೇಲೆ ದೇಹದಲ್ಲಿ ಹಾರ್ಮೋನ್ ಅಸಮತೋಲ್ಯತ ನಿಯಂತ್ರಿಸಲು ಉತ್ತಮ ಮಾರ್ಗ ಅಂದ್ರೆ ಸ್ನೇಹಿತರೆ, ಉತ್ತಮ ಮಾರ್ಗ ಏನು ಗೊತ್ತಾ? ಈಗಾಗಲೇ ನಾವು ತಿಳ್ಕೊಂಡಿದ್ರ ಪ್ರಕಾರ 14-15 ಪಾಯಿಂಟ್ ತಿಳ್ಕೊಂಡಿದ್ವಿ ಅಲ್ವಾ? ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಹಾರ್ಮೋನ್ ಅಸಮತೋಲ್ಯ ಆಗಿದೆ ಅಂತ ಇಟ್ಕೊಳ್ಳಿ, ಯಾವುದೇ ಕಾರಣದಿಂದ ಒಂದು ಅದ್ಭುತವಾದ ಪದ್ಧತಿ ಇದೆ ಆಸ್ಪತ್ರೆಯಲ್ಲಿ. ಏನಂತಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಇರುವಂತಹ ಪಾಯಿಂಟ್ಸ್ 14-15. ಆಮೇಲೆ ಇಲ್ಲಿ 3 ಪಾಯಿಂಟ್ ಇದೆ, ಇಲ್ಲೊಂದು, 1, 2, 3. ಓಕೆ, ಈ 3 ಪಾಯಿಂಟ್ ಅಂದ್ರೆ ಇಲ್ಲಿ 11, 12, 13. ಓಕೆ, ಇದು ಇಲ್ಲಿ ಪೆನ್ನಿಸ್ ಮತ್ತೆ ವಜಿನಾ ಮತ್ತೆ ಇನ್ನೊಂದು ಪಾಯಿಂಟ್ ಇದೆ. ಈ 3 ಪಾಯಿಂಟ್ ಅನ್ನು ಸರಿಯಾದ ರೀತಿಯಲ್ಲಿ ಪ್ರತಿ ದಿವಸ ಪ್ರೆಸ್ ಮಾಡ್ಕೊಂತ ಈ 2 ಪಾಯಿಂಟ್, ಟೋಟಲ್ 5 ಪಾಯಿಂಟ್ ಏನದು 11-15, 1, 11, 12, 13, 14, 15. ಈ 5 ಪಾಯಿಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸ್ಕೊಂಡ್ರೆ ಹಾರ್ಮೋನ್ ಅಸಮತೋಲ್ಯದ ಪೂರ್ತಿ ತೊಲಗಿಸ್ಕೊಂಡು ಸ್ನೇಹಿತರೆ. ಸೊ ಈ ಗ್ರಂಥಿಗಳನ್ನು ಸುಲಭವಾಗಿ ನಿಯಂತ್ರಿಸಲು ಸರಿಯಾದ ಮಾರ್ಗವನ್ನು ಈ ತೋರಿಸಿರುವ ಆಕುಪ್ರೆಜರ್ ಮಾತ್ರ ಇದೆ. ಈ ಪಾಯಿಂಟ್ಗಳನ್ನು ಸಕ್ರಿಯಗೊಳಿಸ್ಕೊಂಡು ಆಕುಪ್ರೆಜರ್ ಮಾತ್ರ ಮಾಡ್ಕೋಬಹುದು. ಈ ಎಲ್ಲಾ ಅಂತಃಸ್ರಾವ ಗ್ರಂಥಿಗಳು ಪರಸ್ಪರ ಸಂಬಂಧ ಹೊಂದಿರ್ತದೆ ಸ್ನೇಹಿತರೆ. ಅಂದ್ರೆ ಯಾವುದೇ ನಮ್ಮ ಈ ಕೈಯಲ್ಲಿರುವಂತ ಯಾವುದೇ ಪಾಯಿಂಟ್ಗಳನ್ನು ನಾವು ಸಕ್ರಿಯಗೊಳಿಸುವಾಗ ನೇರವಾಗಿ ಈ ಲಿಂಪ್ ಗ್ಲ್ಯಾಂಡ್ ಇದನ್ನು ಸರಿಯಾದ ರೀತಿಯಲ್ಲಿ ಸಕ್ರಿಯಗೊಳಿಸಲೇಬೇಕು. ಈ ಈ ಈ ಗ್ರಂಥಿಯನ್ನು ಅದು ಎಲ್ಲಾ ಗ್ರಂಥಿಗಳ ಜೊತೆಗೆ ಈ ಗ್ರಂಥಿಯನ್ನು ಸಕ್ರಿಯಗೊಳಿಸಬೇಕಾಗತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನಾವು ಮಾಡ್ತಾ ಹೋದ್ರೆ ಸೊ ಖಂಡಿತವಾಗಿ ಈ ದುರ್ಗಸ್ಥ ಗ್ರಂಥಿ ಸಹ ನಾವು ಸಕ್ರಿಯಗೊಳಿಸ್ಕೊಳ್ಳುವಂತ ಅವಕಾಶ ಸಿಗತ್ತೆ. ಇದು ಅದ್ಭುತವಾದ ಗ್ರಂಥಿ, ಇದು ದುರ್ಗಸ್ಥ ಗ್ರಂಥಿ ಅಂತ ಹೇಳ್ತೀವಿ ಸ್ನೇಹಿತರೆ. ಈ ರೀತಿಯಲ್ಲಿ ನಾವು ಈ ಎಲ್ಲಾ ಅಂತಃಸ್ರಾವ ಗ್ರಂಥಿಗಳನ್ನು ಅರ್ಥ ಮಾಡ್ಕೊಂಡ ರೀತಿ ಪರಿಪೂರ್ಣವಾಗಿ ಕೂಲಂಕುಷವಾಗಿ ನೋಡಿದೀವಿ. ಎಲ್ಲ ನೀವು ನೆನಪಿಟ್ಕೊಂಡು ಇದರ ಮೇಲೆ ಗಮನ ಕೊಡ್ತಾ ಪ್ರತಿ ದಿವಸ ಈ ರೀತಿಯಲ್ಲಿ ಪಾಲನೆ ಮಾಡಿ ಖಂಡಿತವಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಆರೋಗ್ಯ ಅದ್ಭುತ ಆರೋಗ್ಯ ನಿಮ್ಮ ಸ್ವಂತ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ಆಧ್ಯಾತ್ಮಿಕ ಜ್ಞಾನ ಪರಿಕಲ್ಪನವಾಗಿ ಅದ್ಭುತವಾದ ವಿಷಯಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಸ್ನೇಹಿತರೆ. ಇದು ಅದ್ಭುತವಾದ ವಿಷಯ ಆಗಿದೆ. ಆಮೇಲೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಮನೆ ಮದ್ದುಗಳು ನಾವು ನೋಡಕ್ಕೆ ಪ್ರಯತ್ನ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಮನೆ ಮದ್ದು ಆದ್ಮೇಲೆ ಕ್ವಶನ್ ಆನ್ಸರ್ಸ್ ಒಟ್ಟಿಗೆ ತಗೊಂಡ್ರೆ ಚೆನ್ನಾಗಿರುತ್ತಲ್ಲ ಗುರುಜಿ? ಓಕೆ, ರೈಟ್. ನಿತ್ಯ ಮಾಡಿ ಸಾಧನೆ, ಕಳೆದುಕೊಂಡ ವೇದನೆ, ನೆಕ್ಸ್ಟ್ ಕಾರ್ಯಕ್ರಮ ಮನೆ ಮದ್ದು, ಇವೆರಡು ಆದ್ಮೇಲೆ ಅದಿಲ್ಲ, ಅದು ಆಕ್ಚುಲಿ ಇವತ್ತು ಮಾಡ್ತಾ ಇಲ್ಲ. ಅದು ನಾವು ಮಾಡೋದು 2 ಮುದ್ರೆಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಹಾ, ಓಕೆ ಗುರುಜಿ. 2 ಆದ್ಮೇಲೆ ಒಟ್ಟಿಗೆ ಪ್ರಶ್ನೋತ್ತರ ನಡೆಸೋಣ ಗುರುಜಿ. ರೈಟ್, ಓಕೆ. ಥ್ಯಾಂಕ್ ಯು ಗುರುಜಿ. ಈಗ ಮನೆ ಮದ್ದುಗಾಗಿ ತಮ್ಗೆಲ್ಲರಿಗೂ ಸ್ವಾಗತ. ಸೊ ಈ ಮನೆ ಮದ್ದುಗಳ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಜ್ರ ಮುದ್ರ ತಿಳ್ಕೊಂತೀವಿ. ವಜ್ರ ಮುದ್ರ, ಈ ವಜ್ರ ಮುದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಜ್ರ ಮುದ್ರನು ನಾವು ಪ್ರತಿದಿನ 20-30 ನಿಮಿಷಗಳ ಕಾಲ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಮಾಡ್ಕೊಂಡ್ರೆ ನಮ್ಗೆ ಅದ್ಭುತವಾದ ಒಂದು ಅದ್ಭುತವಾದ ಲಾಭಗಳು ಸಿಗತ್ತೆ ನಮ್ಮ ದೇಹದಲ್ಲಿ. ಅದು ಈ ವಜ್ರ ಮುದ್ರ ಹೇಗೆ ಮಾಡೋದಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ಏನೇನು ಮಾಡತ್ತಂತ ಅದನ್ನು ನಾವು ನಿಮ್ಗೆ ತೋರಿಸೋಕೆ ಪ್ರಯತ್ನ ಮಾಡ್ತೀವಿ. ನೋಡಿ, ಇಲ್ಲೇನಾಗತ್ತಂದ್ರೆ ಒಂದ್ಸಲ ನೋಡ್ಕೊಳ್ಳಿ, ಈ ಮುದ್ರೆ ಹೇಗೆ ಮಾಡೋದಂತ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಈ ರೀತಿಯಲ್ಲಿ ಇಟ್ಕೊಳ್ಳಿ 2 ಕೈಗಳು. ಆಮೇಲೆ ಈ 3 ಬೆರಳು ಈ ತರ ಬೆಂಡ್ ಮಾಡಿ, ಪೂರ್ತಿ ಇಲ್ಲಿ ಟಚ್ ಮಾಡೋದು ಬೇಕಾಗಿಲ್ಲ, ಈ ತರ ಜಸ್ಟ್ ಬೆಂಡ್ ಮಾಡಿ. ಓಕೆ, ಬೆಂಡ್ ಮಾಡಿದ್ಮೇಲೆ ಈ ಹೆಬ್ಬೆರಳು ಇದೆಲ್ಲ ಅದನ್ನು ಇಲ್ಲಿ ಟಚ್ ಮಾಡ್ಕೊಳ್ಳಿ. ಇಲ್ಲಿ ಟಚ್ ಮಾಡ್ಕೊಂಡು ಈ ಬೆರಳು ಸ್ಟ್ರೈಟ್ ಆಗಿರ್ಬೇಕು, ನೋಡ್ಕೊಳ್ಳಿ. ಇದು ಈ ರೀತಿಯಲ್ಲಿ ಅಂದ್ರೆ ಈ ಉಗುರಿದೆಲ್ಲ ಈ ಉಗುರು ಪಕ್ಕದಲ್ಲಿ ಟಚ್ ಮಾಡ್ಬೇಕಷ್ಟೇ. ಈ 3 ಬೆರಳು ಕೆಲ ಟಚ್ ಆಗಬಾರ್ದು, ಸುಮ್ಮನೆ ಅಷ್ಟೇ. ಇಲ್ಲಿ ಈ ರೀತಿಯಲ್ಲಿ ಇದೆ, ಈ ತರ ಮಾಡೋದು. ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಂಡು ಹೀಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಇದೇನೇನ್ ಮಾಡತ್ತಂದ್ರೆ ಅದ್ಭುತವಾದ ಮುದ್ರೆ ಸ್ನೇಹಿತರೆ. ಇದು ವಜ್ರ ಮುದ್ರ. ಇದು ನಮ್ಮಲ್ಲಿ ರಕ್ತಹೀನತೆ, ಲೋ ಬ್ಲಡ್ ಪ್ರೆಷರ್ ಅದನ್ನು ಪೂರ್ತಿ ಪರಿಹಾರ ಮಾಡುತ್ತೆ.
ಪರಿಷ್ಕಾರ ಮಾಡುತ್ತೆ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ನಮ್ಮಲ್ಲಿ ಈ ಇಮ್ಯುನಿಟಿ ಪವರ್ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಅದ್ಭುತವಾಗಿ ಹೆಚ್ಚು ಮಾಡುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ರೀತಿಯಲ್ಲಿ ಯಾರಾದ್ರೂ ಸ್ವಲ್ಪ ಈ ಒಂಥರ ತಲೆವಿರುಗ ಬಂದ್ಬಿಟ್ಟು ಒಂಥರ ಮೂರ್ಛೆ ಹೋಗೋದು ಒಂಥರ ಮಾಡ್ತಾ ಇರ್ತಾರೆ ನೋಡಿ. ಆಮೇಲೆ ನಮ್ಮ ಈ ನಾಲಿಗೆ ಮೇಲೆ ಸ್ವಲ್ಪ ಡ್ರೈನೆಸ್ ಬರೋದು ಇಂಥದನ್ನು ಖಂಡಿತವಾಗಿ ಅದನ್ನು ಹೋಗಲಾಡಿಸ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಮೇಲೆ ಯಾರಿಗಾದ್ರೂ ಈಗಾಗಲೇ ತಲೆವಿರುವಿಕೆ ಮತ್ತೆ ರೆಸ್ಟ್ಲೆಸ್ನೆಸ್ ಒಂಥರ ವಿಶ್ರಾಂತಿ ಇಲ್ಲಂತ ಫೀಲಿಂಗ್ ಬರ್ತಾ ಇರ್ತದೆ, ಅವ್ರಿಗೆ ಈ ಮುದ್ರಾ ಅದ್ಭುತವಾದ ಪರಿಹಾರ ಕೊಡುತ್ತೆ. ಆಮೇಲೆ ನಮ್ಮಲ್ಲಿರುವಂತ ಯಕೃತ್ತು ಮತ್ತೆ ಗುಲ್ಮ ಈ ಎರಡು ಅವಯವಗಳ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ತದೆ ಸ್ನೇಹಿತರೆ. ಅದ್ಭುತವಾದ ಮುದ್ರೆ ಇದು. ಆಮೇಲೆ ಹೊಟ್ಟೆಗೆ ಸಂಬಂಧಿಸಿದ ಯಾವುದೇ ವಿಕಾರಗಳು, ಹೊಟ್ಟೆ ಸಂಬಂಧ ಯಾವುದೇ ವ್ಯಾಧಿಗಳಿದ್ರೂ ಇದು ತೊಲಗಿಸುವಂತ ಅವಕಾಶ ಇದಕ್ಕೆ. ಆಮೇಲೆ ತುಂಬಾ ಜನ ವ್ಯಸನಗಳಿಗೂ ಅಭ್ಯಾಸ ಆಗಿರ್ತಾರೆ. ಆ ವ್ಯಸನಗಳು ಈ ಧೂಮಪಾನ, ಮದ್ಯ ಸೇವಿಸೋದು ಇವೆಲ್ಲ ಮಾಡ್ತಾರೆ, ಅದನ್ನು ಸಹ ತೊಲಗಿಸ್ತದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ಮಾಡ್ತದೆ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಅದ್ಭುತವಾದ ಮುದ್ರೆ ಇದು, ವಜ್ರ ಮುದ್ರೆ ಸ್ನೇಹಿತರೆ. ಇದು ಒಂದು ಮುದ್ರ ಇವತ್ತು ತಿಳ್ಕೊಂಡೋದು, ದಯವಿಟ್ಟು ಇದನ್ನು ಎಲ್ಲರೂ ಪಾಲನೆ ಮಾಡಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಇನ್ನೊಂದು ಮುದ್ರೆ ನಾವು ತಿಳ್ಕೊಂಡೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಷ್ಟಿ ಮುದ್ರೆ ಸ್ನೇಹಿತರೆ. ಈ ಮುಷ್ಟಿ ಮುದ್ರೆ ಅನ್ನೋದು ನೋಡ್ಕೊಳ್ಳಿ ಹೇಗೆ ಮಾಡೋದಂತ. ಈ ರೀತಿಯಲ್ಲಿ ಎಲ್ಲಾ ಬೆನ್ನು ಬೆಂಡ್ ಮಾಡ್ಬೇಕು. ಆಮೇಲೆ ಹೆಬ್ಬೆರನ್ನು ತಗೊಂಡೋಗಿ ಈ ಉಂಗರ ಬೆರಳ ಮೇಲೆ ಇಟ್ಬೇಕಂತೆ, ಉಂಗರ ಬೆರಳ ಮೇಲೆ ಇಡ್ಬೇಕು. ಇಟ್ಬಿಟ್ಟು ಈ ರೀತಿಯಲ್ಲಿ ಮಾಡ್ಕೊಂಡು ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೋಬೇಕಾಗತ್ತೆ. ಇದು ಮುಷ್ಟಿ ಮುದ್ರ. ಓಕೆ, ಮುಷ್ಟಿ ಮುದ್ರವನ್ನು ಪ್ರತಿ ಬಾರಿ ಬೆಳಗ್ಗೆ ಸಾಯಂಕಾಲ ಮಾಡಬೇಕು. ಯಾವುದೇ ಮುದ್ರ 2 ಬಾರಿ ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಉತ್ತಮ ಫಲಿತಗಳು. ಇದನ್ನು ಸಹ 20 ರಿಂದ 30 ನಿಮಿಷ ಕನಿಷ್ಠ ಪಕ್ಷದಲ್ಲಿ ಮಾಡಿ ಒಂದು ಸಿಟ್ಟಿಂಗ್ ಅಲ್ಲಿ. ಇದೇನ್ ಮಾಡತ್ತಂದ್ರೆ ನಮ್ಮಲ್ಲಿರುವಂತ ಜೀರ್ಣಕೋಶದಲ್ಲಿ ಅಂದ್ರೆ ಜೀರ್ಣ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಿಸ್ತದೆ. ಅಂದ್ರೆ ಒಂಥರ ಡೈಜೆಷನ್ ಚೆನ್ನಾಗಿ ಡೈಜೆಷನ್ ಆಗತ್ತೆ, ಜೀರ್ಣ ಆಗತ್ತೆ. ನಾವು ಏನೇ ಆಹಾರ ಸೇವನೆ ಮಾಡಿದ್ರೆ ಒಳ್ಳೆ ಜೀರ್ಣ ಆಗತ್ತೆ ಇದರಿಂದ. ಆಮೇಲೆ ಇದರಿಂದ ಏನಾಗತ್ತಂದ್ರೆ ಇನ್ನೊಂದು ಈ ಪ್ಯಾನ್ಕ್ರಿಯಾಸ್ ಅಂತ ಅವಯವ ಇದೆಯಲ್ಲ, ಅದನ್ನು ಒಂಥರ ಹೇಳ್ಬೇಕಂದ್ರೆ ಉತ್ತೇಜಿತ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಈ ಇನ್ಸುಲಿನ್ ಉತ್ಪನ್ನ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ತುಂಬಾ ಜನ ಡಯಾಬಿಟಿಸ್ ಅವರು ಎಲ್ಲ ಸಫರ್ ಆಗ್ತಾ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಈ ಪ್ಯಾನ್ಕ್ರಿಯಾಸ್ ಅನ್ನು ಸಕ್ರಿಯಗೊಳಿಸುತ್ತೆ ಸ್ನೇಹಿತರೆ ಇದು ಈ ಮುದ್ರ ಮಾಡ್ತಾ ಹೋದ್ರೆ. ಆಮೇಲೆ ನಮ್ಮ ಸಂಬಂಧಿತ ಯಾವುದೇ ತೊಂದರೆಗಳಿದ್ರು ಇದನ್ನು ಸಹ ಈ ಮುದ್ರ ಸಹ ಪರಿಹರಿಸ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿ ಈ ಕಣ್ಣು ದೃಷ್ಟಿ ಹೆಚ್ಚು ಮಾಡ್ತಾ ಹೋಗ್ತದೆ. ಆಮೇಲೆ ಸ್ನಾಯುಗಳ ಸ್ಟ್ರೆಂತ್ ಹೆಚ್ಚು ಮಾಡ್ತಾ ಹೋಗ್ತದೆ ಈ ಮುದ್ರ. ಇನ್ನೊಂದು ಪ್ರಧಾನವಾಗಿ ಹೇಳ್ಬೇಕಂದ್ರೆ ಈ ಮುದ್ರಾ ಸ್ನೇಹಿತರೆ, ನಮ್ಮಲ್ಲಿ ಯಾವುದೇ ಮಲಬದ್ಧತೆ ಖಂಡಿತ ಅದು ಬಗೆಹರಿಸ್ತದೆ ಮಲಬದ್ಧತೆಯನ್ನು. ಆಮೇಲೆ ನಮ್ಮಲ್ಲಿ ಹಸು ಆಗೋದಕ್ಕೆ ಕಾರಣ ಆಗತ್ತೆ. ಹಸು ಚೆನ್ನಾಗಿ ಆಗ್ಬೇಕು ಅಂತಂದ್ರೆ, ಹೊಟ್ಟೆ ಹಸು ಆಗ್ಬೇಕಂದ್ರೆ ಈ ಮುದ್ರ ಮಾಡ್ತಾ ಇದ್ರೆ ಖಂಡಿತವಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾವ್ದೇನೋ ಹೃದಯ ಬಡತ ಹೆಚ್ಚಾಗಿದೆ, ಹೃದಯ ಬಡತ ಮತ್ತೆ ಹೃದಯ ಸಂಬಂಧಿತ ಯಾವುದೇ ಇಶ್ಯೂ ಇದ್ರೆ ಖಂಡಿತವಾಗಿ ಇದು ಪರಿಹಾರ ಮಾಡುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ನಮ್ಮ ಮೈಂಡ್ ತುಂಬಾ ಕಾಮ್ ಆಗುತ್ತೆ ಹೇಳ್ಬೇಕಂದ್ರೆ. ಆಮೇಲೆ ಯಾವುದೇ ನಮ್ಗೆ ಕೋಪ ಬರುವಾಗ ಈ ಮುದ್ರೆ ಇಟ್ಕೋಬೇಕು ಸ್ನೇಹಿತರೆ. ಕೋಪ ಬರುವಾಗ ಈ ಮುದ್ರೆ ಇಟ್ಕೊಳ್ಳಿ, ಕೋಪ ತಕ್ಷಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ನಿಮ್ಗೆ ಮುಷ್ಟಿ ಮುದ್ರಾ ಸ್ನೇಹಿತರೆ. ಈ ಎರಡು ಮುದ್ರಗಳು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ದಯವಿಟ್ಟು ಇದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಈಗ ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.